GB ಅನ್ನೋದು ಒಳ್ಳೆ ನಿರ್ಧಾರ ಅಲ್ಲ, ಅವರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದು. ಎರಡನೇ ಅವಧಿಯ BBMP ಅವಧಿ ಏನು ಅವಧಿ ಮುಕ್ತಾಯ ಆಯಿತು, ಅಲ್ಲಿಂದ 6 ತಿಂಗಳೊಳಗೆ ಅವ್ರು ಚುನಾವಣೆ ಮಾಡಬೇಕಾಗಿತ್ತು. 62 ತಿಂಗಳು ಸಂಪೂರ್ಣ ಆದರೂ ಇಲ್ಲಿ ತನಕ ಅದು ಮಾಡೋಕ್ಕಾಗಿಲ್ಲ. ಅದನ್ನು ನಾವು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ದುರಂತ ಅಂದರೆ ನಮ್ಮ ಪಕ್ಷದವ್ರು ಕೂಡ ಅದ್ರ ವಿರುದ್ಧ ಗಟ್ಟಿಯಾಗಿ ಅಂಕಿಅಂಶಗಳ ಸಮೇತ ದಾಖಲೆಗಳ ಸಮೇತ ಮಾತಾಡಬೇಕಾಗಿತ್ತು. ಅಹಂ ಅನ್ನೋದು ಬಂದುಬಿಟ್ರೆ ನನ್ನದು ಅನ್ನೋದು ಬಂದ್ಬಿಟ್ಟಾಗ ಇದು ಯಾರ ಮಾತು ಅವ್ರಿಗೆ ಎಂಥ ಸಿಹಿ ಮಾತುಗಳನ್ನಿರೋ ಅದು ಕಹಿಯಾಗೆ ಕಾಣಿಸುತ್ತೆ. ಯಾವುದೇ ಕಾರಣಕ್ಕೂ BBMPಯನ್ನು ಒಡಿಲಿಕ್ಕೆ ಬೆಂಗಳೂರನ್ನು ವಿಭಜನೆ ಮಾಡಲಿಕ್ಕೆ ಬಿಡಲ್ಲ ಅನ್ನೋದಿದು. ನಮಸ್ಕಾರ, ಜಿ ವೈಬ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಈ 2.5 ವರ್ಷದ ಆಡಳಿತದಲ್ಲಿ ಮಹತ್ವದ ನಿರ್ಧಾರಗಳನ್ನು ಕಾಂಗ್ರೆಸ್ ತೆಗೆದುಕೊಂಡಿದೆ. ವಿಶೇಷವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು DK ಶಿವಕುಮಾರ್ ಅವರು ಮಹತ್ತರವಾದಂತಹ ಘೋಷಣೆಗಳನ್ನು ಮಾಡಿದ್ದಾರೆ. ಪ್ರಮುಖವಾಗಿ GBA, ಗ್ರೇಟರ್ ಬೆಂಗಳೂರು ಅಥಾರಿಟಿ, ಇದರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಇದೊಂದು ಮಹತ್ತರವಾದಂತಹ ಯೋಜನೆ. ಬೆಂಗಳೂರನ್ನು ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ನಾವು ತಗೊಂಡು ಹೋಗ್ತೀವಿ, ಈ ರೀತಿಯ ವಿಶ್ವಾಸದ ನುಡಿಗಳನ್ನು ಆಡಿದ್ದಾರೆ. ಆದರೆ ಇದಕ್ಕೆ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗಿದೆ. ಹಾಗಾಗಿ ಜನಸಾಮಾನ್ಯರು ಈ ವಿಚಾರದಲ್ಲಿ ಒಂದಷ್ಟು ಗೊಂದಲದಲ್ಲಿದ್ದಾರೆ. ಇನ್ನು ಟನಲ್ ಪ್ರಾಜೆಕ್ಟ್ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಈ ಟನಲ್ ಪ್ರಾಜೆಕ್ಟ್ ಇಂದ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು DK ಶಿವಕುಮಾರ್ ಅವರು ಆಡ್ತಾ ಇದ್ದಾರೆ. ಪ್ರತಿಪಕ್ಷ ಸೇರಿದಂತೆ ನಾಗರಿಕರು ಒಂದು ಹಂತದಲ್ಲಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನ ಈ ವಿಷಯದಲ್ಲೂ ಕೂಡ ಗೊಂದಲದಲ್ಲಿದ್ದಾರೆ. ಇನ್ನು ಅಭಿವೃದ್ಧಿಯ ಮಂತ್ರವನ್ನ ಪಠಿಸ್ತಾ ಇದ್ದಂತಹ ಕರ್ನಾಟಕ ಕಾಂಗ್ರೆಸ್ ಈ ಬಾರಿ ವಿಶೇಷವಾಗಿ ಎಡವಿರೋದೆಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ ರಸ್ತೆಯ ಗುಂಡಿಯ ವಿಚಾರ. ಇಲ್ಲಿ ನಾವು ರಾಜಕೀಯ ಮಾತಾಡೋದಕ್ಕಿಂತ ಹೆಚ್ಚಾಗಿ ಆರೋಗ್ಯದ ಹಿತದೃಷ್ಟಿಯಿಂದ ನೋಡೋದಾದ್ರೆ ಜನಸಾಮಾನ್ಯರು ಹೈರಾಣಾಗಿ ಹೋಗಿದ್ದಾರೆ. ಈ ಗೊಂದಲಗಳನ್ನು ಪರಿಹರಿಸೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ BBMP ಆಡಳಿತ ಪಕ್ಷದ ಮಾಜಿ ನಾಯಕರಾಗಿರುವಂತಹ NR ರಮೇಶ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಕಾಂಗ್ರೆಸ್ 2.5 ವರ್ಷದ ಆಡಳಿತ, ಮಹತ್ತರ ಘೋಷಣೆಗಳನ್ನು ಮಾಡಿದ್ದಾರೆ. ಅವ್ರು ಮಾತಾಡಬೇಕಾದ್ರೆ ಸಹಜವಾಗಿ ಜನಸಾಮಾನ್ಯರಿಗೊಂದು ಆಸೆ ಹುಟ್ಟುಕೊಳ್ಳುತ್ತೆ. ಬೆಂಗಳೂರಿಂದ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ಏನೋ GBA ಅಂತೆ, ಟನಲ್ ಪ್ರಾಜೆಕ್ಟ್ ಅಂತೆ, ಈ ಟ್ರಾಫಿಕ್ ಸಮಸ್ಯೆಯಿಂದ ನಮ್ಗೆ ಮುಕ್ತಿ ಸಿಕ್ಬಿಡತ್ತಂತೆ, ಈ ಥರದ ಮನೋಭಾವಗಳು ಬರುತ್ತೆ. ಬಟ್ ಒಂದಷ್ಟು ಮೂಲ ಬೆಂಗಳೂರಲ್ಲಿ ಇದ್ದವರು ಅಥವಾ ತುಂಬ ಎಕ್ಸ್ಪರ್ಟ್ ಅಂತ ಯಾರು ಇರ್ತಾರೆ ಅವರು ಸ್ವಲ್ಪ ವಿರೋಧ ವ್ಯಕ್ತಪಡಿಸ್ತಾರೆ. ಎಲ್ಲೋ ಒಂದೆರಡು ಮಾತುಗಳು ಹಂಗೆ ಬಂದಾಗ ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ಸ್ ಇದೆ ಸರ್. ಹಾಗಾಗಿ BBMP ಈಗ GBA ಆಗಿದೆ. ಮೊದಲನೇದಾಗಿ GBA ಬಗ್ಗೆನೇ ತಗೊಳ್ಳೋಣ ಸರ್. ಇದೊಂದು ಒಳ್ಳೆ ನಿರ್ಧಾರ ಅಂತ ನೀವು ಹೇಳ್ತೀರಾ? ಇಲ್ಲ, ಖಂಡಿತವಾಗ್ಲೂ GBA ಅನ್ನೋದು ಒಳ್ಳೆ ನಿರ್ಧಾರ ಅಲ್ಲ, ಅವರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದು. GBA ಅನ್ನೋದು ಯಾತಕ್ಕೆ ಬಂತು ಅಂತಂದ್ರೆ, ನಾನು ಸೇರಿದಾಗೆ ಒಟ್ಟು 6 ಜನ ಸುಪ್ರೀಂ ಕೋರ್ಟ್ನಲ್ಲಿ ಎಲೆಕ್ಷನ್ ಪಿಟಿಷನ್ ಹಾಕ್ಕೊಂಡಿದ್ದೀವಿ. ನಮ್ಮ 74th ಅಮೆಂಡ್ಮೆಂಟ್ ಪ್ರಕಾರ, ಸಂವಿಧಾನದ 74ನೇ ತಿದ್ದುಪಡಿ ಪ್ರಕಾರ 180 ದಿನಗಳಿಗಿಂತಲೂ ಹೆಚ್ಚು ಕಾಲ ಅಧಿಕಾರಿಗಳ ಕೈಲಿ ಯಾವುದೇ ಸ್ಥಳೀಯ ಸಂಸ್ಥೆ ಆಡಳಿತ ಇರಂಗಿಲ್ಲ. ಹಾಗಾಗಿ ಇವರು 2020 ಸೆಪ್ಟೆಂಬರ್ 10ನೇ ತಾರೀಕು ಆ 2ನೇ ಅವಧಿಯ BBMP ಅವಧಿ ಏನು ಅವಧಿ ಮುಕ್ತಾಯ ಆಯಿತು, ಅಲ್ಲಿಂದ 6 ತಿಂಗಳೊಳಗೆ ಅವ್ರು ಚುನಾವಣೆ ಮಾಡಬೇಕಾಗಿತ್ತು. ದುರಂತ ಅಂದರೆ ಈಗ 5 ವರ್ಷ 2 ತಿಂಗಳು ಸಂಪೂರ್ಣ ಆಗಿದೆ. 62 ತಿಂಗಳು ಸಂಪೂರ್ಣ ಆದರೂ ಇಲ್ಲಿ ತನಕ ಅದು ಮಾಡೋಕ್ಕಾಗಿಲ್ಲ. ಅದನ್ನು ನಾವು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಇದೇ ಸೇಮ್ 2015 ಕೂಡ ಇದೇ ರೀತಿ ಮಾಡಕ್ಕೆ ಕೊಟ್ಟಿದ್ರು. ಅವಾಗ ನಾನು ಸೇರಿದಾಗ ಇನ್ನು 3 ಜನ ಸಮಾನ ಮನಸ್ಕರು ಸುಪ್ರೀಂ ಕೋರ್ಟಲ್ಲಿ ಎಲೆಕ್ಷನ್ ಪಿಟಿಷನ್ ದಾಖಲು ಮಾಡಿದ್ರಿಂದ 3 ತಿಂಗಳಲ್ಲೇ ಎಲೆಕ್ಷನ್ ಮಾಡಬೇಕು ಅಂತೇಳಿ 2015 ಆದೇಶ ಮಾಡಿತು. ಅಂತಹುದೇ ಆದೇಶ ಮತ್ತೆ ಬರುತ್ತೆ ಅನ್ನೋದು, ಯಾಕಂದ್ರೆ ಅದೇ ಸುಪ್ರೀಂ ಕೋರ್ಟ್ ಈ ಹಿಂದೆ ಕೊಟ್ಟ ಆದೇಶವನ್ನೇ ಮತ್ತೆ ಇನ್ನೊಂದ್ಸರಿ ಹೇಳತ್ತೆ ಹೊರತು ಅದನ್ನೇನು ತಿದ್ದುಪಡಿ ಮಾಡಿ ಹೇಳಲ್ಲ. ಅದನ್ನ ಮನಗಂಡಂತ ಇವರು ಏನ್ ಮಾಡಿದ್ರು, ಏಪ್ರಿಲ್ 19ಕ್ಕೆ ಕೊನೆ ದಿನಾಂಕ ಇತ್ತು, ಅವತ್ತು ಅಂತಿಮ ದಿನಾಂಕ ಜಡ್ಜ್ಮೆಂಟ್ ಬರೋದಕ್ಕೆ. ಅದಕ್ಕೆ ಮುಂಚೆ ಏನಾದ್ರು ಬಂದ್ರೆ ಇವತ್ತು ಅವರ ಪಕ್ಷದ ಸ್ಥಿತಿ, ಅವರೇ ನಡೆಸಿರ್ತಕ್ಕಂಥ ಆಂತರಿಕ ಸರ್ವೆಯಲ್ಲಿ ಅವರು ಕಾಯಮ್ಮಾಗಿ ನೆಚ್ಕೊಂಡ್ಬಂದಿದ್ದಂತೆ ಹೆಚ್ಚು ಬಹುಪಾಲು ಅವ್ರು ಮತ ಬ್ಯಾಂಕ್ ರಾಜಕಾರಣ ಏನು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಮತ ಬ್ಯಾಂಕನ್ನು ನೆಚ್ಕೊಂಡಿರ್ತಕ್ಕಂಥವ್ರು. ಯಾವಾಗ ಇವರ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದಂಥ ಅಸೆಂಬ್ಲಿ ಎಲೆಕ್ಷನ್ ಅಲಯನ್ಸ್ ಮಾಡ್ಕೊಂಡಿದ್ದಂಥ SDPI, ನಾವು ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರತ್ಯೇಕವಾಗಿ ನಾವು ಚುನಾವಣೆಗೆ ಹೋಗ್ತೀವಿ, ಅದು ಕೇವಲ ವಿಧಾನಸಭೆ ಚುನಾವಣೆಗೆ ಮಾತ್ರ ನಮ್ಮ ಮೈತ್ರಿ ಅಂತ ಏನು ಯಾವಾಗ ಘೋಷಣೆ ಮಾಡಿದ ಪತ್ರಿಕಾಗೋಷ್ಠಿಲಿ, ಅವಾಗ ಸಹಜವಾಗಿ ಯೋಚನೆ ಮಾಡಂಗಾದ್ರು. ಅವಾಗ ಅವರು ನಡೆಸಿದಂಥ ಆಂತರಿಕ ಸರ್ವೆನಲ್ಲಿ 30ರಿಂದ 40 ಸೀಟು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ 198 ವಾರ್ಡ್ಗೆ. ಆದರೆ ಅಥವಾ ಅವರೇ ಮಾಡ್ದಂಗೆ 2ನೇ ಸರಿ ತಿದ್ದುಪಡಿ ಮಾಡಿ 225 ವಾರ್ಡ್ ಅಂತ ಏನು ಮಾಡಿದ್ರೆ, ಹಾಗಾದರೆ ಒಂದು 40 ವಾರ್ಡ್ ಬರ್ಬೋದು ಅಷ್ಟೇ ಅಂತೇಳಿ ಆಂತರಿಕ ಸರ್ವೆ ಬಂದ ನಂತರ ವಿಶೇಷವಾಗಿ DK ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರು, ಅವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥದ್ದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ, ಅವರ ಅಧ್ಯಕ್ಷತೆಯಲ್ಲಿ BBMPಲಿ ಈ ಥರ ಕಳಪೆ ಸಾಧನೆ ಮಾಡಿದ್ರೆ ಅವರು ಮುಂದೆ ಮುಖ್ಯಮಂತ್ರಿ ಆಗ್ಬೋದಾಗಿರ್ತಕ್ಕಂಥ ಅವ್ರೇನು ವಾದ ಮಾಡಬೇಕಾಗತ್ತೆ, ಅದಕ್ಕೆ ಹಿನ್ನಡೆ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಅವರು
ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ದಿಕ್ ತಪ್ಪಿಸ್ಲಿಕ್ಕೆ ಅಂತೇಳಿ ಇಲ್ಲಿ ಆತುರಾತುರವಾಗಿ ಏಪ್ರಿಲ್ ಮೊದಲನೇ ವಾರದಲ್ಲಿ ನಡೆದಂಥ ಅಧಿವೇಶನದಲ್ಲಿ, ವಿಧಾನಸಭಾ ಅಧಿವೇಶನದಲ್ಲಿ GBI ಬಿಲ್ಲನ್ನು ತಗೊಂಬಂದು ಅದನ್ನು ಪಾಸ್ ಮಾಡ್ಕೊಳ್ತಾರೆ. ದುರಂತ ಅಂದರೆ ನಮ್ಮ ಪಕ್ಷದವ್ರು ಕೂಡ ಅದ್ರ ವಿರುದ್ಧ ಗಟ್ಟಿಯಾಗಿ ಅಂಕಿಅಂಶಗಳ ಸಮೇತ, ದಾಖಲೆಗಳ ಸಮೇತ ಮಾತಾಡಬೇಕಾಗಿತ್ತು. ದಿಢೀರಾಗಿ ಈ ಒಂದು ವಿಷಯವನ್ನು ತಗೊಂಬಂದಿದ್ರಿಂದ ಇವರು ಕೂಡ ದಾಖಲೆಗಳು ಸಂಗ್ರಹ ಮಾಡಲಿಕ್ಕೆ ಸಮಯಾವಕಾಶದ ಕೊರತೆ ಇತ್ತು ನಮ್ಮ ಪಾರ್ಟಿಯವ್ರಿಗೆ. ಹಾಗಾಗಿ ಅದನ್ನು ಮಾತಾಡೋಕ್ಕಾಗಲಿ ಅವರು ಅದು ಅವಿರೋಧವಾಗಿ ಅದನ್ನ ನಿರ್ಣಯ ಪಾಸ್ ಮಾಡಿಕೊಂಡ್ರು. ಹಾಗಾಗಿ GBI ಅನ್ನೋದು ಬಂತು, BBMP ರದ್ದಾಗಿ. ಅದಾದ ನಂತರ GBI ರಚನೆ ಆಗಿ ಇವತ್ತು GBIಗೆ ಮಿತಿಯಲ್ಲಿ ಅಂತ ಈ ಕ್ಷಣ ತನಕ ಇವರು ಗಡಿ ಪ್ರದೇಶ ಯಾವುದು ಅಂತ ಇಲ್ಲಿ ತನಕ ಇವರು ಗುರ್ತು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟು ಗೊಂದಲಕಾರಿಯಾಗಿ ಆ GBI ತಯಾರಾಗಿರ್ತಕ್ಕಂಥದ್ದು. ಇದೇ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ GBI ಆಗಿದ್ರು ಕೂಡ ಇವಾಗ ನಾವು ನಡೆಸುವಂಥದ್ದು ಹಳೆ BBMP ವ್ಯಾಪ್ತಿಯ 198 ವಾರ್ಡ್ಗಳಿಂದ ಅಷ್ಟಕ್ಕೆ ಮಾತ್ರ ನಾವು ಚುನಾವಣೆ ನಡೆಸ್ತೀವಿ ಅಂತ ಹೇಳ್ತಾರೆ. ಆದರೆ ಮೊನ್ನೆ ಕಿರಣ್ ಮಜುಮ್ದಾರ್ ಅವರು ಒಂದು ರಸ್ತೆ ಗುಂಡಿಗಳವರ ಬಯೋಕಾನ್ ಹತ್ರ ಈ ಥರ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಚಿತ್ರಗಳ ಸಮೇತ ಹಾಕಿದಾಗ ಅಲ್ಲಿ ಹೋಗ್ಬಿಟ್ಟು GBI ಇಲ್ಲಿ ತನಕ ವಿಸ್ತರಣೆ ಮಾಡಿದ್ದೀವಿ, ಇವಾಗ ಗ್ರಾಮ ಪಂಚಾಯತ್ ಇಲ್ಲ ಅನ್ನೋ ಮಾತನ್ನು ಅಲ್ಲಿ ಹೇಳ್ತಾರೆ. ಅವರ ಹೇಳಿಕೆಗಳಲ್ಲೇ ಗೊಂದಲ ಇದೆ ಅನ್ನೋದು ನಮ್ಗೆ ಅತ್ಯಂತ ಸ್ಪಷ್ಟವಾಗುತ್ತೆ. ಎರಡನೇದು ಇವತ್ತೇನು 5 ಕಾರ್ಪೊರೇಷನ್ ಮಾಡಿದ್ದಾರೆ. 5 ಕಾರ್ಪೊರೇಷನ್ ಮಾಡಿರುವಂಥದ್ರಲ್ಲಿ ವೆಸ್ಟ್ ಕಾರ್ಪೊರೇಷನ್ ಪಶ್ಚಿಮ ಬೆಂಗಳೂರು ಮಹಾನಗರ ಪಾಲಿಕೆಗೆ 112 ವಾರ್ಡ್ ಇದೆ, ದಕ್ಷಿಣ ಪಾಲಿಕೆಗೆ 72 ಇದೆ, ಹಾಗೆ ಕೇಂದ್ರ ಪಾಲಿಕೆಗೆ 60 ಇದೆ, ಪೂರ್ವ ಪಾಲಿಕೆ ಕೇವಲ 50 ವಾರ್ಡ್ಗಳಿರುವಂಥದ್ದು. ಒಂದಕ್ಕೊಂದು ಸಂಬಂಧ ಇಲ್ಲ. ಈ ರೀತಿ ಆಗಿರುವಂಥದ್ದು. ಇದರಿಂದ ಏನು ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ, ನಮ್ಮ ಪಕ್ಷನೂ ಭಾರತೀಯ ಜನತಾ ಪಾರ್ಟಿ ದೆಹಲಿಯನ್ನ ಬೇರೆ ಬೇರೆ ಕಾರಣಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಆಗಲಿ ಅನ್ನೋ ಒಂದು ಕಾರಣಕ್ಕೆ 3 ಪಾಲಿಕೆಗಳನ್ನು ಮಾಡಿತ್ತು. ಆದರೆ ಅಲ್ಲಿ ದೊಡ್ಡ ಮಟ್ಟದ ಎಡವಟ್ಟುಗಳಾಯಿತು. ಅದರಲ್ಲಿ ದಕ್ಷಿಣ ದೆಹಲಿ ಕಾರ್ಪೊರೇಷನ್ ಆರ್ಥಿಕವಾಗಿ ತುಂಬ ಶ್ರೀಮಂತ ಆಯಿತು. ಇನ್ನು ಉತ್ತರ ಮತ್ತು ಪೂರ್ವ ದೆಹಲಿ ಕಾರ್ಪೊರೇಷನ್ಗಳು ಎರಡೂ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತು. ಮೂರು ಟರ್ಮ್ ಮುಗಿಯೋಷ್ಟೊಳಗೇನೆ ಇದರಲ್ಲಿ ಅದು 2 ಕಾರ್ಪೊರೇಷನ್, ಉತ್ತರ ಮತ್ತು ಪೂರ್ವ ಕಾರ್ಪೊರೇಷನ್ ಅದು ದಿವಾಳಿ ಆಗಿರತಕ್ಕಂಥ ಮಹಾನಗರ ಪಾಲಿಕೆ ಸ್ಥಳೀಯ ಸಂಸ್ಥೆ ಅಂತ ಡಿಕ್ಲೇರ್ ಮಾಡಿದ ನಂತರ ಅನ್ಯ ದಾರಿ ಇಲ್ದಿರಾ ಅಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಯಿತು, ರಿಯಲ್ ಎಸ್ಟೇಟ್ ಸಮಸ್ಯೆ ಜಾಸ್ತಿ ಆಯಿತು. ಇದನ್ನೆಲ್ಲ ಮನಗಂಡು 3 ಕಾರ್ಪೊರೇಷನ್ ಇಂದ ಒಂದು ನಿರ್ಣಯ ಮಾಡಿ, ಒಮ್ಮತದ ನಿರ್ಣಯ ಮಾಡಿ 3 ಒಂದು ಮಾಡಬೇಕು ಅಂತ ಹೇಳಿ ಒಂದು ಮಾಡಿದ್ರು. ಅಲ್ಲಿ ಆರ್ಥಿಕ ಅಸಮತೋಲನ ತುಂಬಾ ದೊಡ್ಡ ಮಟ್ಟಕ್ಕಾಗಿತ್ತು. ಅದೇ ರೀತಿ ಬೃಹನ್ ಮುಂಬೈ ಕಾರ್ಪೊರೇಷನ್ ಕೂಡ 2 ಭಾಗ ಆದಾಗ ಅಲ್ಲಿ ಇದೇ ರೀತಿ ಆರ್ಥಿಕ ಅಸಮತೋಲನ, ಎಕನಾಮಿಕಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆದ ನಂತರ ತಿರ್ಗಾ ಅವ್ರು ಒಂದು ಮಾಡ್ಕೊಂಡು ಇವತ್ತು ಈಗ ಒಂದೇ ಕಾರ್ಪೊರೇಷನ್ ಮಾಡಿದ್ದಾರೆ. 3,40,00,000 ಜನಸಂಖ್ಯೆ ಇರತಕ್ಕಂಥ ದೆಹಲಿದು ಒಂದೇ ಕಾರ್ಪೊರೇಷನ್, 2,70,00,000 ಜನಸಂಖ್ಯೆ ಇರತಕ್ಕಂಥ ಮುಂಬೈದು ಒಂದೇ ಕಾರ್ಪೊರೇಷನ್, 1,22,00,000 ಜನಸಂಖ್ಯೆ ಇರತಕ್ಕಂಥ ಚೆನ್ನೈದು ಒಂದೇ ಕಾರ್ಪೊರೇಷನ್, 1,12,00,000 ಜನಸಂಖ್ಯೆ ಇರತಕ್ಕಂಥ ಹೈದರಾಬಾದ್ ಕಾರ್ಪೊರೇಷನ್ ಒಂದೇ ಕಾರ್ಪೊರೇಷನ್. ಈ ತರ ಇದ್ದಾಗ ಇವ್ರು ಇಲ್ಲಿ ಮಾಡಿರುವಂತದ್ದು, ನಮ್ಮ ಬೆಂಗಳೂರಲ್ಲಿ ಇರುವಂತದ್ದು ಒಟ್ಟು ಐ ಟಿ ಕಂಪನೀಸ್ ಮಾತ್ರ 3,876 ನೋಂದಾಯಿತ IT ಕಂಪನಿಗಳಿದೆ. ಅದರಲ್ಲಿ 95% ಮಹದೇವಪುರ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲೇ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು. ಹೆಚ್ಚಿನ ಆದಾಯನ ಪಾಲಿಕೆಗೆ ತಂದು ಕೊಡ್ತಾ ಇದ್ದಂಥ ಟೆಕ್ ಪಾರ್ಕ್ಗಳೇನಿದೆ, 89 ಟೆಕ್ ಪಾರ್ಕ್ಗಳ ಪೈಕಿ 83 ಟೆಕ್ ಪಾರ್ಕ್ ಕೇವಲ ಔಟರ್ ರಿಂಗ್ ರೋಡ್, ಕೇವಲ ಪೂರ್ವ ವಲಯ ಮತ್ತು ಮಹದೇವಪುರ ವಲಯಗಳಲ್ಲಿ ಇರೋದು. ಒಂದೇ ಒಂದು ಟೆಕ್ ಪಾರ್ಕ್ ಮಾತ್ರ ದೊಡ್ಡ ಟೆಕ್ ಪಾರ್ಕ್, ಅದು ರಾಜರಾಜೇಶ್ವರ ನಗರ ವಲಯದ ಗ್ಲೋಬಲ್ ವಿಲೇಜ್ ಅನ್ನೋದು ಬಿಟ್ಟರೆ ಬಹುತೇಕ ಆದಾಯ BBMPಗೆ ಹರಿದು ಬರ್ತಾ ಇದ್ದಂಥದ್ದು ಆದಾಯ ತೆರಿಗೆ ರೂಪದಲ್ಲಿ ಮಹದೇವಪುರ ಮತ್ತು ಪೂರ್ವ ವಲಯ ಅಂತ ಏನು ಕರೀತಾರೆ ಈ ವಲಯಗಳಿಂದ ಬರ್ತಾ ಇದ್ದಂಥದ್ದು. ಇವತ್ತು ಅದನ್ನ ಪ್ರತ್ಯೇಕವಾಗಿ ಮಾಡಿರೋದ್ರಿಂದ ಪಶ್ಚಿಮ ಬೆಂಗಳೂರು ಏನಂತ ಅದು ಆದಾಯದ ಪ್ರಮಾಣ ತುಂಬಾ ಕಡಿಮೆ. ಇವತ್ತು ಇವರು ಮಾಡಿರ್ತಕ್ಕಂಥ ಕಾರ್ಪೊರೇಷನ್ ಪೈಕಿ ಕೇಂದ್ರ ಕಾರ್ಪೊರೇಷನ್ ಅಂತ ಏನಿದೆ, ಆ ಕೇಂದ್ರ ಕಾರ್ಪೊರೇಷನ್ ಅಲ್ಲಿ ಇವತ್ತು ವಾರ್ಷಿಕವಾಗಿ 200 ರಿಂದ 230 ಕೋಟಿ ರೂಪಾಯಿ ಮಾತ್ರ ಆದಾಯ ಬರ್ಲಿಕ್ಕೆ ಸಾಧ್ಯ. ಪಶ್ಚಿಮ ಪಾಲಿಕೆಗೆ ಒಂದು 400 ರಿಂದ 450 ಕೋಟಿ ರೂಪಾಯಿ ಬರುತ್ತೆ. ದಕ್ಷಿಣ ಪಾಲಿಕೆಗೆ ಒಂದು 450 ರಿಂದ 550 ಕೋಟಿ ರೂಪಾಯಿ ಅಷ್ಟು ಬರುತ್ತೆ. ಉತ್ತರ ಪಾಲಿಕೆಯಿಂದ ಒಂದು 500 ಕೋಟಿ ರೂಪಾಯಿ ಬರುತ್ತೆ. ಆದರೆ ಹೆಚ್ಚು ಒಂದು 2,500 ಕೋಟಿಗೂ ಹೆಚ್ಚು ಆದಾಯ ಬರುವಂಥದ್ದು ಕೇವಲ ಮಹದೇವಪುರ ವಲಯ, ಪೂರ್ವ ವಲಯ ಸೇರಿರ್ತಕ್ಕಂಥ ಇವತ್ತು ಪೂರ್ವ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನು ಮಾಡಿದ್ದಾರೆ ಆ ಭಾಗದಿಂದ ಬರುತ್ತೆ. ಸಹಜವಾಗಿಯೇ ಅಲ್ಲಿ ಒಂದು ಬೇರೆ ಬೇರೆ ಪ್ರದೇಶಗಳಿಂದ ಹರಿದು ಬರುವಂತ ಜನ ಜಾಸ್ತಿ ಆಗ್ತಾರೆ. ಇದ್ರದ್ದು ಆರ್ಥಿಕ ಅಸಮತೋಲನ ತುಂಬಾ ದೊಡ್ಡ ಮಟ್ಟಕ್ಕಾಗತ್ತೆ. ಸಹಜವಾಗಿ ಕೇಂದ್ರ ಮಹಾನಗರ ಪಾಲಿಕೆ ಯಾವ ಕಟ್ಟಡ ಮೊದಲು 1949ರಿಂದ ಮೇಯರ್ ಪದ್ಧತಿ ಜಾರಿಗೆ ಬಂದಾಗಿಂದ ಆ ಕಾರ್ಪೊರೇಷನ್ ಇದೆ, ಅವಾಗಿಂದ ಇರುವಂತ ಕಾರ್ಪೊರೇಷನ್ ತುಂಬಾ ಆರ್ಥಿಕವಾಗಿ ತುಂಬಾ ಸಂಕಷ್ಟಕ್ಕಾಗತ್ತೆ. ಇದು ಆರ್ಥಿಕ ಅಸಮತೋಲನಕ್ಕೆ ತುಂಬಾ ದೊಡ್ಡ ಮಟ್ಟಕ್ಕಾಗೋದು. ಅದೇ ರೀತಿ ಪಶ್ಚಿಮ ಪಾಲಿಕೆ ಇರ್ಬೋದು ಅಥವಾ ಕೇಂದ್ರ ಪಾಲಿಕೆಯಲ್ಲಿ ಇರ್ಬೋದು ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗುತ್ತೆ. ಪಶ್ಚಿಮ ಪಾಲಿಕೆಯಲ್ಲಂತೂ ರಿಯಲ್ ಎಸ್ಟೇಟ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗುತ್ತೆ. ಇಲ್ಲಿ ಪ್ರಾಪರ್ಟಿ ಬೆಲೆ ತುಂಬ ದೊಡ್ಡ ಮಟ್ಟಕ್ಕೆ ಗಗನಕ್ಕೇರಿದ್ರೆ ಅಲ್ಲಿ ಆ ಥರ ಏರಿಕೆ ಆಗದಿರ ಯಥಾಸ್ಥಿತಿ ಹಾಗೆ ಇರುತ್ತೆ. ಹಾಗಾಗಿ ಒಂದಕ್ಕೊಂದು ಗಜಾಂತರ ವ್ಯತ್ಯಾಸ ಆಗೋ ರೀತಿಯಲ್ಲಿ ಈ ಪಾಲಿಕೆಗಳು ನಡ್ಕೊಂಡು ಹೋಗುತ್ತೆ. ಇದು ಒಂದ್ರ ಜೊತೆಗಾಯ್ತು ಅಂದರೆ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಬೆಂಗಳೂರು ಮಹಾನಗರದ ಮೂಲ ನಿವಾಸಿಗಳು ಇವತ್ತು ಪಶ್ಚಿಮ ಪಾಲಿಕೆಯನ್ನು ಹೊರತುಪಡಿಸಿದ್ರೆ ಮಿಕ್ಕ 4 ಪಾಲಿಕೆಗಳಲ್ಲಿ ಅನಾಥರಾಗ್ತಾರೆ. ಕೇಂದ್ರ ಪಾಲಿಕೆಯನ್ನು ನೀವು ನೋಡಿ, ಏನೇ ಮಾಡಿದ್ರು ಈ ಒಂದು ವೇಳೆ ಇದೇ ಬಂದ್ರೆ
ಬರೋದಕ್ಕೆ ಸಾಧ್ಯ ಇಲ್ಲ. ಎಲೆಕ್ಷನ್ ನನಗೆ ಬೇಕಾದ್ರೆ ನಮ್ಮ ಜಿ ಕನ್ನಡ ವಾಹಿನಿ ಮುಂದೆ ಹೇಳ್ತೀನಿ, ಕನಿಷ್ಠ 2 ವರ್ಷಗಳ ಕಾಲ ಇವರು ನಡೆಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಏನೇ ಮಾಡೋದು ಸಾಧ್ಯ ಇಲ್ಲ. ಹೌದೌದು, ಅದು ಹೇಳ್ತೀನಿ ನಿಮ್ಗೆ ಯಾಕೆ ಅಂತ. ಅದಾದ್ರೆ ಒಂದು ವೇಳೆ ಇದೇನಾದ್ರೂ ಚುನಾವಣೆ ನಡೆದ್ರೆ ಇದೇ ಪಾಲಿಕೆ 5 ಪಾಲಿಕೆಗೆ, ಕೇಂದ್ರ ಪಾಲಿಕೆಯಲ್ಲಿ ಒಬ್ಬ ಹಿಂದೂ ಈ ಜನ್ಮದಲ್ಲಿ ಮೇಯರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಲಂಡನ್ ಮಹಾನಗರ ಕಳೆದ 3 ಅವಧಿಗಳಿಂದ ಯಾವ ರೀತಿ ಅಲ್ಲಿಗೆ ವಲಸೆ ಹೋದಂತ ಪಾಕಿಸ್ತಾನ ಮತ್ತೆ ಬೇರೆ ಬೇರೆ ಪ್ರದೇಶಗಳಿಂದ ವಲಸೆ ಹೋದಂಥವ್ರು ಬಿಗಿ ಹಿಡಿತ ಕೆಂಗ್ ಸಿಕ್ಕಾಕೊಂಡಿದೆ. ಇವತ್ತು ಲಂಡನ್ ಒದ್ದಾಡ್ತಾ ಇದೆ. ಲಂಡನ್ನ 65% 3/2 ಭಾಗದಷ್ಟು ಪ್ರದೇಶವನ್ನ ಇಸ್ಲಾಮಿಕ್ ಸಿಟಿ ಅಂತ ಘೋಷಣೆ ಮಾಡಬೇಕು ಅಂತ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಕಳೆದ 3 ಅವಧಿಯಿಂದ ಅಲ್ಲಿ ಏನಾಗಿದೆ ಅದೇ ಪರಿಸ್ಥಿತಿ ಕೇಂದ್ರ ಪಾಲಿಕೆಗಾಗತ್ತೆ. ಒಬ್ಬ ಕನ್ನಡದವನಾಗ್ಲಿ ಅಥವಾ ಒಬ್ಬ ಹಿಂದೂ ಆಗಲಿ ಅಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪೂರ್ವ ಪಾಲಿಕೆ ರಚನೆಯಾಗಿ ಅಲ್ಲಿ ಚುನಾವಣೆ ನಡೆದ್ರೆ ಅಲ್ಲಿ ತಮಿಳಿಯನ್ಸು ಅಂದರೆ ನಾನು ಭಾಷಾವಾರು ಹೇಳ್ತಾ ಇರೋದು, ಮಲಯಾಳಿ ಭಾಷಿಕರು ಅಥವಾ ಉರ್ದು ಭಾಷಿಕರು ಅಲ್ಲಿ ಮಹಾಪೌರರಾಗ್ತಾರೆ. ಉತ್ತರ ಪಾಲಿಕೆ ಅಂತ ಆದಾಗ ಅಲ್ಲಿ ತೆಲುಗು ಭಾಷಿಕರು ಮತ್ತು ಉರ್ದು ಭಾಷಿಕರು ಅಲ್ಲಿ ಮಹಾಪೌರರಾಗ್ತಾರೆ. ದಕ್ಷಿಣ ಪಾಲಿಕೆ ಅಂತ ಆದಾಗ ಭಾಗಶಃ ಕನ್ನಡ ಭಾಗ ಇರುವಂಥದ್ದು, ಅದು ಬಿಟ್ಟರೆ ತೆಲುಗು ಮತ್ತು ಉರ್ದು ಭಾಷಿಕರಾಗ್ತಾರೆ. ಕನ್ನಡ ಅಚ್ಚ ಕನ್ನಡಿಗರಾಗುವಂಥದ್ದು ಕೇವಲ ನಮ್ಮ ಪಶ್ಚಿಮ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮಾತ್ರ ಅಚ್ಚ ಕನ್ನಡಿಗರಾಗ್ತದೆ. ಆದರೆ ಅದು ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ಳುವಂಥ ಪಾಲಿಕೆ ಆಗ್ತದೆ. ಈ ರೀತಿ ಇಲ್ಲಿ ಒಂದಕ್ಕಿಂತ ಒಂದು ಪ್ರಾದೇಶಿಕ ಅಸಮತೋಲನ ತುಂಬ ದೊಡ್ಡ ಮಟ್ಟದ್ದು, ಧಾರ್ಮಿಕ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ, ಪ್ರಾದೇಶಿಕ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ, ನಿರುದ್ಯೋಗದ ಸಮಸ್ಯೆ ಆಗುತ್ತೆ, ಎಲ್ಲದಕ್ಕಿಂತಲೂ ಆರ್ಥಿಕ ಅಸಮತೋಲನ ತುಂಬ ದೊಡ್ಡ ಮಟ್ಟಕ್ಕಾಗುತ್ತೆ. ಹೀಗಾಗಿ ಇವ್ರು ಮಾಡಿರ್ತಕ್ಕಂಥದ್ದು ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ತುಂಡು ಮಾಡ್ದಂಗೆ ನೋಡಿ. ಇವಾಗ ನೀವು ಆ ವಾರ್ಡ್ಗಳನ್ನ ಇವರು ವಾರ್ಡ್ ಮರು ವಿಂಗಡಣೆ ಅಂತ ಏನ್ ಮಾಡಿದ್ದಾರೆ, ಒಂದು ಏಜೆನ್ಸಿಯನ್ನ ಇವ್ರನ್ನ ಭಾರತೀಯ ಜನತಾ ಪಾರ್ಟಿ ಕೂಡ ಮಾಡಿತ್ತು. ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಅಧಿಕೃತ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ಸಂಸ್ಥೆಯನ್ನ ಏಜೆನ್ಸಿಯಾಗಿ ತಗೊಂಡು ಅವ್ರ ಮೂಲಕ 2-3 ಸರ್ವೆಗಳು ಮಾಡಿಸಿ ಅದನ್ನ ಮಾಡಿದ್ರು. ಆಕಾರವಾಗೇ ಇತ್ತು. ಆದ್ರೆ ಇವ್ರು ಮಾಡಿರ್ತಕ್ಕಂಥದ್ದು ಇವರ ಕಾರ್ಯಕರ್ತರು, ಇವರ ನಾಯಕರು, ಇವರ ಶಾಸಕರು ಮತ್ತೆ ಪರಾಜಿತ ಅಭ್ಯರ್ಥಿಗಳು, ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳು ಕೂತ್ಕೊಂಡು ಮಾಡಿರೋದ್ರಿಂದ ಆಕಾರ ಇಲ್ಲಿ ಇವತ್ತು ವಿಕಾರವಾಗಿರ್ತಕ್ಕಂಥದ್ದು ನೋಡ್ಬೋದು. ಬಾಲಂಗೋಸಿ, ನಮ್ಮ ಗಾಳಿಪಟದ ಬಾಲಂಗೋಸಿಗಳ ರೀತಿ ಒಂದಕ್ಕೂ ಸಂಬಂಧ ಇಲ್ಲದ ರೀತಿಲಿ ಇವ್ರು ಯಾವ ರೀತಿ ಬೇಕೋ ಇವರು ಕಾಯಂ ಮತದಾರರು ಇವ್ರಿಗೆ ಓಟ್ ಹಾಕ್ತಾರೆ ಅನ್ನೋದೇನಿರ್ತದೆ. ಅವರು ಮತ್ತೆ ಅವಿದ್ಯಾವಂತರು ಜಾಸ್ತಿ ಎಲ್ಲಿರ್ತಾರೆ, ಸ್ಲಮ್ಗಳಲ್ಲಿರುತ್ತೆ, ಕೊಳಚೆ ಪ್ರದೇಶಗಳಲ್ಲಿರುತ್ತೆ, ಕಡು ಬಡವರಲ್ಲಿರ್ತಾರೆ, ಕೂಲಿ ಕಾರ್ಮಿಕರಲ್ಲಿರ್ತಾರೆ. ಯಾರನ್ನ ಇವರು ಗುಂಡು ತುಂಡುಗಳಿಂದ ಕೊಂಡ್ಕೋಬಹುದು ಅಂತ ಪ್ರದೇಶಗಳಿರುವಂತದನ್ನ ಇವ್ರು ಸೇರಿಸ್ಕೊಂಡು ಇವತ್ತು ಮಾಡಕ್ ಹೊರಟಿರತಕ್ಕಂಥದ್ದು. ಹೀಗಾಗಿ ಇದು ಅತ್ಯಂತ ಅವೈಜ್ಞಾನಿಕವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ನಾವು 8 ಜನ ಈಗಾಗಲೇ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ದಾಖಲು ಮಾಡಿದೀವಿ. ಅದು ಕೂಡ ವಿಚಾರಣಾ ಹಂತದಲ್ಲಿದೆ. ಇನ್ನು ಚುನಾವಣೆ ಎಲೆಕ್ಷನ್ ಪಿಟಿಷನ್ ಅದು ಸುಪ್ರೀಂ ಕೋರ್ಟ್ ಅಲ್ಲಿರೋದ್ರಿಂದ 3ನೇ ತಾರೀಕು ಒಳಗೆ ಇವರು ವಾರ್ಡ್ ಡಿಲಿಮಿಟೇಷನ್ ಪ್ರಮಾಣ ಪತ್ರ, ಅದ್ರ ಜೊತೆಗೆ ರಿಸರ್ವೇಷನ್ಸ್ ಮೀಸಲಾತಿ ವಾರ್ಡ್ ವಾರು ಮೀಸಲಾತಿ ಪಟ್ಟಿಯನ್ನ ಇವರಲ್ಲಿ ಸಲ್ಲಿಕೆ ಮಾಡಬೇಕಾಗಿತ್ತು. ಈ ಕ್ಷಣ ತನಕ ವಾರ್ಡ್ ಮರು ವಿಂಗಡಣೆಗೆ ಸಂಬಂಧಪಟ್ಟಂಗೆ ಇವರೇನು ಡಿಲಿಮಿಟೇಷನ್ ಮಾಡಿದ್ರು ಅದ್ರ ಪ್ರಮಾಣ ಪತ್ರ ಇಲ್ಲಿ ತನಕ ಸಲ್ಲಿಕೆ ಮಾಡಲಿಲ್ಲ. ನಾಳೆನೇ ಕೊನೆಯ ದಿನ. ಶನಿವಾರ ರಜಾ ಇರುತ್ತೆ ಸುಪ್ರೀಂ ಕೋರ್ಟ್, ಭಾನುವಾರ ರಜಾ ಯಥಾ ಪ್ರಕಾರ, ಸೋಮವಾರ ಮೊದಲನೇ ಅವಧಿಗೆ ಬರುತ್ತೆ. ಇವರು ನಾಳೆ ಹಾಕಬೇಕು. ನಾಳೆ ಹಾಕಬೇಕಂದ್ರೆ ಇವತ್ತು ಸಂಜೆ ಒಳಗೆ ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ವಾರ್ಡ್ ಡಿಲಿಮಿಟೇಷನ್. ಇನ್ನೂ ಇವರ ಆ ಒಂದು ಬಂದಂಥ ತಕರಾರು ಅರ್ಜಿಗಳು, ಆಕ್ಷೇಪಣಾ ಅರ್ಜಿಗಳನ್ನ ಇನ್ನ ಅದನ್ನ ಸ್ಕ್ರೂಟಿನಿ ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ ಹೊರತು ಅಲ್ಲಿಗೆ ಇವರು ಸುಪ್ರೀಂ ಕೋರ್ಟ್ನ ದಾರಿ ತಪ್ಪಿಸುವಂತ ಕೆಲಸವನ್ನು ಕೂಡ ಇವರು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟ. ಇಲ್ಲಿ BBMPಗೆ ಸಂಬಂಧಪಟ್ಟಾಗಿ ಇವ್ರೇನು 5 ಮಾಡೋದು ಇವ್ರು ಸ್ವಾರ್ಥಕ್ಕೋಸ್ಕರ ಮಾಡಿರ್ತಕ್ಕಂಥದ್ದೇ ಹೊರತು 5 ಪಾಲಿಕೆಗಳನ್ನ ಯಾತಕ್ಕೆ ಇವರು ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಇದನ್ನ ಅವ್ರಿಗೆ ನೇರವಾಗಿ ಅವ್ರಿಗೆ ಬಹಿರಂಗ ಚರ್ಚೆಗೂ ನಾನು ಆಹ್ವಾನ ಮಾಡಿದ್ದೀನಿ, ಬಹಿರಂಗ ಪತ್ರಗಳು ಬರೆಯೋದ್ರ ಮೂಲಕ. ಯಾತಕ್ಕಾಗಲ್ಲ ಅಂತಂದ್ರೆ ಸೆಂಟ್ರಲ್ ಕಾರ್ಪೊರೇಷನ್ ಮಾತ್ರ ಇವತ್ತು ಚುನಾವಣೆ ನಡೆದ್ರೆ ಅಲ್ಲಿ ಕಾನೂನು ರೀತಿ ನಿಯಮಾನುಸಾರ ಸಂವಿಧಾನದ ರೀತಿಯಲ್ಲಿ ಅವರು ಸಭೆಗಳನ್ನ ನಡೆಸಲಿಕ್ಕೆ ಮತ್ತೆ ಸಂಬಂಧ ಯಾರ್ಯಾರಿಗೆ ಯಾವ್ಯಾವ ಕಚೇರಿಗಳಿರ್ಬೇಕು ಅದು ಇರ್ತಕ್ಕಂಥದ್ದು ಅಲ್ಲಿ ಮಾತ್ರ ಇದೆ ಹೊರತುಪಡಿಸಿದ್ರೆ ಇನ್ನು 4 ಕಾರ್ಪೊರೇಷನ್ಗೆ, ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ ಕಾರ್ಪೊರೇಷನ್ಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತ ಕಟ್ಟಡ, ಒಂದೇ ಕಟ್ಟಡ ಇರಬೇಕು. ಇಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೇಯರ್ ಪದ್ಧತಿ ಇರ್ತಕ್ಕಂಥ ಕಡೆ ಯಾವುದೇ ಕಾರಣಕ್ಕೂ ದುಂಡ್ಗಿರ್ತಕ್ಕಂಥದ್ದು ಅಥವಾ ಚೌಕಾಕಾರದಲ್ಲಿರ್ತಕ್ಕಂಥ ಕಟ್ಟಡಗಳಲ್ಲಿ ಪಾಲಿಕೆ ಸಭೆ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ವಿಧಾನಸಭೆ, ಲೋಕಸಭೆಯಲ್ಲಿ ಮಾತ್ರ ಸಾಧ್ಯ ಹೊರತು ಸ್ಥಳೀಯ ಸಂಸ್ಥೆಗಳಲ್ಲಿ ಸಾಧ್ಯ ಇಲ್ಲ. ಯಾತಕ್ಕೆ ಅಂತಂದ್ರೆ ರಾಷ್ಟ್ರಪತಿಗಳಿಗಾಗ್ಲಿ, ರಾಜ್ಯಪಾಲರಿಗಾಗ್ಲಿ, ಪ್ರಧಾನಮಂತ್ರಿಗಳಿಗಾಗ್ಲಿ, ಮುಖ್ಯಮಂತ್ರಿಗಳಿಗಾಗ್ಲಿ ಪೂಜ್ಯ ಅಂತ ಯಾರು ಕರೆಯಲ್ಲ. ಪೂಜ್ಯ ಅಂತ ಕರೆಯೋದು ಮಹಾಪೌರರು ಮಾತ್ರ. ಮಹಾಪೌರರು ಕೂತ್ಕೊಳ್ಳೋ ಅಂತ
ಆಸನ ಇರುತ್ತೆ. ಅವರ ಕಣ್ಣೆದುರಿಗೆ ಮಿಕ್ಕ ಎಲ್ಲರೂ ಕಾಣಿಸ್ಬೇಕು. ಅಕ್ಕಪಕ್ಕ ಯಾರು ಇರಲ್ಲ. ಅವ್ರು ಎಡಭಾಗದಲ್ಲಿ ಆಯುಕ್ತರು ಕೂತಿರ್ತಾರೆ, ಬಲಭಾಗದಲ್ಲಿ ಉಪಮಹಾಪೌರು ಕೂತಿರ್ತಾರೆ ಹೊರತುಪಡಿಸಿದ್ರೆ ಇನ್ನು ಮಿಕ್ಕಿದಷ್ಟು ಜನ ಅಧಿಕಾರಿಗಳು ಜನಪ್ರತಿನಿಧಿಗಳು ಅವ್ರ ಕಣ್ಣು ಕಾಣಿಸ್ಬೇಕು. ಹಾಗಾಗಿ ತ್ರಿಭುಜಾಕಾರದ ಆಕೃತಿ ಇರತಕ್ಕಂಥ ಕಟ್ಟಡನೇ ಅದು ಕೌನ್ಸಿಲ್ ಸಭೆ ನಡೆಸಬೇಕಾಗಿರುವಂಥದ್ದು. ಅದು ಒಂದು ಬೇಕು. ಪಶ್ಚಿಮ ಪಾಲಿಕೆಗೆ 112 ಜನ ಇದ್ದಾರೆ. 12 ಜನ ನಾಮಿನೇಟೆಡ್ ಬರ್ತಾರೆ. ಪ್ರತಿ 10 ಜನಕ್ಕೆ ಒಬ್ರು ನಾಮನಿರ್ದೇಶಿತ ಸದಸ್ಯರು. ಅಲ್ಲಿ 123 ಜನ ಆಗ್ತಾರೆ. ಒಂದು 15ರಿಂದ 20 ವಿಧಾನ ಪರಿಷತ್ತು, ವಿಧಾನಸಭೆ, ಲೋಕಸಭೆ, ರಾಜ್ಯಸಭಾ ಸದಸ್ಯರು ಮತ್ತೆ ರಾಜ್ಯ ಸಚಿವ ಸಂಪುಟ ಸ್ಥಾನಮಾನ ಇರತಕ್ಕಂಥ ಚೇರ್ಮನ್ಗಳು ಅವರು ಅಪೇಕ್ಷಿತರಿರ್ತಾರೆ. 150ರಿಂದ 160 ಆಸನಗಳು ಇರ್ತಕ್ಕಂಥ ಒಂದು ಸಭಾಂಗಣ. ಅದ್ರ ಹಿಂದ್ಗಡೆ ಆಫೀಸರ್ಸ್ ಅಧಿಕಾರಿಗಳ ಗ್ಯಾಲರಿ ಇರ್ತದೆ. ಚೀಫ್ ಇಂಜಿನಿಯರ್ ಅವ್ರ ಮೇಲ್ಪಟ್ಟಿರ್ತಕ್ಕಂಥವ್ರು DC, JC, ಸ್ಪೆಷಲ್ ಕಮಿಷನರ್, ಅಡಿಷನಲ್ ಕಮಿಷನರು ಇವರೆಲ್ಲ ಸೇರಿದಾಗ ಅವರಿಗೆ ಒಂದು 30ರಿಂದ 40 ಆಸನ. ಅಂದರೆ ಗ್ರೌಂಡ್ ಫ್ಲೋರಲ್ಲೇ ಇವರು ಒಂದು 200 ಆಸನಗಳು ಇರ್ತಕ್ಕಂಥ ಕೊಠಡಿ. ಮೇಲ್ಗಡೆ ಮಾಧ್ಯಮಗಳಿಗೆ ಮೀಡಿಯಾ ಗ್ಯಾಲರಿ ಅಂತಾರೆ, ಅದಿರಬೇಕಾಗತ್ತೆ. ಕನಿಷ್ಠ 2 ದಿನ ಸಭೆ ನಡೆಯುತ್ತೆ. ಒಂದು ಸಬ್ಜೆಕ್ಟ್ ಮೀಟಿಂಗ್ ನಡೆಯುತ್ತೆ, ವಿಷಯ ಆಧಾರಿತ ಸಭೆ ಒಂದಿನ ಕಂಪಲ್ಸರಿ ನಡೆಯುತ್ತೆ, ಒಂದಿನ ಮಂತ್ಲಿ ಮೀಟಿಂಗ್ ಮಾಸಿಕ ಸಭೆ ನಡೆಯುತ್ತೆ. ಆ 2 ದಿನ ಇವರ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಮಾಧ್ಯಮದವ್ರಿಗೆ ಎಲ್ಲರಿಗೂ ಊಟ ತಿಂಡಿಗೆ ಅಂತ ಹೇಳಿ ಅದಕ್ಕೆ ಡೈನಿಂಗ್ ಹಾಲ್ ಒಂದಿರಬೇಕಾಗತ್ತೆ. ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಇವೆಲ್ಲದಕ್ಕಿಂತಲೂ ಚುನಾವಣೆ ನಡೆದು 27 ದಿನಗಳ ಒಳಗಾಗಿ ಪಾಲಿಕೆ ಆಯ್ಕೆ ಆದಂಥ ಒಬ್ಬ ಸದಸ್ಯ ಪಾಲಿಕೆ ಸದಸ್ಯನಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು. 27 ದಿನ ಒಳಗೆ ಮಾಡಬೇಕು. ಆ ಪ್ರಮಾಣ ವಚನ ಬೋಧಿಸೋದು ಯಾರು? ಮಹಾಪೌರು. ಆ ಮಹಾಪೌರ ಚುನಾವಣೆ ಅದಕ್ಕೆ ಮುಂಚೆ ನಡೆದಿರಬೇಕು. ಮಹಾಪೌರ ಚುನಾವಣೆ ನಡೆದ ತಕ್ಷಣ ಮಹಾಪೌರಿಗೆ ಅವ್ರದ್ದೇ ಆದಂಥ ಕೊಠಡಿ ಇರಬೇಕು. ಮಹಾಪೌರರ ಕೊಠಡಿ ಹೇಗೆ ಅಂತಂದರೆ ಅವರ ವೈಯಕ್ತಿಕ ಒಂದು ಆಂಟಿ ಚೇಂಬರ್ ಅಂತಾರೆ, ಅದು ಸಪ್ರೇಟ್ ಆಗಿ ಸಾರ್ವಜನಿಕರನ್ನ ದರ್ಶನ ಮಾಡೋಕ್ಕೆ 50ರಿಂದ 60 ಜನ ಕನಿಷ್ಠ ಕೂತ್ಕೊಳ್ಳೋಂಥ ಆಸನದ ವ್ಯವಸ್ಥೆ ಇರತಕ್ಕಂಥ ಕೊಠಡಿ ಇರಬೇಕು. ಅವರ ಸ್ಟಾಫು, ಮೆಡಿಕಲ್ ಫಂಡು ಮತ್ತು ಕಡತಗಳು ಬರುವಂಥದ್ದು ಇದು ಮಾಡೋಕ್ಕೆ ಅವ್ರ ಸ್ಟಾಫ್ ಒಂದು 10-15 ಜನ ಇರ್ತಾರೆ. ಅದಕ್ಕೊಂದು ಉಪಮೇಯರ್ಗಾಗಿ ಅದೇ ರೀತಿ ಇರುತ್ತೆ. ಇದಕ್ಕೆ ಮುಂಚೆ 12 ಸ್ಟ್ಯಾಂಡಿಂಗ್ ಕಮಿಟೀಸ್ ಇತ್ತು, ಸ್ಥಾಯಿ ಸಮಿತಿಗಳು. ಈಗ 8 ಮಾಡ್ತೀವಿ ಅಂತ ಹೇಳಿದ್ದಾರೆ. 8 ಸ್ಟ್ಯಾಂಡಿಂಗ್ ಕಮಿಟಿಗೆ 8 ದೊಡ್ಡ ರೂಮು. ಪ್ರತಿಯೊಂದು ಕೊಠಡಿ ಅವ್ರದ್ದು ಕನಿಷ್ಠ 20 ಜನ ಕೂತ್ಕೊಳ್ಳೋ ಥರ ಅವರ ಆ ಸ್ಥಾಯಿ ಸಮಿತಿಯ ಸದಸ್ಯರು ಮತ್ತು ಅಧಿಕಾರಿಗಳು, ಆ ಸಭೆಗೆ ಸಂಬಂಧಪಟ್ಟ ಅವ್ರು ಕೂತ್ಕೊಳ್ಳೋಷ್ಟು ಒಂದು 20-25 ಜನ ಕೂತ್ಕೊಳ್ಳೋ ಥರ ಕೊಠಡಿಗಳಿರಬೇಕು. ಅವರ ಆಪ್ತ ಸಹಾಯಕರು, ಅವರ ಸ್ಟಾಫ್ ಇರೋವಂಥದ್ದು ಒಂದು ಕೊಠಡಿ ಇರಬೇಕು. ಇವ್ರಿಗೊಂದು ಆಂಟಿ ಚೇಂಬರ್ ಇರಬೇಕು. ಆಡಳಿತ ಪಕ್ಷದ ನಾಯಕ, ವಿರೋಧ ಪಕ್ಷದ ನಾಯಕನಿಗೆ ಅವನಿಗೊಂದು ಚೇಂಬರು, ಅಲ್ಲೊಂದು 20 ಜನ ಕೂತ್ಕೊಳ್ಳಿ. ಇದೆಲ್ಲ ಒಂದಾದರೆ ಪ್ರತಿ ಕಾರ್ಪೊರೇಷನ್ಗೆ ಕೌನ್ಸಿಲ್ ಸೆಕ್ರೆಟರಿ ಕಡ್ಡಾಯ. ಕೌನ್ಸಿಲ್ ಸೆಕ್ರೆಟರಿ ಚೇಂಬರ್ ಇರಬೇಕು. ಕೌನ್ಸಿಲ್ ಸಭೆ ನಿಗದಿ ಮಾಡೋದು, ಸಮಯ ನಿಗದಿ ಮಾಡೋದೆಲ್ಲ ಅವರೇನೆ. ಅವ್ರಿಗೆ ರೆಕಾರ್ಡಿಂಗ್ ಆಫೀಸರ್ಸ್ ಇರ್ತಾರೆ, ಪ್ರೊಸೀಡಿಂಗ್ಸ್ ಎಲ್ಲ ರೆಕಾರ್ಡ್ ಮಾಡೋಕ್ಕೆ ಅವ್ರದ್ದೊಂದು ಇರುತ್ತೆ. ಹಾಗೆ ಲೀಗಲ್ ಸೆಲ್ ಪ್ರತಿಯೊಂದು ಕಾರ್ಪೊರೇಷನ್ ಕಡ್ಡಾಯ. ಲೀಗಲ್ ಸೆಲ್ ಸಪ್ರೇಟ್ ಇರಬೇಕು. ಆ ಲೀಗಲ್ ಸೆಲ್ ಪ್ರತಿ ಕಾರ್ಪೊರೇಷನ್ ಕನಿಷ್ಠ ಒಂದು 15 ಜನ ವಕೀಲರು ತಂಡ ಆದರೂ ಇರಬೇಕಾಗತ್ತೆ ಲೀಗಲ್ ಸೆಲ್ನಲ್ಲಿ. ವಕೀಲರ ಕೋಶ ಅಂತ ಏನು ಕರೀತಾರೆ, ಕಾನೂನು ಕೋಶ, ಅದಕ್ಕೆ ಈ ರೀತಿ. ಆಮೇಲೆ ಮಹಾಪೌರ್ ಇರೋ ಕಡೆಗೇನೆ ಪಾಲಿಕೆ ಆಯುಕ್ತರು ಇರಬೇಕಾಗತ್ತೆ. ಎಲ್ಲ 17 ಇಲಾಖೆಗಳ ವಿಶೇಷ ಆಯುಕ್ತರು ಅಲ್ಲೇ ಇರಬೇಕಾಗತ್ತೆ. ಇದೆಲ್ಲ ಒಂದು ಕಟ್ಟಡದಲ್ಲಿ ಬರಬೇಕಾದ್ರೆ ಕನಿಷ್ಠ 50,000 ಸ್ಕ್ವೇರ್ ಫೀಟಲ್ಲಿ ಕಟ್ಟಡ ಇರಬೇಕು. ವರ್ಷಕ್ಕೆ ತಿಂಗಳಿಗೆ 2 ಸಭೆ ನಡೆಯುತ್ತೆ. ಅವತ್ತು ಮಾಧ್ಯಮದವರು, ಅಧಿಕಾರಿಗಳು ಕಡ್ಡಾಯವಾಗಿ ಬರ್ತಾರೆ. ಯಾಕಂದರೆ ಯಾವ ಅಧಿಕಾರಿ ಯಾವ ಸಬ್ಜೆಕ್ಟ್ನ ಯಾವ ವಿಷಯವನ್ನ ಸದಸ್ಯ ಮಾತಾಡ್ತಾನೆ ಅದಕ್ಕೆ ಸಂಬಂಧಪಟ್ಟ ಉತ್ತರ ಅವ್ರು ಕೊಡಬೇಕಾಗತ್ತೆ. ಒಂದು ವೇಳೆ ಅವನು ಗೈರಾಗಿದ್ದಾಗ, ಅನಧಿಕೃತ ಗೈರಾಗಿದ್ದರೆ ಒಮ್ಮೆ ಕ್ರಮ ತಗೊಳ್ಳೋ ಅವಕಾಶ ಇರ್ತದೆ. ಹಾಗಾಗಿ ಅವರು 90% ಇರ್ತಾರೆ. ಹೊಸದಾಗಿ ಕಾರ್ಪೊರೇಟರ್ಗಳಾಗಿರೋದ್ರಿಂದ 100ರಲ್ಲಿ ಪ್ರತಿ 100ರಲ್ಲಿ 90 ಜನ ಅಂತೂ ಅಟೆಂಡೆನ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಕನಿಷ್ಠ 250ರಿಂದ 300 ವಾಹನಗಳ ನಿಲುಗಡೆಗೆ ಅಲ್ಲಿ ವ್ಯವಸ್ಥೆ ಮಾಡಬೇಕು. ಎಲ್ಲಿದೆ ಕಟ್ಟಡ? ನಾನು ಈ ಪ್ರಶ್ನೆಯನ್ನು ಮಾಡಿದ ನಂತರ, ಬಹಿರಂಗವಾಗಿ ಪ್ರಶ್ನೆ ಮಾಡಿದ ನಂತರ, ಪತ್ರ ಮುಖೇನ ಮಾಡಿ ಮಾಧ್ಯಮಗಳ ಮೂಲಕ ಮಾಡಿದ ನಂತರ 4 ಕಡೆ ಜಾಗ ನೋಡ್ತಾರೆ. ಜಾಗ ಇವಾಗ ಪ್ರಸ್ತಾಪ ಮಾಡಿದ ಮೇಲೆ ಹುಡುಕಾಟ. ಕಳೆದ ವಾರ ಇವರು ಅನೌನ್ಸ್ ಮಾಡೋದು ಯಾವ್ಯಾವ ಭಾಗದಲ್ಲಿ ನೋಡಿದ್ದೀವಿ ಅಂತ. ಒಂದು ದಕ್ಷಿಣ ಪಾಲಿಕೆಗೆ ಬನಶಂಕರಿಯಲ್ಲಿ, ಪಶ್ಚಿಮ ಪಾಲಿಕೆಗೆ ಅತ್ತಿಗುಪ್ಪೆಯಲ್ಲಿ, ಈ ಥರ ಬೇರೆ ಬೇರೆ ಜಾಗ ನೋಡಿದ್ದಾರೆ. ಅದು ಕಂದಾಯ ಇಲಾಖೆಯಿಂದ BBMP ಅಂದರೆ GBAಗೆ ಹಸ್ತಾಂತರ ಆಗಬೇಕು. ಹಸ್ತಾಂತರ ಆಗಬೇಕಂದ್ರೆ ಅವರು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಆನಂತರ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ನಡೆಯೋದು. ಮೀಟಿಂಗಲ್ಲಿ ಏನಾಗುತ್ತೆ ಅದು ನಿರ್ಣಯ ಆಗಿ ಗೆಜೆಟ್ ನೋಟಿಫಿಕೇಶನ್ ಆಗಬೇಕಾದ್ರೆ ಮುಂದಿನ ಗುರುವಾರಕ್ಕೆ ಹೋಗುತ್ತೆ. ಮುಂದಿನ ಗುರುವಾರನೇ ಮಾಡಿದ್ರು ಈ 4 ವಿಷಯಗಳಿಗೆ. ಅದು ಹಸ್ತಾಂತರ ಆ ಪ್ರಕ್ರಿಯೆ ಅದು ಸುದೀರ್ಘವಾಗಿರುತ್ತೆ. ಅದನ್ನು ಇವರು ರಾತ್ರಿ ಒಂದು ವಾರ ಹತ್ತದಿಂದಲೇ ಮಾಡ್ಕೊಂಬಿಟ್ರು ಕೂಡ. ಅದಾದ ನಂತರ ಕಟ್ಟಡ ನಿರ್ಮಾಣಕ್ಕೆ 25 ಕೋಟಿ 4 ಕಾರ್ಪೊರೇಷನ್ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅವರು ಟೆಂಡರ್ ಕರೆದ ಮೇಲೆ KTPP ಆಕ್ಟ್, ಕರ್ನಾಟಕ ಟೆನೆನ್ಸಿ ಇದು ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಅಂತ, ಅದ್ರ ಪ್ರಕಾರನೇ ಟೆಂಡರ್ ಕರಿಬೇಕು. ಅದ್ರ ಪ್ರಕಾರ 10 ಕೋಟಿಗಿಂತ ಜಾಸ್ತಿ ಇರತಕ್ಕಂಥ ಮೊತ್ತದ ಟೆಂಡರ್ಗಳು 45 ದಿನ ಕಾಲಾವಕಾಶ ಕೊಡಬೇಕು. ಆ 45 ದಿನ ಆದಮೇಲೆ ಅವ್ರು ಟೆಕ್ನಿಕಲ್ ಬಿಡ್ ಅಂದರೆ ತಾಂತ್ರಿಕ ಬಿಡ್ ಓಪನ್ ಮಾಡಬೇಕು. ಆಮೇಲೆ ಆರ್ಥಿಕ ಬಿಡ್, ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡಬೇಕು. ಅದಾದಮೇಲೆ ಅದನ್ನು ತುಲನೆ ಮಾಡಿ ಆಮೇಲೆ ಅವ್ರ ಹತ್ರ ನೆಗೋಷಿಯೇಟ್ ಮಾಡಿ ಬರ್ಸ್ಕೊಂಡು ನಂತರ ವರ್ಕ್ ಆರ್ಡರ್ ಕೊಡಬೇಕು. ಇದಾಗಕ್ಕೆ 3 ತಿಂಗಳಾಗತ್ತೆ. ಅಲ್ಲಿಂದ ಈ ಕಟ್ಟಡ ಫರ್ನಿಚರ್ಸು, ಫಿಕ್ಸ್ಚರ್ಸು ಎಲ್ಲ ಆಗಿ
ಇವ್ರಿಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಕನಿಷ್ಠ ಏನು ಇವರು ಸಮರೋಪಾದಿಯಲ್ಲಿ ಮಾಡೋದು ಸಮರೋಪಾದಿಯಲ್ಲಿ ಮಾಡಿದ್ರು ಕೂಡ 2 ವರ್ಷ ಕನಿಷ್ಠ ಆಗಲ್ಲ. ಇದೆಲ್ಲ ಆಗಕ್ಕೆ ಹಾಗಾಗಿ 2.5 ವರ್ಷ ಆಗತ್ತೆ ಅಂತ 2 ವರ್ಷ ಎಲೆಕ್ಷನ್ ಮಾಡಕ್ಕೆ ಸಾಧ್ಯ ಇಲ್ಲ. ಇವರು ಮಾಧ್ಯಮಗಳಿಗೆ ಆರಿಕೆ ಹೇಳಿಕೆಯನ್ನು ಒಂದು ಕೊಡ್ತಾರೆ. ಏನು ಅಂತಂದ್ರೆ, ಇವಾಗಿರ್ತಕ್ಕಂಥ ಕೆಂಪೇಗೌಡ ಪುರಸಭೆಯಲ್ಲಿ ತಿಂಗಳಿಗೆ ಇದು 2 ದಿನ ಒಂದೊಂದು ಕಾರ್ಪೊರೇಷನ್ಗೆ ನಡೆಯಕ್ಕೆ ಬಿಡ್ತೀವಿ ಅಂತ ಬಿಡ್ತಾರೆ. ಮೇಯರ್ಗಳು ಕೂತ್ಕೊಳ್ಳೋಕ್ಕೆ, ಡೆಪ್ಯೂಟಿ ಮೇಯರ್, ರೂಲಿಂಗ್ ಪಾರ್ಟಿ ಲೀಡರು, ಆಪೋಸಿಷನ್ ಲೀಡರು, ಸ್ಟ್ಯಾಂಡಿಂಗ್ ಕಮಿಟಿಯವ್ರು ಕೂತ್ಕೊಳ್ಳೋಕೆ ಎಲ್ಲಿದೆ ಜಾಗ? ಇವತ್ತು ನೀವು ಪಶ್ಚಿಮ ಪಾಲಿಕೆ ನೋಡಿದಾಗ ಚೀಫ್ ಇಂಜಿನಿಯರ್ RPC ಲೇಔಟಲ್ಲಿ ಕೂತ್ಕೊಳ್ತಾ ಇದ್ದಾರೆ, ಆಯುಕ್ತರು ಬಂದು ವಯಾಲಿ ಕಾಲಲ್ಲಿ ಕೂತ್ಕೊಳ್ತಾ ಇದ್ದಾರೆ, ಅಪರ ಆಯುಕ್ತರು ಬಂದು ರಾಜರಾಜೇಶ್ವರಿ ನಗರದಲ್ಲಿ ಕೂತ್ಕೊಳ್ತಾರೆ. ಒಂದು ಫೈಲು ಚೀಫ್ ಇಂಜಿನಿಯರ್ ಅಪರ ಆಯುಕ್ತರಿಗೆ ಹೋಗಕ್ಕೆ 3 ಗಂಟೆ ಬೇಕು, ಅಲ್ಲಿಂದ ಅದೇ ಇದರಲ್ಲಿ ಕಮಿಷನರ್ಗೆ ಬಂದ್ರು ಕೂಡ ಅಲ್ಲಿಂದ 3 ಅವರ್ ಬೇಕು. ಈ ರೀತಿ ಅಟೆಂಡರ್ಗಳು, ಕ್ಲಾಸ್ 4 ಎಂಪ್ಲಾಯೀಸು ಅಲ್ದಾಡುವಂಥ ಪರಿಸ್ಥಿತಿ ಒಂದು ಕಚೇರಿಯಿಂದ ಒಂದು ಕಚೇರಿಗಾಗಿ ಸಾಧ್ಯನೇ ಇಲ್ಲ. ಆಮೇಲೆ ಪಾಪ ಉಪಮುಖ್ಯಮಂತ್ರಿಗಳು ನಾನು ಕೇಳುವಂಥದ್ದು ಏನು ಅಂದರೆ, ಕಾರ್ಪೊರೇಷನ್ ಫಾರಂ ಹೊಸದಾಗಿ ಬರ್ತಾ ಇರೋದ್ರಿಂದ ಕಾರ್ಪೊರೇಷನ್ ಹೊಸದಾಗಿ ರಚನೆ ಆದ ನಂತರ ಮಾಡುವಂಥ ಸಭೆಯಲ್ಲಿ ಮಾಡುವಂಥ ಮೊದಲನೇದೇ ಸದಸ್ಯರ ಪ್ರಮಾಣ ವಚನ ಆಗಿದ ತಕ್ಷಣ ಆಯವ್ಯಯ ಮಂಡನೆ ಮಾಡಬೇಕು. ಆ ಕಾರ್ಪೊರೇಷನ್ಗೆ ಇವತ್ತೇನು 400 ಕೋಟಿ ಅದನ್ನು ಆಯವ್ಯಯ ಮಂಡನೆ ಮಾಡಬೇಕು. ಆಯವ್ಯಯದ ಮೇಲೆ ಚರ್ಚೆ ಪ್ರಾರಂಭ ಆದ ನಂತರ ನಮ್ಮ ಜನಪ್ರತಿನಿಧಿಗಳ ಹಕ್ಕೇನಿರುತ್ತೆ ಅದನ್ನ ಅವ್ರಿಗೆ ನಿಮಿಷ ಕಾಲಾವಧಿ ನಿಗದಿ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ನಮ್ಮಲ್ಲೇ ನಮ್ಮ ಸ್ನೇಹಿತರು ಗುಣಶೇಖರ್ ಅಂತ ಇದ್ರು, ಅವರು 2 ದಿನಗಳ ಕಾಲ ಮಾತಾಡ್ತಾ ಇದ್ರು. ಇಲ್ಲಿ ಪದ್ಮಾಬ್ ರೆಡ್ಡಿ ಅವರು ಬೆಳಿಗ್ಗೆ ಸಾಯಂಕಾಲ ತನಕ ನಾವು 4 ಗಂಟೆ 5 ಗಂಟೆ ಕಾಲಗಳ ಮಾತಾಡ್ತಾ ಇದ್ವಿ. ಅಷ್ಟು ಜನ ಇವಾಗ ಪಶ್ಚಿಮ ಪಾಲಿಕೆಯಲ್ಲಿ 112 ಜನ ಅಂದ್ರೆ 112 ಜನನು ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಅವ್ರು ಮಾತಾಡಕ್ಕೆ ಇಚ್ಛೆ ಪಟ್ರೆ ಇದು ನೀವು ಇಲ್ಲ ಮಾತಾಡಂಗಿಲ್ಲ, 2 ನಿಮಿಷದಲ್ಲಿ ಮಾತಾಡಿ 3 ನಿಮಿಷದಲ್ಲಿ ಮಾತಾಡಿ ಅಂತೆಲ್ಲ ಯಾವುದೋ ಭಾಷಣ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಹಂಗೆಲ್ಲ ಹೇಳಕ್ಕಾಗಲ್ಲ. ಈ ರೀತಿ ಮಾಡಿದಾಗ 4 ದಿನ 5 ದಿನ ನಡೆಯುತ್ತೆ ಅನ್ಕೊಳ್ಳಿ. ಅವಾಗ ಈ ಕಾರ್ಪೊರೇಷನ್ 5 ಕಾರ್ಪೊರೇಷನ್ ಒಂದೊಂದು ಕಾರ್ಪೊರೇಷನ್ ಬಜೆಟ್ ಮೇಲೆ ಚರ್ಚೆಗಳು 5 ದಿನ 6 ದಿನ ನಡೆದಾಗ ಇಡೀ ತಿಂಗಳು ಫುಲ್ ಇವ್ರು ನಡ್ಸಕ್ ಸಾಧ್ಯ ಇದೆ. ಹಾಗಾಗಿ ಅದು ಬಾಲಿಶವಾದಂತ ಹೇಳಿಕೆ ಅಂತ ಸ್ಪಷ್ಟವಾಗಿ ಹೇಳಕ್ ಇಷ್ಟ. ಅಧ್ಯಯನ ಇಲ್ಲದೆ ಮಾಡ್ತಿದಾರ, ಅಧ್ವಾನ ಮಾಡ್ಬೇಕು ಅಂತ ಮಾಡ್ತಿದಾರ ಅಥವಾ ಅನುಭವದ ಕೊರತೆ ಹೇಗಾದ್ರೂ ಮಾಡಿ BBMP 198 ವಾರ್ಡ್ ಅಥವಾ ಇವರೇ BBMP ಮಾಡಿದಂತೆ 225 ವಾರ್ಡ್ಗಳ ಚುನಾವಣೆಯನ್ನ ತಪ್ಪಿಸ್ಕೊಳ್ಬೇಕು. ಆ ಮೂಲಕ ಆಡಳಿತ ಪಕ್ಷಕ್ಕೆ ದೊಡ್ಡ ಮಟ್ಟದ ಅವಮಾನ ಆಘಾತ ಎದುರಾಗತ್ತೆ ಅಂತ ಇವರು ಆಂತರಿಕ ಸಮೀಕ್ಷೆ ಹೇಳಿದೆ. ಅದನ್ನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಬೇರೆ ಎರಡನೇ ಮಾತೇ ಇಲ್ಲ. ಉಳಿಸ್ಕೊಂಡ್ಬಿಟ್ಟು ಎಲೆಕ್ಷನ್ ಮಾಡಿ ಜನಸಾಮಾನ್ಯರಿಗೊಬ್ಬ ಕಾರ್ಪೊರೇಟರ್ ಕೊಟ್ಟಿದ್ರೆ ಇವ್ರಿಗೆ ಇನ್ನೂ ಹಿರಿತನ ಅಲ್ವಾ? ಇನ್ನು 28 ಎಲೆಕ್ಷನ್ ಅವರೇ ಬರ್ತಾರಲ್ವಾ? ಆದ್ರೆ ಸಿದ್ದರಾಮಯ್ಯನವರು ನಾನು ಸ್ವಚ್ಛ ಆಡಳಿತ ಅಂತ ಏನು ಕೊಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ಕೊಂಡು ಅವ್ರ ಬೆನ್ನು ಅವರೇ ತಟ್ಕೊಳ್ತಾ ಇದ್ದಾರೆ. ಸಮಾಜವಾದಿ ಹಿನ್ನೆಲೆ ಅಂತ ಹೇಳ್ಕೊಂಡು ಮಜಾವಾದಿ ಸಿದ್ದರಾಮಯ್ಯನವ್ರು ಏನೇ ಅಂತ ಹೇಳಿದ್ದಾರೆ. ಅವರ ಒಂದು ಗೌರವಕ್ಕೆ ಧಕ್ಕೆ ಬರುವಂಥದ್ದು, ಅವರ ಏನಂತಾರೆ ಅವರ ರಾಜಕಾರಣದ ಹಿರಿತನಕ್ಕೊಂದು ಧಕ್ಕೆ ಬರುವಂಥದ್ದು. ಸ್ವತಃ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರಿಗೆ ಅವರ ಆಂತರಿಕ ಸಮೀಕ್ಷೆಯಲ್ಲಿ ಏನು ಬಂದಿದೆ ಅದರಿಂದ ದೊಡ್ಡ ಮಟ್ಟದ ಆಘಾತ ಆಗುತ್ತೆ. ಅವರೇನು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಇದ್ದಾರೆ, ಅದಕ್ಕೂ ಹಿನ್ನಡೆ ಆದರೂ ಆಗ್ಬೋದು ಅನ್ನೋ ಒಂದೇ ಕಾರಣ ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಇಲ್ಲ. ಯಾಕೆ ಅಂತಂದ್ರೆ SDP ನಂಬ್ಕೊಂಡು ಇವರು ಅಲ್ಪಸಂಖ್ಯಾತರ ಮತವನ್ನೇ ಹೆಚ್ಚು ನಂಬ್ಕೊಂಡಿರ್ತಕ್ಕಂಥ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮಗೂ ಗೊತ್ತಿರ್ತಕ್ಕಂಥದ್ದು. ಅದು ಬಿಟ್ಟರೆ ಯಾರು ತುಂಬ ಕೂಲಿ ಕಾರ್ಮಿಕರು ಇರ್ತಕ್ಕಂಥ ದಿನಗೂಲಿ ನೌಕರು ಇರ್ತಕ್ಕಂಥ ಪ್ರದೇಶಗಳು ಅಂಥ ಪ್ರದೇಶಗಳಿಂದ ಇವರು ಓಟು ನಿರೀಕ್ಷೆ ಮಾಡೋದು ಹೊರತು ಸುಶಿಕ್ಷಿತರು ಯಾರು ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ ದೂರ ಆಗಿ ತುಂಬ ಕಾಲ ಆಗೋಗ್ಬಿಟ್ಟಿದೆ. ಹಾಗಾಗಿ ಸುಶಿಕ್ಷಿತರಲ್ಲಿ 5% ಮತ ಇವ್ರಿಗೆ ಬಿದ್ದರೆ ಜಾಸ್ತಿ. ಹಾಗಾಗಿ ಇವರು ನೀವು ಬೇಕಾದ್ರೆ ನೋಡ್ಬೋದು. ಹಾಗಾಗಿ ಯಾವಾಗ SDP ಅಂತ ಒಂದು ಸಂಸ್ಥೆ, ಒಂದು ಆಂತರಿಕ ಭಯೋತ್ಪಾದನೆ ತನ್ನನ್ನು ತಾನು ತೊಡಸ್ಕೊಂಡಿರ್ತಕ್ಕಂಥ ಸಂಸ್ಥೆ, ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಮತೀಯ ಭಾವನೆಗಳನ್ನ ಕೇಳಿಸುವಂಥ ತುಂಬ ದೊಡ್ಡ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು. ಪ್ರತ್ಯೇಕವಾಗಿ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ BBMP ಚುನಾವಣೆಯಲ್ಲಿ ಅಂತ ಘೋಷಣೆ ಮಾಡ್ತಾ ಸಹಜವಾಗಿ ಅವ್ರು ಕಂಗೆಟ್ರು. ಹಾಗಾಗಿ ಇವರ ಸ್ಥಾನಗಳು ತುಂಬ ಕಡಿಮೆ ಆಗತ್ತೆ ಅನ್ನೋ ಒಂದು ಇದರಿಂದ ಖಚಿತವಾದ್ರಿಂದ ಇವತ್ತು ಈ ರೀತಿ 5 ಕಾರ್ಪೊರೇಷನ್ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದು. ಬೇಕಾದ್ರೆ ನೀವು ನಾನು ಎಲ್ಲೂ ಹೋಗಲ್ಲ, ನೀವು ಎಲ್ಲೂ ಹೋಗಲ್ಲ ನೋಡಿ, 2028 ಫೆಬ್ರವರಿ ಮಾರ್ಚ್ ತನಕ ಈ 5 ಪಾಲಿಕೆಗಳು ಚುನಾವಣೆ ನಡೆದು ಬಿಟ್ರೆ ನೀವು ಹೇಳ್ದಂಗೆ ನಾನು ಕೇಳಕ್ ಸಿದ್ಧವಾಗಿರ್ತೀನಿ. ಯಾಕಂದ್ರೆ ಲಕ್ಷಾಂತರ ಜನ ವೀಕ್ಷಕರು ನೋಡ್ತಾ ಇರ್ತಾರೆ. ಖಂಡಿತ ಸರ್. ಈಗ ನೀವಿಷ್ಟೋ ತನಕ GBAದ ಮೈನಸ್ಗಳನ್ನು ಮಾತಾಡಿದ್ರೆ ನಾನು ಇನ್ನೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಸರ್. ಇದೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು DK ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, 5 ಕಾರ್ಪೊರೇಷನ್ ಆಗಿ ವಿಂಗಡಿಸಿದಾಗ ಜನಸಾಮಾನ್ಯರ ಅಹವಾಲುಗಳನ್ನು ಸ್ವೀಕರಿಸೋದಕ್ಕೆ ಈಸಿ ಆಗುತ್ತೆ, ಇಮ್ಮಿಡಿಯೇಟ್ ಆಗಿ ಸೊಲ್ಯೂಷನ್ ಅನ್ನು ಹುಡುಕ್ಬೋದು, ಪ್ರತ್ಯೇಕ ಮಾಡೋದ್ರಿಂದ ಲಾಭವೇ ಹೆಚ್ಚು ಅಂತ ಹೇಳಿದ್ರಲ್ಲ, ಇದನ್ನು ವಾದ ನೀವು ಒಪ್ಕೊಳ್ಳಲ್ವಾ? ಇಲ್ಲ ನೋಡಿ, ಅದು ಅವ್ರು ಹೇಳ್ತಾರಂಥದ್ದು ಎಲ್ಲ ಅವ್ರಿಗೆ ಬೆಂಗಳೂರು ಮಹಾನಗರದಂಥ ರಾಜಧಾನಿ ಅಂತ 1,40,00,000 ಜನಸಂಖ್ಯೆ ಇರತಕ್ಕಂಥ ಬೆಂಗಳೂರು ಮಹಾನಗರದ
ಆಡಳಿತದ ಬಗ್ಗೆ ಅವ್ರಿಗೆ ಸ್ವಲ್ಪ ಸರಿಯಾದಂಥ ಅವ್ರಿಗೆ ಇದಿಲ್ಲ ಅಂತ ಮಾಹಿತಿ ಇಲ್ಲ, ಮತ್ತೆ ಅವರು ಸರಿಯಾದಂಥ ಅಧ್ಯಯನ ಮಾಡಲಿಲ್ಲ ಅಂತ. ಜನಸಾಮಾನ್ಯರಿಗೆ ಸಿಗಬೇಕು ಅಂತಂದ್ರೆ ಇವಾಗ ಪಶ್ಚಿಮ ಪಾಲಿಕೆಯಲ್ಲಿ ಇವಾಗ ನಮ್ಮ ಯಡಿಯೂರು ವಾರ್ಡಿಂದ ಒಬ್ಬ ನಾಗರಿಕ ಏನಾದ್ರು ಅಹವಾಲು ಸಲ್ಲಿಸ್ಬೇಕಂದ್ರೆ ಬಯಾಲಿ ಕಾವಲ್ಗೆ ಹೋಗೋದು ಎಷ್ಟೊತ್ತಾಗತ್ತೆ, ಒಂದು ದಿನ ಪೂರ್ತಿ ಇದಾಗತ್ತೆ. ಅದೆಲ್ಲ ಮಾಡೋದು ನೀವು 8 ನಮ್ಮಲ್ಲೂ ನಾವು ಮಿಸ್ಟೇಕ್ ಮಾಡಿದ್ವಿ 2010ರಲ್ಲಿ 8 ವಲಯ ಅಂತ ಏನ್ ಮಾಡಿದ್ವಿ. ಅದರಲ್ಲಿ 3 ಕೋರ್ ಬೆಂಗಳೂರಲ್ಲಿ ಇರ್ತಕ್ಕಂಥ ಪೂರ್ವ, ಪಶ್ಚಿಮ ಮತ್ತೆ ದಕ್ಷಿಣ ವಲಯಗಳು 44 ವಾರ್ಡ್ ಇತ್ತು. ಅಂದ್ರೆ ಬೊಮ್ಮನಹಳ್ಳಿ ವಲಯ, ಮಹದೇವಪುರ ವಲಯ, ಯಲಹಂಕ ವಲಯ ಮತ್ತೆ ಆ 3 ವಲಯಗಳು 16 ವಾರ್ಡ್ ಇತ್ತು. ದಾಸರಳ್ಳಿ ವಲಯ 8 ವಾರ್ಡು, 8 ವಾರ್ಡ್ಗೆ ಒಂದು ಅಸೆಂಬ್ಲಿಗೆ ಒಂದು ಚೀಫ್ ಇಂಜಿನಿಯರ್, ಒಬ್ಬ ಝೋನಲ್ ಕಮಿಷನರ್, ಒಂದು ವಲಯ ಅಂತ ಮಾಡ್ಬಿಟ್ಟಿದ್ರು. ಈ ರೀತಿ ಮಾಡೋದ್ ಬದಲು ನೀವು 8 ವಲಯ ಬದಲು 10 ವಲಯ ಅಂತ ಸಮಾನವಾಗಿ ನೀವೇ ಮಾಡಿದಂತೆ 225 ವಾರ್ಡ್ಗಳನ್ನ ನೀವು ತಲಾ 30 ವಾರ್ಡು, 40 ವಾರ್ಡು ಅಂತ ಒಂದೊಂದು ವಲಯಕ್ಕೆ ಸಮಾನವಾಗಿ ಹಂಚಿ ಅದು ಅಧಿಕಾರ ಹಂಚಿಕೆ ಮಾಡಿದ್ರೆ, ಅಧಿಕಾರ ವಿಕೇಂದ್ರೀಕರಣ ಮಾಡಿದ್ರೆ 100 ಅದರಲ್ಲಿ ನೀವು ಆಗ್ಬೇಕಾಯ್ತು. ನೀವು ಝೋನಲ್ ಬಿಲ್ಡಿಂಗ್ ಕಟ್ಟೋದೇನು, 8 ಬಿಲ್ಡಿಂಗ್ ಹೆಂಗಿತ್ತು ಝೋನಲ್ ಕಮಿಷನರ್ ಬಿಲ್ಡಿಂಗ್ಸ್ ಇತ್ತು, 2 ಕಟ್ಟಡ ಕಟ್ಟೋದು ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ. ಅದನ್ನ ಮಾಡೋದಕ್ಕೆ ಅವಕಾಶ ಆಯ್ತು ಹೊರತು ಈ ರೀತಿ ನೀವು ಕಾರ್ಪೊರೇಷನ್ ಅನ್ನ ತುಂಡು ಮಾಡಿ ಯಾವ ಕೆಂಪೇಗೌಡರು ದೂರದ ನೋಡಿ ಹೇಳ್ತೀನಿ. ಕೆಂಪೇಗೌಡರಿಗೆ ನಮ್ಮ ಹಿರಿಯ ಕೆಂಪೇಗೌಡರು ನಾನು ಹೇಳುವಂಥದ್ದು, ಅವರ ತಂದೆ ಕೆಂಪನಂಜೇಗೌಡರ ಜೊತೆಗೆ ಅವರು 1927-28ರಲ್ಲಿ ಮೊದಲನೇ ಸಾರಿ ಅವರು ಮಹಾನವಮಿ ದಿಬ್ಬಕ್ಕೆ ಅಂತ ಹೋದಾಗ ವಿಜಯನಗರದ ಸಾಮ್ರಾಜ್ಯದ ದಸರಾ ಮೆರವಣಿಗೆ ನೋಡ್ಲಿಕ್ಕೆ ಅಂತ ಹೋದಾಗ, ಯಾಕಂದ್ರೆ ಅವ್ರಿಗೆ ಸಾಮಂತರಾಗಿದ್ದಂಥವ್ರು. ಸಹಜವಾಗಿ ಅವರು ಚನ್ನಪಟ್ಟಣದ ನಮ್ಮ ಚೆನ್ನೈಯನ್ನ ಮೇಲೆ ಸೋಲಿಸ್ಲಿಕ್ಕೆ ಅಂತ ಹೇಳಿ ದೊಡ್ಡ ಮಟ್ಟದ ಸಹಕಾರ ಕೆಂಗೇರಿಯಲ್ಲಿ ಅವರಿಗೆ ದೊಡ್ಡ ಮಟ್ಟದ ಬಿಡಾರವನ್ನ ಹಾಕಿಕೊಟ್ಟು, ಅಲ್ಲಿಂದ ಬಳಲಿದ್ದಂಥ ವಿಜಯನಗರದಿಂದ ಬಂದಿದ್ದಂಥ ಬಳ್ಳಾರಿ ಹೊಸಪೇಟೆ ಭಾಗದಿಂದ ಬಂದಿದ್ದಂಥ ಎಲ್ಲ ಸೈನಿಕರಿಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ದಾರಿ ಮಾಡಿಕೊಟ್ಟು ಅದನ್ನೇ ಕೆಂಪಾದ ಕೇರಿ ಅಂತ ಹೇಳಿ ಅವ್ರ ತಾಯಿ ಹೆಸರಲ್ಲಿ ಇಟ್ಟಿದ್ದು ಕೆಂಪಮ್ಮನ ಕೇರಿ, ಅದೇ ಕೆಂಗೇರಿ ಆಗಿರುವಂಥದ್ದು. ಆ ಒಂದು ವಿಶ್ವಾಸಕ್ಕೆ ಅವ್ರನ್ನ ಕರೆದಲ್ಲಿ ಸನ್ಮಾನ ಮಾಡ್ತಾರೆ. ಅವಾಗ ಯಾಕೆ ನಾನು ಈ ಥರ ನವರಾತ್ರಿ ದಿಬ್ಬದ ಮೇಲೆ ಅವ್ರು ನಿಂತ್ಕೊಂಡು ನೋಡಿದಾಗ ನಾನು ಯಾಕಿಂತ ಸಾಮ್ರಾಜ್ಯ ಕಟ್ಟಬಾರ್ದು ಅನ್ನೋ ಒಂದು ಕನಸು ಬಂದಿದ್ದ ನಂತರ ಅವ್ರು ಚಿಗುರು ಹೊಡೆದಿದ್ದು. ಅದು 1529ರಲ್ಲಿ ಶ್ರೀಕೃಷ್ಣ ದೇವರವ್ರು ತೀರ್ಕೊಳ್ತಾರೆ. ಅದಾದ ನಂತರ ಅವರ ಮಲ ಸಹೋದರ ಅಚ್ಯುತರಾಯ ಅಧಿಕಾರಕ್ಕೆ ಬರ್ತಾರೆ. ಅದರಲ್ಲಿ ಕೆಂಪೇಗೌಡರಿಗೆ ಮೊದಲನೇ ಸಾರಿ ಅವರು ಹಂಪೆಗೆ ಭೇಟಿ ಕೊಟ್ಟಾಗ ಅವ್ರು ತುಂಬಾ ಪರಿಚಯ ಆಗಿದ್ದಂಥ, ತುಂಬಾ ಸ್ನೇಹಿತ ಆಗಿದ್ದಂಥ ಜಕ್ರಾಯರು, ಅವರು ಅಚ್ಯುತರಾಯರ ಕೊನೆ ಸಹೋದರ. ಅವರ ಶಿಫಾರಸ್ ಮೇರೆಗೆ 1931-32ರಲ್ಲಿ 2ನೇ ಬಾರಿ ಹೋದಾಗ ಅವ್ರಿಗೆ 12 ಹೋಬಳಿಗಳನ್ನ ಜಾಗೀರ ಕೊಡ್ತಾರೆ, ಮತ್ತೆ 50,000 ಪಗೋಡಗಳನ್ನು ಅವ್ರಿಗೆ ದೇಣಿಗೆ ಕೊಡ್ತಾರೆ. ಇದು ದಾಖಲೆಗಳಲ್ಲಿ ಇರ್ತಕ್ಕಂಥದ್ದು. ಯಾವ 12 ಹೋಬಳಿಗಳನ್ನ ಅಚ್ಯುತರಾಯರು ಅವ್ರಿಗೆ ದೇಣಿಗೆ ರೂಪದಲ್ಲಿ ಕೊಟ್ಟರು ಬೆಂಗಳೂರು ಮಹಾನಗರದ ನಿರ್ಮಾಣಕ್ಕೆ ಅಂತ ಹೇಳಿ, ಅದು ಕುಂಬಳಗೋಡು ಇರ್ಬೋದು, ಉತ್ರಳ್ಳಿ ಇರ್ಬೋದು, ವರ್ತೂರು ಇರ್ಬೋದು, ಹೊಸಕೋಟೆ ಇರ್ಬೋದು, ನೆಲಮಂಗಲ ಇರ್ಬೋದು, ದೇವನಹಳ್ಳಿ, ಈ ರೀತಿ ಎಲ್ಲ ಕೆಂಗೇರಿ, ಈ ಎಲ್ಲ ಹೋಬಳಿಗಳೇನಿತ್ತು ಆ ಹೋಬಳಿಗಳಲ್ಲಿ ಅವತ್ತೇನು ಬೆಂಗಳೂರು ಮಹಾನಗರವನ್ನು ಕಟ್ಟಬೇಕು ಅಂತ ಬೆಂಗಳೂರು ಕೊಟ್ಟಿದ್ರು, ಆ ಪ್ರದೇಶ ಪೈಕಿ ಕೇವಲ 60ರಷ್ಟೇ ಇವತ್ತು ಬೆಳೆದಿರ್ತಕ್ಕಂಥದ್ದು ಬೆಂಗಳೂರು ಮಹಾನಗರ. ಕೆಂಪೇಗೌಡರಿಗೆ ಜಾಗೀರ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ, ಅದು ಜಾಗೀರ ಕೊಟ್ಟಿರ್ತಕ್ಕಂಥ ಇವತ್ತು ನಮ್ಗೆ ಆನೆಗೊಂದಿಯಾರ ಮನೆ ಸಿಗುತ್ತೆ, ನಮ್ಮ ತಾಳೆಗಾರಿಗಳು ಸಿಗುತ್ತೆ. ಈ ತರ ಬೆಂಗಳೂರಿನ ಇವರು ಕೆಂಪೇಗೌಡರು ಯಾವ ಕನಸನ್ನ ಇಟ್ಕೊಂಡು ಅತ್ಯಂತ ವೈಜ್ಞಾನಿಕವಾಗಿ ಸಮುದ್ರ ಮಟ್ಟಕ್ಕಿಂತ 3000 ಅಡಿಗಳ ಎತ್ತರದಲ್ಲಿ ಯಾವುದೇ ಪ್ರಾಕೃತಿಕ ವಿಕೋಪಕ್ಕೆ ಒಳಗಾಗದೇ ಇರುವಂತ ಒಂದು ಜಾಗವನ್ನು ಗುರುತು ಮಾಡಿದ್ದಾರೆ. ಇವತ್ತು ಅದನ್ನ ಇವರು ಟನಲ್ ರಸ್ತೆ ಹೆಸರನ್ನು ಹಾಳು ಮಾಡಕ್ಕೆ ಕೊಟ್ಟಿದ್ದಾರೆ. ಅದನ್ನ ಆಮೇಲೆ ನಿಮ್ಗೆ ಹೇಳ್ತೀನಿ, ಕೇಳುವಂತ ಸಂದರ್ಭದಲ್ಲಿ ಅದನ್ನ ಕೇಳಿದಾಗ ಹೇಳ್ತೀನಿ. ಅಂತ ಕೆಂಪೇಗೌಡರು ಮಹಾನುಭಾವ ಕಟ್ಟಿರ್ತಕ್ಕಂಥ ಬೆಂಗಳೂರು ಮಹಾನಗರ ಯಾವುದು ಇಡೀ ವಿಶ್ವದಲ್ಲೇ ಯಾವುದೇ ಒಬ್ಬ ರಾಜ, ಯಾವುದೇ ಒಬ್ಬ ಪ್ರದೇಶದಲ್ಲಿ ಇಷ್ಟೊಂದು ವೈಜ್ಞಾನಿಕವಾಗಿ 53 ಪ್ರತ್ಯೇಕವಾದಂಥ ಕಸುಬುಗಳನ್ನ ಮಾಡ್ತಾ ಇದ್ದಂಥ ಕಸುಬುದಾರರಿಗೆ ಪ್ರತ್ಯೇಕವಾದಂಥ 53 ಪೇಟೆಗಳನ್ನು ಕಟ್ಟಿ ಮಾಡಿದಂಥದ್ದು. ಮೊದಲನೇ ಬಡಾವಣೆ ಇಡೀ ವಿಶ್ವದಲ್ಲಿ ಒಂದು ಸಮಾಜಕ್ಕೆ, ಒಂದು ಸಮುದಾಯಕ್ಕೆ ಪ್ರತ್ಯೇಕವಾದಂಥ ಬಡಾವಣೆ ಅಂತ ಏನು ಕಟ್ಟಿದ್ರು ಅದು ಕೆಂಪಾಪುರ ಅಗ್ರಹಾರ ಅಂತ ಹೇಳಿ, ಅದು ಒಂದು ಮೊದಲನೇ ಬಡಾವಣೆ 1532ರಲ್ಲಿ ಕಟ್ಟಿರ್ತಕ್ಕಂಥದ್ದು. ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ 41 ಕೆರೆಗಳು ನಿರ್ಮಾಣ ಮಾಡಿ ಅದು ಸಂಪರ್ಕ ಕಲ್ಪಿಸಿ ಇವ್ರು ಮಾಡಿರ್ತಕ್ಕಂಥದ್ದು. ಅಂತಹ ಒಂದು ಪುಣ್ಯಾತ್ಮನ ಹೆಸರಿಟ್ಕೊಂಡಿರ್ತಕ್ಕಂಥ ಯಾರು ಕೆಂಪೇಗೌಡರು, ದೊಡ್ಡ ಹಾಲಲ್ಲಿ ಕೆಂಪೇಗೌಡರು, ಅವರ ಮಗನಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ನಮ್ಮ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡರ ಆಶಯಗಳಿಗೆ ಇವತ್ತು ತಿಲಾಂಜಲಿ ಇಟ್ಟು, ಕೊಳ್ಳಿಯನ್ನು ಇಟ್ಟು ಇವತ್ತು ಬೆಂಗಳೂರಿನ ಛಿದ್ರ ಮಾಡಿದ್ದಾರೆ. ನಿಜಕ್ಕೂ ಕೆಂಪೇಗೌಡರ ಆತ್ಮ ಈ 1.5 ವರ್ಷದಿಂದ ವಿಲ ಅಂತ ಒದ್ದಾಡ್ತಾ ಇದೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಮಾತನ್ನ ನಾನು ನೇರವಾಗಿ DK ಶಿವಕುಮಾರ್ ಅವ್ರು ಖುದ್ದಾಗಿ ಭೇಟಿ ಮಾಡಿದಾಗ ಕೂಡ ನಿಮ್ಮ ತಂದೆಯವರ ಹೆಸರು ದೊಡ್ಡಹಳ್ಳಿ ಕೆಂಪೇಗೌಡರು ಅಂತ ಪುಣ್ಯಾತ್ಮನೇ ಇಟ್ಕೊಂಡಿರ್ತಕ್ಕಂಥದ್ದು, ಅವ್ರ ಮಗನಾಗಿ ಮಾಡಿರುವಂಥ ಸರಿ ಇಲ್ಲ ಸರ್ ಅಂತ ನೇರವಾಗಿ ಅವ್ರಿಗೆ ಹೇಳುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ನೇರವಾಗೂ ಹೇಳಿದಿರಿ, ಸತ್ಯವನ್ನ ಮಾಧ್ಯಮದ ಮೂಲಕ, ಸುದ್ದಿಗೋಷ್ಠಿ ಮೂಲಕ ಹೇಳುವ ಪ್ರಯತ್ನವನ್ನ ನಿರಂತರವಾಗಿ ನೀವು ಮಾಡ್ತಾ ಇದ್ದೀರಿ. ಇದೆಲ್ಲ ಕೇಳಿದಾಗ ಹೌದಾ ಇಷ್ಟೆಲ್ಲ ಆಗುತ್ತಾ, ಬೇಡಪ್ಪ ಇದನ್ನು ಕೈ ಬಿಟ್ಟರೆ ಒಳ್ಳೆಯದು, ಈ ಥರದ ಮನೋಭಾವ ನಿಮ್ಮಂಥವ್ರಿಗೆ ಕಾರ್ಯಕ್ರಮ ನೋಡಿದವ್ರಿಗೆ ಬರುತ್ತೆ. ಜನಸಾಮಾನ್ಯರಿಗೂ ಇದಿರಬಹುದು. ಹಾಗಾಗಿ ಬೇಡ, ಈ ನಿರ್ಧಾರ ಬೇಡ ಅಂತ ಯಥಾಸ್ಥಿತಿಗೆ ವಾಪಸ್ ಹೋಗೋಕ್ಕಾಗಲ್ವಾ? ಜನರ ಬೆಲೆಗೆ
ಮತದಾರರ ಬೆಲೆಗೆ, ನಾಗರಿಕರ ಮಾತುಗಳಿಗೆ ಬೆಲೆ ಕೊಟ್ಟು ತಮ್ಮ ನಿರ್ಧಾರಗಳನ್ನು ವಾಪಸ್ ತಗೊಳ್ಳೋಕ್ಕೆ ರಾಮಕೃಷ್ಣ ಹೆಗಡೆ ಅವರೆಲ್ಲ ಇವರು ಅಷ್ಟೇ. ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಹಠಕ್ ಬಿದ್ದಿರ್ತಕ್ಕಂಥವ್ರು, ಅವ್ರದ್ದೇ ಸ್ವಾರ್ಥಕ್ಕೆ, ಅವ್ರದ್ದೇ ಕಾರಣಗಳಿಗೆ ಹಠಕ್ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು. ಅದು ಈಗೋ ಅನ್ನೋದು ಬಂದ್ಬಿಟ್ರೆ ಒಬ್ಬ ಮನುಷ್ಯನಿಗೆ, ಅದು ಅಹಂ ಅನ್ನೋದು ಬಂದ್ಬಿಟ್ರೆ, ನನ್ನದು ಅನ್ನೋದು ಬಂದ್ಬಿಟ್ಟಾಗ ಇದು ಯಾರ ಮಾತು ಅವ್ರಿಗೆ ಎಂಥ ಸಿಹಿ ಮಾತುಗಳನ್ನಿರೋ ಅದು ಕಹಿಯಾಗೆ ಕಾಣಿಸುತ್ತೆ. ಹಾಗಾಗಿ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ನಾವೇನು ಇವತ್ತು PIL ಹಾಕಿದ್ವಿ, ಅದ್ರ ಮೂಲಕ ಕಾನೂನು ಉತ್ತರ ಕೊಡತ್ತೆ, ನ್ಯಾಯಾಲಯದ ಮೂಲಕ ಉಚ್ಚ ನ್ಯಾಯಾಲಯ ಉತ್ತರ ಕೊಡತ್ತೆ ಅನ್ನೋ ಸ್ಪಷ್ಟವಾದಂಥ ವಿಶ್ವಾಸವನ್ನ, ದೃಢವಾದಂಥ ವಿಶ್ವಾಸ ನಾವೆಲ್ಲ ಹೊಂದಿದ್ದೀವಿ. ಈಗ ಸರ್, ದೆಹಲಿದು ಮುಂಬೈದಲ್ಲಿ ಎಕ್ಸಾಂಪಲ್ ಕೊಡ್ತಿದ್ರಿ ನೀವು ಆರಂಭದಲ್ಲಿ ಮಾತಾಡೋ ಸಂದರ್ಭದಲ್ಲಿ, ತುಂಡು ಮಾಡಿ ಮತ್ತೆ ಅಖಂಡ ಆಗಿದ್ದು ಹೆಂಗೆ ಅಂತೇಳಿ. ಇದು ಒಂದು ಪಕ್ಷ ಇವರು ಪ್ರತಿಷ್ಠೆಗೆ ಬಿದ್ದು ಮುಂದುವರಿಸ್ಕೊಂಡ್ರು ಮತ್ತೆ ವಾಪಸ್ ಅದೇ ಸ್ಥಿತಿಗೆ ಬರೋ ಚಾನ್ಸಸ್ ಇರುತ್ತಾ? 100ಕ್ಕೆ 100. ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮ್ಯಾನಿಫೆಸ್ಟೋ ಅಂತಂದರೆ ಆ ಪ್ರಣಾಳಿಕೆಯಲ್ಲಿ ಇರುವಂಥದ್ದೇ, ಯಾವುದೇ ಕಾರಣಕ್ಕೂ BBMPಯನ್ನು ಒಡಿಲಿಕ್ಕೆ, ಬೆಂಗಳೂರನ್ನು ವಿಭಜನೆ ಮಾಡಲಿಕ್ಕೆ ಬಿಡಲ್ಲ ಅನ್ನೋದಿದು. ಈಗಾಗಲೇ ಅದನ್ನು ನಮ್ಮ ರಾಜ್ಯಾಧ್ಯಕ್ಷರು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ಮಾಧ್ಯಮಗಳ ಮೂಲಕ ವಿರೋಧ ಪಕ್ಷದ ನಾಯಕರು ಅದು ಸ್ಪಷ್ಟವಾಗಿ ಹೇಳಿದ್ದಾರೆ. 100ಕ್ಕೆ 100 ಭಾರತೀಯ ಜನತಾ ಪಕ್ಷ ಈಗ ಇರ್ತಕ್ಕಂಥ ದುರಾಡಳಿತದಿಂದ ಯಾವಾಗ ಚುನಾವಣೆ ನಡೆದ್ರು ಇವತ್ತು ಹೇಳೆ ಹೆಸರಿಲ್ದಂಗೆ ಮಾಯ ಆಗೋಗ್ಬಿಡುತ್ತೆ ಕಾಂಗ್ರೆಸ್ ಪಕ್ಷ. 100% ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ತಕ್ಷಣ ಈ GBA, ಈ 5 ಪಾಲಿಕೆಗಳೆಲ್ಲ ರದ್ದಾಗುತ್ತೆ. ಮತ್ತೆ ತಿರ್ಗಾ ಯಥಾ ಪ್ರಕಾರ ಕೆಂಪೇಗೌಡರ ಆಶಯದಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನೇ ಆಗತ್ತೆ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಂಗೆ ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಬೇಡ ಅಂತ ಅನ್ಸುತ್ತೆ ಸರ್. ಸ್ಟಿಲ್ ನಂಗೆ ಪ್ರತಿಪಕ್ಷ ಸಮಟೈಮ್ಸ್ ನಿಷ್ಕ್ರಿಯನೇನು ಅಂತ ಅನ್ಸ್ಬಿಡುತ್ತೆ. ಈಗ ನೋಡಿ, ಇಷ್ಟೆಲ್ಲ ಅಧ್ಯಯನವನ್ನು ಪ್ರತಿಪಕ್ಷ ಮಾಡಬೇಕೀಗ, ಆಡಳಿತ ಪಕ್ಷ ಎಲ್ಲಿ ಎಡವುತ್ತಿದೆ ಅದನ್ನ ಎಚ್ಚರಿಸಬೇಕು, ಅದನ್ನ ಗಟ್ಟಿಯಾಗಿ ಯಾರು ಹೇಳ್ತಿಲ್ವೇನೋ ಅಂತ ಅನ್ಸುತ್ತೆ ನಮಗೆ. ಏನಂತೀರಿ? ನೀವು ಹೇಳ್ತಾ ಇರೋದು ಅದನ್ನು ಒಪ್ಕೊಳ್ತೀನಿ. ಯಾಕಂದರೆ ಯಾವ ವಿಷಯಗಳನ್ನು, ಯಾವ ಅಂಕಿಅಂಶಗಳನ್ನು ಇವರು ಹೆಕ್ಕಿ ತೆಗೆದು, ದಾಖಲೆಗಳನ್ನು ಹುಡುಕಿ ತೆಗೆದು ಮಾಡಬೇಕಾಗಿತ್ತೋ ಅಷ್ಟು ಪರಿಣಾಮಕಾರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ನಾನು ಕೂಡ ಒಬ್ಬ ಅದೇ ಪಕ್ಷದ ಕಾರ್ಯಕರ್ತನಾಗಿ, ಒಬ್ಬ ಮಾಜಿ ಜಿಲ್ಲಾಧ್ಯಕ್ಷನಾಗಿ ನಾನು ಹೇಳ್ತೀನಿ. ಅದನ್ನು ಮುಕ್ತವಾಗೇ ಮಾತಾಡ್ತೀನಿ, ಅದರಲ್ಲೇನು ಇದಿಲ್ಲ. ಆದರೆ ಈ GBA ಮತ್ತು 5 ಪಾಲಿಕೆಗಳನ್ನೇನು ರಚನೆ ಅದ್ರ ವಿರುದ್ಧ ತುಂಬ ದೊಡ್ಡ ಮಟ್ಟದ ಪರಿಣಾಮಕಾರಿಯಾದಂಥ ಹೋರಾಟಗಳನ್ನು ಮಾಡಬೇಕಾಗಿತ್ತು. ಇದು ಒಂದು. ಅದಕ್ಕಿಂತಲೂ ಇವತ್ತು 5 ಯಾವ ಅನವಶ್ಯಕವಾದಂಥ ಗ್ಯಾರಂಟಿ ಯೋಜನೆಗಳಂತ ನೀವು ತಂದರು, ಆ ಅನವಶ್ಯಕ ಗ್ಯಾರಂಟಿ ಯೋಜನೆಗಳಿಂದ ಏನೇನಾಗಿದೆ ಅನ್ನುವಂಥ ಒಂದು ಅವಾಂತರಗಳನ್ನು ನಾವು ಜನರಿಗೆ ತಲುಪಿಸುವಂಥದ್ರಲ್ಲಿ ನಾವು ಕೂಡ ವಿಫಲರಾಗ್ತಾ ಇದ್ದೀವಿ. ಯಾತಕ್ಕೆ ಅಂತಂದರೆ ಬೇಕಾಗಿರಲಿಲ್ಲ. ಹೆಣ್ಣುಮಗಳಿಗೆ 2,000 ಕೊಟ್ಟು ಅವ್ರ ಗಂಡನ ಹತ್ರ 10,000 ತೊಗೊಳ್ತಾರಂಥದ್ದು, ಅವ್ರ ಗಂಡನ ಹತ್ರ 10,000 ಕಿತ್ಕೊಂಡು ಇವ್ರಿಗೆ 8,000 ಅದೇ 2,000 ಕೊಡ್ತಾರೆ, ಅದೇ ನಡೀತಾರಂಥದ್ದು. ಆದರೆ ನೀವು ಕಳೆದ 26 ತಿಂಗಳ ಅವಧಿಯಲ್ಲಿ ನಾನು ದಾಖಲೆ ತೆಗೆದು 2023 ಮೇ 1ರಿಂದ ಈ ಆಗಸ್ಟ್ 31, 2025 ಅಲ್ಲಿ ತನಕ ನಾನು ಮಾಹಿತಿ ತಗೊಂಡು 6,78,00,000 ಜನಸಂಖ್ಯೆ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯ ಮೇಲೆ, ಈಗ ಹುಟ್ಟಿರ್ತಕ್ಕಂಥ ಮಗುವಿನ ಮೇಲೆ ಕೂಡ ನಾನು ಆಗಸ್ಟ್ 31 ತನಕ, ಈ 2 ತಿಂಗಳಲ್ಲಿ ಇನ್ನೂ ಜಾಸ್ತಿ ಆಗಿದೆ, ಪ್ರತಿಯೊಬ್ಬ ತಲೆಯ ಮೇಲೆ, ಪ್ರತಿಯೊಬ್ಬ ಕನ್ನಡಿಗನ ತಲೆಯ ಮೇಲೆ 2,16,834 ರೂಪಾಯಿಯಷ್ಟು ಸಾಲದ ಹೊರೆಯನ್ನು, ಅಡಿಷನಲ್ ಹೊರೆಯನ್ನು ಹೊರಿಸಿರ್ತಕ್ಕಂಥದ್ದು. ಈಗ ಕಳೆದ 2.5 ವರ್ಷದಲ್ಲಿ ನಾನು ಕೂಡ 2,16,834 ರೂಪಾಯಿ ಸಾಲಗಾರನಾಗಿದ್ದೀನಿ. ನೀವು ಅಷ್ಟೇ ಪ್ರಮಾಣ ಸಾಲಗಾರ, ಅದೇ ನಾವು ತೊಗೊಂಡಿಲ್ಲ. ಇದು ಅವಶ್ಯಕತೆ ಇತ್ತಾ? ಇಲ್ಲ. ಇದು ಹಠಕ್ಕೆ ಬಿದ್ದು ಮಾಡಿರ್ತಕ್ಕಂಥದ್ದು. ಆ ಮೂಲಕ ಇವತ್ತು ಕರ್ನಾಟಕ ಯಾವ ರೀತಿ ಎಕ್ಕುಟ್ಟು ಹೋಗ್ಬಿಟ್ಟಿದೆ. ಇವತ್ತು ಸಾರಿಗೆ ಸಂಸ್ಥೆ ನೋಡ್ಬೋದು ನೀವು, ಬಸ್ಗಳು ರಿಪೇರಿ ಮಾಡಲಿಕ್ಕೆ ಮೇಂಟೆನೆನ್ಸ್ಗೆ ದುಡ್ಡು ಇಲ್ಲದಂಗೆ ಆ ರೀತಿ ಆಗೋಗ್ಬಿಟ್ಟಿದೆ. ಇದು ಅವಶ್ಯಕತೆ ಇತ್ತಾ? ಅದ್ರ ಬದಲು ಶಾಶ್ವತವಾದಂಥ ಯೋಜನೆಗಳನ್ನ ಅವ್ರು ರೂಪಿಸ್ಕೊಟ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ, ಇವತ್ತೇನು ರಸ್ತೆ ಗುಂಡಿಗಳಿಂದ ಇವತ್ತು ಹಲವಾರು ಸಂಸ್ಥೆಗಳು, IT-BT ಸಂಸ್ಥೆಗಳು ಬೆಂಗಳೂರನ್ನು ಬಿಟ್ಟು ಬೇರೆ ಭಾಗಗಳಿಗೆ ಹೋಗ್ತಾ ಇದೆ. ಇವತ್ತು ಗೂಗಲ್ ಅಂತ ಸಂಸ್ಥೆ ವಿಶಾಖಪಟ್ಟಣ ಹುಡುಕೊಳ್ಳೋಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಇವರು. ಯಾತಕ್ಕೆ ಅಂತಂದರೆ, ನೀವು ನೋಡಿದಾಗ ಇಲ್ಲಿ ಆಡಳಿತದಲ್ಲಿ ನಡೆಸ್ತಾ ಇರ್ತಕ್ಕಂಥ ದುರಾಚಾರ, ದುರಾಡಳಿತ, ಅದನ್ನು ನಾವು ಅಂಕಿಅಂಶಗಳ ಸಮೇತ ತೊಗೊಂಬರೋದ್ರಲ್ಲೆಲ್ಲ ಫೇಲ್ ಆಗಿದ್ದೀವಿ. ಸಿದ್ದರಾಮಯ್ಯನವರು 2ನೇ ಅವಧಿಗೆ ಮುಖ್ಯಮಂತ್ರಿಗಳಾದ ನಂತರ ನಾನು 2023 ಮೇ 1ರಿಂದ ನಾನು ಏಪ್ರಿಲ್ 1ರಿಂದ ತೊಗೊಂಡಿದ್ದೀನಿ. 2023 ಏಪ್ರಿಲ್ 1ರಿಂದ ಆಗಸ್ಟ್ 31, 2025 ತನಕ ನಾನು ದಾಖಲೆಗಳು ತೊಗೊಂಡು ರಸ್ತೆ ಗುಂಡಿಗಳ ಇದೆ ರಸ್ತೆ ಅಭಿವೃದ್ಧಿಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳಿ ನಾನು ದಾಖಲೆಗಳು ತೆಗೆದೆ. ಅದು ದಾಖಲೆಗಳು ಈಗಲೂ ನನ್ನ ಮೊಬೈಲಲ್ಲಿದೆ, ಈಗಲೂ ನಿಮ್ಗೆ ಕಳಿಸ್ತೀನಿ. 5,638,41,38,000 ರೂಪಾಯಿ, 5,638,41,38,000 ರೂಪಾಯಿ ಅಷ್ಟು ಬರೀ ರಸ್ತೆ ಅಭಿವೃದ್ಧಿಗೆ. ಬರೀ ಏನು ವಾರ್ಡ್ ರಸ್ತೆಗಳಲ್ಲ, ಇಲ್ಲಿ ಬೆಂಗಳೂರಲ್ಲಿ ಒಟ್ಟು 3 ಥರ ರಸ್ತೆಗಳು ಬರುತ್ತೆ. ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳು ಅಂತ. ಆರ್ಟಿರಿಯಲ್ ಅಂದರೆ ಬಸ್ಗಳು ಸಂಚಾರ ಮಾಡೋ ಮುಖ್ಯ ರಸ್ತೆ, ಸಬ್ ಆರ್ಟಿರಿಯಲ್ ರಸ್ತೆ ಅಂದರೆ ಬಸ್ಗಳು ಸಂಚಾರ ಮಾಡದಿರುವಂಥ ಮುಖ್ಯ ರಸ್ತೆಗಳು. ಇನ್ನು ಅದು 1,980 ಕಿಲೋಮೀಟರ್ ಅಷ್ಟಿದೆ. ಅದು ಬಿಟ್ಟರೆ ಸುಮಾರು ಒಂದು 2,400 ಕಿಲೋಮೀಟರ್ ಅಷ್ಟು ಮುಖ್ಯ ರಸ್ತೆಗಳಿದೆ. ಒಂದು ಬಡಾವಣೆಗಳಿಂದ ಬಡಾವಣೆಗೆ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ರಸ್ತೆಗಳು. ಇದನ್ನೆಲ್ಲ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಇತ್ತು, ಈಗ ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆ ಮತ್ತು ಪ್ರಾಜೆಕ್ಟ್ ಸೆಂಟರ್ ಅಂತ ಕೇಂದ್ರ ಯೋಜನೆ
ಇದ್ದೀನಿ, 2 ಇಲಾಖೆಗಳು ಗಮನಿಸ್ತಾ ಇತ್ತು. ಅದು ಬಿಟ್ಟರೆ ವಾರ್ಡ್ ರಸ್ತೆ ನಮ್ಮನೆ ನಿಮ್ಮನೆ ಇರುವಂಥದ್ದು ಅದು ಬೇರೆ. ಅದು ಒಟ್ಟು 13,400 ಕಿಲೋಮೀಟರ್ ಉದ್ದದ ರಸ್ತೆಗಳಿದೆ. ಅದು 13,400 ಕಿಲೋಮೀಟರ್ ಉದ್ದದ ರಸ್ತೆಗೆ ಪ್ರತಿ ವರ್ಷಕ್ಕೆ 20 ಲಕ್ಷ ರೂಪಾಯಿ ಅಷ್ಟು ಹಣವನ್ನು ಕಡ್ಡಾಯವಾಗಿ ರಸ್ತೆ ಗುಂಡಿಗಳು ಮುಚ್ಚಲಿಕ್ಕೆ ಅಂತ ಸರ್ಕಾರ ಕೊಡುತ್ತೆ. ಅದನ್ನು ಹೊರತುಪಡಿಸಿ ಕೇವಲ ನನ್ನ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರಸ್ತೆಗಳು ಮಾತ್ರ 1980 ಕಿಲೋಮೀಟರ್ ಉದ್ದದ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರಸ್ತೆಗಳ ಪೈಕಿ 874 ಕಿಲೋಮೀಟರ್ ಉದ್ದದ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮಾತ್ರ ಈ 5,638 ಕೋಟಿ 41,38,000 ರೂಪಾಯಿ ಬಿಡುಗಡೆ ಆಗಿರುವಂಥದ್ದು ವಾರ್ಡ್ ರಸ್ತೆಗಳಲ್ಲ. ಅದರಲ್ಲಿ ಈಗ ನಾನು ಕಳೆದ ತಿಂಗಳು ನನ್ನ 40 ಜನರ ತಂಡದ ಜೊತೆಗೆ ಈ 1,380 ಕಿಲೋಮೀಟರ್ ಉದ್ದ 1,980 ಕಿಲೋಮೀಟರ್ ಉದ್ದ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರಸ್ತೆ ಅಷ್ಟು ವಿಡಿಯೋ ಚಿತ್ರೀಕರಣ ಮಾಡಿದ್ದೀನಿ. ಈಗಲೂ ಕೂಡ ಕನಿಷ್ಠ 50,000ದಿಂದ 60,000 ರಸ್ತೆ ಗುಂಡಿಗಳಿದೆ. ಅದು ಏನು ಮಾರಣಾಂತಿಕ ಸಮಸ್ಯೆಗಳನ್ನ ತಂದೊಡ್ಬೋದು ಅಂತ ರಸ್ತೆ ಗುಂಡಿಗಳಿರ್ತಕ್ಕಂಥ. ಯಾತಕ್ಕೆ ಹಿಂಗೆ ಆಗ್ತಾ ಇದೆ ಅಂತಂದರೆ, ವಿಪರೀತವಾದಂಥ ಕಮಿಷನ್ ಸಿಸ್ಟಮ್ ಇದ್ದಾಗ ನಿಮಗೆ BBMP BDN ಅಲ್ಲಿ ಇರ್ತಕ್ಕಂಥದ್ದು ನಾಚಿಕೆ ಒಬ್ಬ ಹೋರಾಟಗಾರನಾಗ ಹೇಳುವಂಥದ್ದು 28% ಕಮಿಷನ್ ಸಿಸ್ಟಮ್ ಬರೀ ಅಧಿಕಾರಿಗಳದ್ದು. ಇಲ್ಲಿ ರಾಜಕಾರಣಿ 3% 4% ತಗೊಂತಾನೆ, ಅವನ್ನ ಹೈಲೈಟ್ ಆಗತ್ತೆ ಹೊರತು ಇಲ್ಲಿ 28% ಅಷ್ಟು ಕಮಿಷನ್ ತಗೊಳ್ಳುವಂಥದ್ದು. ಹೇಗೆ 28% ಅಂದರೆ ಇದು ನಾನು ಬಹಿರಂಗವಾಗಿ ಸಭೆಯಲ್ಲಿ ಮಾತಾಡಿದ್ದೀನಿ. ಪಾಲಿಕೆ ಸಭೆಯಲ್ಲಿ ಬಹಿರಂಗವಾಗಿ ಎಲ್ಲ ಪಕ್ಷದ ಸದಸ್ಯರ ಮುಂದೆ ಮಾತಾಡಿರ್ತಕ್ಕಂಥದ್ದು ರೆಕಾರ್ಡು ಆಗಿದೆ. ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಏನಿರ್ತಾನೆ ಅವನು BR ಅಂದರೆ ಬಿಲ್ ರಿಜಿಸ್ಟರ್ ಎಂಟ್ರಿ ಮಾಡೋಕ್ಕೆ ಕಾಮಗಾರಿ ಮುಗಿದ ನಂತರ 5% 5 ಪೈಸಾ ಕೂಡ ಕಡಿಮೆ ಇಲ್ಲ. ಆ BR ಅಪ್ರೂವಲ್ ಆಗೋಕ್ಕೆ, ಬಿಲ್ ರಿಜಿಸ್ಟರ್ ಅಪ್ರೂವಲ್ ಆಗೋಕ್ಕೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅವ್ರಿಗೆ 2% ಕೊಡಬೇಕು. ಅದಾದಮೇಲೆ ಮೆಜರ್ಮೆಂಟ್ ಬುಕ್ ಅಂತ ಎಂಟ್ರಿ ಆಗಬೇಕು, ಅದನ್ನು ಮಾಡಬೇಕಾಗಿರೋದು ಕಾರ್ಯಪಾಲಕ ಅಭಿಯಂತರು ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಅಲ್ಲಿ ಮೊದಲು 2.5% ಅವ್ರಿಗೆ ಕೊಡಬೇಕು. ಅವ್ರ ಕಚೇರಿಯಲ್ಲಿ 3 ಜನ ಇರ್ತಾರೆ, ಒಬ್ಬರು ಮ್ಯಾನೇಜರು, ಒಬ್ಬರು ಕ್ಯಾಶರು, ಒಬ್ಬರು ಸೂಪರಿಂಟೆಂಡೆಂಟ್, ಅವ್ರಿಗೆ 0.5%. ಆ ಮೆಜರ್ಮೆಂಟ್ ಬುಕ್ ಎಂಟ್ರಿ ಆದಮೇಲೆ ಪಾವತಿಗೆ ಫೈಲ್ ಕಡತ ಮುಂದಕ್ಕೆ ಬರುತ್ತೆ ಚೀಫ್ ಇಂಜಿನಿಯರ್ಗೆ. ಚೀಫ್ ಇಂಜಿನಿಯರ್ಗೆ 1% ಇಂದ 2% ಅವ್ರು ತೊಗೊತಾರೆ. ಯಥಾ ಪ್ರಕಾರ ಅವ್ರ ಕಚೇರಿಯಲ್ಲಿ 3 ಜನ ಇರ್ತಾರೆ, ಒಬ್ಬರು ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಒಬ್ರು ಇರ್ತಾರೆ, ಒಬ್ಬರು ಇವರು ಸೂಪರಿಂಟೆಂಡೆಂಟ್ ಅಂತ ಒಬ್ರು ಇರ್ತಾರೆ, ಕೇಸ್ ವರ್ಕರ್ ಇರುತ್ತೆ, ಅಲ್ಲಿ 0.5%. ಮುಂಚೆ JCಗಿದ್ರು JCಗೆಲ್ಲ 0.5% ಕೊಡೋರು. ಇವಾಗ JCಗಳ ಅಧಿಕಾರ ಕಿತ್ತಾಕ್ಬಿಟ್ಟಿದ್ದಾರೆ. ಈಗ ದುರಂತ ಅಂದರೆ IAS ಅಧಿಕಾರಿಗಳನ್ನ ಝೋನಲ್ ಕಮಿಷನರ್ ಅಂತ ಕರ್ಕೊಂಡ್ಬಂದಿದ್ದಾರೆ. ಇವತ್ತು ಝೋನಲ್ ಕಮಿಷನರ್ ಆಗಿದ್ದು ಇವತ್ತು ಬೇರೆ ಬೇರೆ ಹುದ್ದೆಯಲ್ಲಿ ಇರ್ತಕ್ಕಂಥ ಇಬ್ಬರನ್ನ ಹೊರತುಪಡಿಸಿದ್ರೆ, ಪ್ರೀತಿ ಗೆಲ್ಲೋಟ್ ಮತ್ತು ದಿಗ್ವಿಜಯ್ ಬೋಡ್ಕೆ ಅನ್ನೋರು ಇಬ್ಬರನ್ನ ಹೊರತುಪಡಿಸಿದ್ರೆ ಇನ್ನು ಎಲ್ಲ ಕಾರ್ಪೊರೇಷನಲ್ಲಿ ಇವತ್ತು ಸೌತ್ ಕಾರ್ಪೊರೇಷನಲ್ಲಿ ಇರ್ತಕ್ಕಂಥ ಒಬ್ಬರು ರಮೇಶ್ ಅನ್ನೋರು ಹೊರತುಪಡಿಸಿದ್ರೆ, ಉತ್ತರ ಕಾರ್ಪೊರೇಷನ್ ಸುನೀಲ್ ಅಂತ ಈ 4 ಜನ IAS ಅಧಿಕಾರಿಗಳನ್ನ ಹೊರತುಪಡಿಸಿದ್ರೆ ಮಿಕ್ಕಿದವ್ರು ಎಲ್ಲರೂ ಝೋನಲ್ ಕಮಿಷನರ್ 2% ಅಷ್ಟು ಒಬ್ಬ IAS ಅಧಿಕಾರಿಗಳು ತೊಗೊಳ್ಳೋದು. ಆ ಥರ ಅಧಿಕಾರಿಗಳು ಒಂದು 5-6 ಜನ ಇದಾರನ್ನು ಹೊರತುಪಡಿಸಿದ್ರೆ ಇನ್ನು ಮಿಕ್ದವರಲ್ಲಿ ಎಲ್ಲ IAS ಅಧಿಕಾರಿಗಳು ಇದೇ ಥರ ರೀತಿ ಬಂದು ಕೂತಿರ್ತಕ್ಕಂಥದ್ದು. ಅದಾದಮೇಲೆ ಚೀಫ್ ಅಕೌಂಟ್ಸ್ ಆಫೀಸರ್ಗೆ ಹೋಗುತ್ತೆ ಗುತ್ತಿಗೆದಾರಂಗೆ ಹಣ ಪೇಮೆಂಟ್ ಮಾಡೋಕ್ಕೆ. ಅಲ್ಲಿ 6% ಕಡಿಮೆ ಇಲ್ಲವೇ ಇಲ್ಲ. CO ಅಂತ ಇರ್ತಾರೆ, ಅವ್ರಿಗೆ 2%. ಅಲ್ಲಿ ಸೆಕ್ಷನ್ ಸೂಪರಿಂಟೆಂಡೆಂಟ್ ಅಂತ ಇರ್ತಾರೆ, ಅವ್ರಿಗೆ, ಕ್ಯಾಶಿಯರ್ಗೆ, ಮ್ಯಾನೇಜರ್ಗೆ, ಕೇಸ್ ವರ್ಕರ್ಗೆ ಈ ರೀತಿ 6% ಆಗುತ್ತೆ. ಲಾಸ್ಟಲ್ಲಿ ಯಾವ ವಿಭಾಗದಿಂದ ಅಂದರೆ ಯಾವ ಅಸೆಂಬ್ಲಿಯಿಂದ ಅವ್ರು ಕೆಲಸ ಮಾಡಿರ್ತಾರೆ ಅಲ್ಲಿ ವಾಪಸ್ ಬರುತ್ತೆ. ಅಲ್ಲಿನ ಕಾರ್ಯಪಾಲಕ ಅಭಿಯಂತರಿಗೆ ಕೊನೆಯಲ್ಲಿ ಅಮೌಂಟ್ ಬಿಡುಗಡೆ ಆಗೋಕ್ಕೆ LOC ಅಂತ ಕರೀತಾರೆ, ಅಲ್ಲಿ 2% ಕೊಡಬೇಕು. ಈ ರೀತಿ 28% ಕಮಿಷನ್ ಸಿಸ್ಟಮ್ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಅದ್ರ ಜೊತೆಗೆ ಈಗ ಜನಪ್ರತಿನಿಧಿಗಳು ಕಾರ್ಪೊರೇಟ್ಗಳಾಗಿದ್ದಂಥವ್ರು ಅವ್ರು 2% 3% ತಗೊಳ್ಳೋದು. ಅಪವಾದ 2010ರಿಂದ 2020 ತನಕ 2 ಅವಧಿನಲ್ಲಿ ಕಾರ್ಪೊರೇಟರ್ಗಳಾಗಿದ್ದರ ಪೈಕಿ ಒಂದು 10-12 ಜನವನ್ನು ಹೊರತುಪಡಿಸ್ತಾರೆ. ಮಿಕ್ಕವರೆಲ್ಲರೂ ಇದೇ ದಂಧೆಲೆ ಇದ್ದಂಥವ್ರು. ಯಾಕಂದರೆ ಅವರು ಚುನಾವಣೆ ಖರ್ಚು ಮಾಡಿದಂಥದ್ದನ್ನು ಬಂಡವಾಳ ಅಂತಾನೆ ಅವ್ರು ಕರೀತಾರೆ. ಯಾವಾಗ ಅವರು ಬಂಡವಾಳ ಅಂತ ಕರೀತಾರೆ, ಅವ್ನು ವ್ಯಾಪಾರಿ ಆಗ್ತಾನೆ, ಅವ್ನು ಜನಸೇವಕ ಆಗಲ್ಲ, ಪ್ರಜಾಸೇವಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಂಥವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಜನರು ತಪ್ಪೇ. ಅದು ವಿದ್ಯಾವಂತ ಅಲ್ಲ. ಈಗ ನಾನು 2 ಅವಧಿಗೆ ಮಾಡಿರೋದು. ಈಗ ಹಂಗ ನಾವೇನೋ ಬದಲಾವಣೆ ತರ್ತೀವಿ ಅಂದ್ರೆ ನಮ್ಗೆ ಬೆಂಗಳೂರು ಜನಕ್ಕೆ ಓವರಾಲ್ ನಾವು ಎಲೆಕ್ಷನ್ ತಗೊಳ್ಳೋ ಕರ್ನಾಟಕ ಜನಕ್ಕೆ ಅಂತ ಆಯ್ಕೆಗಳು ಯಾವುದೂ ಇಲ್ಲ. ಅಂತದ್ರಲ್ಲಿ ಇಷ್ಟೆಲ್ಲ ಕಮಿಷನ್ ಕೊಟ್ಟಾಗ ಅವನು 100 ರೂಪಾಯಲ್ಲಿ ಈ ತರ 40 ರೂಪಾಯಿ 50 ರೂಪಾಯಿ ಕಮಿಷನ್ನೇ ಕೊಟ್ಟು ಲಂಚದ ರೂಪದಲ್ಲಿ ಕೊಟ್ಟು ಇನ್ನು 50 ರೂಪಾಯಿ ಅವನು 100 ರೂಪಾಯಿ ಕೆಲಸ ಮಾಡೋದು ಹೇಗೆ? ಹಾಗಾಗಿ ಏನ್ ಮಾಡ್ತಾರೆ, ಈ ರೀತಿ ಆಗುವಂಥದ್ದು. ಯಾತಕ್ಕಾಗತ್ತೆ ಅಂತಂದ್ರೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಇಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥ ವಿಧಾನ ಏನಿದೆ ಅದು ಸರಿಯಾದಂಥದ್ದಲ್ಲ, ಸೈಂಟಿಫಿಕ್ ಆಗಿ ಮಾಡ್ತಾ ಇಲ್ಲ. ಯಾವುದೇ ಮಾನ್ಸೂನ್ ಸೀಸನಲ್ಲಿ ಜೂನಿಂದ ಡಿಸೆಂಬರ್ ತನಕ ಯಾವುದೇ ಕಾರಣಕ್ಕೂ ಡಾಂಬರೀಕರಣ ಮಾಡಬಾರ್ದು. ಇದು ನಾನು ಹೇಳಿದ್ದಲ್ಲ, ಇಂಡಿಯನ್ ರೋಡ್ ಕಾಂಗ್ರೆಸ್ ರೂಲ್ಸು. ಅದು ಎಲ್ಲದಕ್ಕಿಂತ ನಾವು ಫಾಲೋ ಮಾಡಬೇಕಾಗಿರೋದು MORTH ರೂಲ್ಸ್ ಅಂತ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅಂತ. ಆ ರೂಲ್ನೇ ಫಾಲೋ ಮಾಡಬೇಕಾಗಿರೋಂಥದ್ದು. ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಏನು ನಿಯಮ ಇದೆ ಅದೇ ನಿಯಮ ಇಲ್ಲಿ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಗಳು ಮಾಡೋಕ್ಕೂ ಪಾಲನೆ ಮಾಡಬೇಕಾಗಿರುವಂಥದ್ದು. 2006ರಲ್ಲಿ ಸುನಾಮಿ ಬಂದಂಥ ಸಂದರ್ಭದಲ್ಲಿ ವಿಶಾಖಪಟ್ಟಣಂ, ಇವತ್ತು ಆಂಧ್ರ ಪ್ರದೇಶದ ರಾಜಧಾನಿ ಆಗಿರ್ತಕ್ಕಂಥ ವಿಶಾಖಪಟ್ಟಣಂ, 1/2 ಕಿಲೋಮೀಟರ್ ಊರು ಕೊಚ್ಕೊಂಡು ಬಂದ್ಬಿಟ್ಟಿತ್ತು. 1.5 ತಿಂಗಳು ಅಲ್ಲಿ ವಿದ್ಯುತ್ ಶಕ್ತಿ ಇರಲಿಲ್ಲ. ಬೀಚ್ ರೋಡ್ ಅಂತ ಇದೆ 16.5 ಕಿಲೋಮೀಟರ್, ಅದೇ ಪ್ರಮುಖವಾಗಿರ್ತಕ್ಕಂಥದ್ದು. 16.5 ಕಿಲೋಮೀಟರ್ ಉದ್ದದ ಬೀಚ್ ರೋಡ್ಗೆ 2017ರಲ್ಲಿ ಡಾಂಬರೀಕರಣ ಮಾಡ್ತಾರೆ ಪಾಲಿಮರ್ ಸೈನ್ಸ್ ಟೆಕ್ನಾಲಜಿಲಿ.
ಆ ಟೆಕ್ನಾಲಜಿಲಿ ಮಾಡೋದು ಇವತ್ತು 18 ವರ್ಷ ಕಂಪ್ಲೀಟ್ ಆಗಿದೆ, ಒಂದು ರಸ್ತೆ ಗುಂಡಿ ಇಲ್ಲ. ನೀವು ಆ ಫುಟ್ಪಾತ್ಗಳು ನೋಡಿ ಬೇಕಾದ್ರೆ ನೀವು ಅಲ್ಲಿ ನಿಮ್ಮ ರಿಪೋರ್ಟ್ಸ್ ಇದ್ರೆ ಅವ್ರು ತರ್ಸ್ಕೊಳ್ಳಿ. ಆ ಫುಟ್ಪಾತ್ ಒಳ್ಳೆ ಕೊಬ್ಬರಿ ಎಣ್ಣೆ ಹಾಕಿ ತಿಕ್ಕಿದಾರೋ ಅನ್ನೋ ರೀತಿಯಲ್ಲಿ, ಪಾಲಿಶ್ ಹಾಕಿದಾರೋ ರೀತಿಯಲ್ಲಿ ಮಿರ ಅಂತ ಮಿಂಚ್ತಾ ಇರುತ್ತೆ. 18 ವರ್ಷ ಆಗಿದೆ. ಆದರೆ ಇಲ್ಲಿ ವರ್ಷಕ್ಕೆ 1 ಸಾರಿ 2 ಸಾರಿ ಹಾಕ್ಲೇಬೇಕು. ಯಾಕಂದರೆ ಇಲ್ಲಿ ಮೇಯ್ನ್ ಮೊದಲು ರಸ್ತೆ ಮೇಲೆ ಫಸ್ಟು ಶುಚಿ ಮಾಡಿ, ಆನಂತರ ಇಲ್ಲಿ ಎಮಲ್ಷನ್ ಹಾಕಬೇಕು. ಎಮಲ್ಷನ್ ಅಂದರೆ ಅದರಲ್ಲಿ ಇನ್ಕಾಲ್ ಅಂತ ಇದೆ, ಅದು ನಂಬರ್ 1. ಆ ರೀತಿ ಎಮಲ್ಷನ್ಗಳನ್ನ ಸಿಂಪಡಣೆ ಮಾಡಿ ಆಮೇಲೆ ಇವರು ಡಾಂಬರೀಕರಣ ಮಾಡಬೇಕು. ಆದರೆ ಇಲ್ಲಿ ಎಮಲ್ಷನ್ ಬದಲು ಅದು ಸ್ವಲ್ಪ ದುಬಾರಿ ಆಗಿದೆ ಅಂಥೇಳಿ ಇವರು ಸೀಮೆ ಎಣ್ಣೆಯನ್ನು ಕೆಲವೊಂದಷ್ಟು ಜನ ನೀರನ್ನು ಮಿಕ್ಸ್ ಮಾಡಿ ಹಾಕ್ತಾ ಇರೋದ್ರಿಂದ ಏನಾಗುತ್ತೆ, ಯಾವ ಮರಗಳ ಕೆಳಗೆ ಹಾಕ್ತಾರೆ, ಮರಗಳಿಂದ ನೀರು ತೊಟ್ಟಿಕ್ಕಿದಾಗ ಆ ಭಾಗದಿಂದ ಎದ್ದು ಬರ್ತಾ ಇರುತ್ತೆ. ಆದರೆ ನೀವು ಸರಿಯಾದ ರೀತಿ ವೈಜ್ಞಾನಿಕವಾಗಿ ಎಮಲ್ಷನ್ನ ಸಿಂಪಡಣೆ ಮಾಡಿ ತಾರು ಹಾಕಿದಾಗ ನಿಮ್ಗೆ ಈ ರೀತಿ ತೊಟ್ಟಿಕ್ಕುವಂಥ ಮಳೆಯಿಂದನೂ ಅದು ಎದ್ದು ಬರಲ್ಲ. ಆಮೇಲೆ ಆ ರಸ್ತೆ ಡಾಂಬರೀಕರಣ ಮಾಡಿದ್ಮೇಲೆ ಆ ರಸ್ತೆ ಮೇಲೆ ನಮ್ಮ ಮನೆಯವರು ನಿಮ್ಮ ಮನೆಯವರು ವಟಾರ ತೊಳೆಯೋದು, ವಾಹನಗಳು ತೊಳೆಯುವಂಥದ್ದು 1 ವಾರದ ಕಾಲ ಇದು ಮಾಡಬೇಕು. ಯಾಕಂದರೆ ಆ ಎಮಲ್ಷನ್ನು ಮತ್ತು ಡಾಂಬರು ದ್ರಾವಣ ಏನಿರುತ್ತೆ ಅದು ಬಿಸಿಲಿಗೆ ಚೆನ್ನಾಗಿ ಒಣಗಬೇಕು. ಆ ನಂತರ ಅದು ಕಚ್ಕೊಂಡಿರುತ್ತೆ. ಅದು ಒಣಗಕ್ಕೆ ಮುಂಚೆನೇ ನಾವು ಅದ್ರ ಮೇಲೆ ನೀರು ಹಾಯಿಸ್ತಾ ಇರೋದ್ರಿಂದ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಎದ್ದು ಬರ್ತಾ ಇರುತ್ತೆ. ಇದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಆಮೇಲೆ ಅಲ್ಲಿ ಬಳಸುವಂಥ ರಾ ಮೆಟೀರಿಯಲ್ಸ್ ಏನಿದೆ, ಆ ಬಿಟುಮಿನಸ್ ಅಂತ ಕರೀತಾರೆ, ಅದು ಒಳ್ಳೆ ಕ್ವಾಲಿಟಿ ಆಗಿದೆ, ಅದರ ಗುಣಮಟ್ಟ ಆಗಿದೆ ಅಂತ ಕ್ವಾಲಿಟಿ ಕಂಟ್ರೋಲ್ ರಿಪೋರ್ಟ್ ತೊಗೋಬೇಕು. ಜಲ್ಲಿಕಲ್ಲಲ್ಲಿ ತುಂಬ ರೂಪಾಯಿ ಬರುತ್ತೆ. ಪುಡಿ ಆಗುವಂಥ ಜಲ್ಲಿಕಲ್ಲುಗಳಿರುತ್ತೆ, ಅದು ಕಡಿಮೆ ದರಕ್ಕೆ ಸಿಗುತ್ತೆ. ಗಟ್ಟಿ ಇರ್ತಕ್ಕಂಥ ಜಲ್ಲಿಕಲ್ಲು ಅದು ಸುದೀರ್ಘವಾದಂಥ ಬಳಕೆ ಬರೋದು, ಅದು ಕಾಸ್ಟ್ಲಿ ಇರುತ್ತೆ. ಅದ್ರ ಬದಲು ಇವ್ರು ತೊಗೊಂಬರೋಂಥ ಬಿಟುಮಿನಸ್ ಏನಿದೆ, ಈ ಜಲ್ಲಿಕಲ್ಲುಗಳಿದೆ, ಇದೆಲ್ಲ ಕಳಪೆ ಗುಣಮಟ್ಟ ತೊಗೊಂಬರೋಂಥದ್ದು. ನೀವು ದುರಂತ 1949ರಿಂದ ಇಲ್ಲಿ ತನಕ ಈ 77, 75 ವರ್ಷ, 78, 79 ವರ್ಷಗಳ ಅವಧಿಯಲ್ಲಿ ಒಬ್ಬ ಎಂಜಿನಿಯರು ಯಾವುದೇ ವಾರ್ಡಲ್ಲಿ ಹೋಗಿ ಇಲ್ಲಿ ಡಾಂಬರೀಕರಣ ಮಾಡುವಂಥ ಗುತ್ತಿಗೆದಾರಗಿರುತ್ತೆ, ಒಂದು ಅವನದೇ ಸ್ವಂತದಾದಂಥ ಡಾಂಬರು ಘಟಕ ಇರಬೇಕು. ಅದು ಕಂಪಲ್ಸರಿ. ಅದು ಬೆಂಗಳೂರು BBMP ಮತ್ತು BDL 27 ಜನ ಮಾತ್ರ ಈ ಆಸ್ಫಾಲ್ಟ್ ಮಾಡುವಂಥ ಕಾಂಟ್ರಾಕ್ಟರ್ಸ್ ಇರೋದು. 27 ಜನ ಅವ್ರದೇ ಪ್ಲಾಂಟ್ ಇದೆ. ಆ ಪ್ಲಾಂಟ್ಗಳಿಗೆ ಹೋಗಿ ನಾಳೆ ಯಾವ ರಸ್ತೆಗೆ ಅವನು ಡಾಂಬರೀಕರಣ ಮಾಡ್ತಾನೆ, ಆ ಡಾಂಬರೀಕರಣಕ್ಕೆ ಬಳಸ್ತಾ ಇರ್ತಕ್ಕಂಥ ಕಚ್ಚಾ ಸಾಮಗ್ರಿಗಳ ಗುಣಮಟ್ಟ ಹೇಗಿದೆ ಅಂತ ಒಬ್ಬ ಎಂಜಿನಿಯರ್ ಈ ಕ್ಷಣ ತನಕ ಹೋಗಿ ಪರೀಕ್ಷೆ ಮಾಡಿದ್ದಾನೆ ಅಂತ ನೀವು ಹೇಳಿದ ಕೆಲಸ ನಾನು ಮಾಡಲ್ಲ. ಅದು ಸೋಮಾರಿತನ. ಈ ಯಾವುದೇ ನಿಯಮಗಳನ್ನು ಪಾಲನೆ ಮಾಡದೆ ಕಳಪೆ ಗುಣಮಟ್ಟದ ಕಚ್ಚಾ ಸಾಮಗ್ರಿಗಳನ್ನು ಬಳಸಿ ಇವರು ಈ ಡಾಂಬರೀಕರಣ ಮಾಡ್ತಾ ಇರೋದ್ರಿಂದ, ಅವೈಜ್ಞಾನಿಕವಾಗಿ ಮಾಡ್ತಾ ಇರೋದ್ರಿಂದ, ಮಳೆಗಾಲದಲ್ಲಿ ಕೂಡ ಈ ಡಾಂಬರೀಕರಣ ಮಾಡ್ತಾ ಇರೋದ್ರಿಂದ ಇವತ್ತು ಈ ರೀತಿ ಆಗಿರ್ತಕ್ಕಂಥದ್ದು. ಅದರಲ್ಲಿ ಸಹಜವಾಗಿಯೇ ಆ ಗುತ್ತಿಗೆದಾರ ತಾನು ಏನು 50-60% ಅಷ್ಟು ಕಮಿಷನ್ ಕೊಟ್ಟು 40-50ರಷ್ಟರಲ್ಲೇ ಅವನು ಕೆಲಸ ಮಾಡಿ ಸ್ವಲ್ಪ ಲಾಭವನ್ನು ನೋಡಬೇಕು. ಹಾಗಾಗಿ ಅವನು ಕಳಪೆ ಗುಣಮಟ್ಟದ ರಸ್ತೆ ಬಗ್ಗೆನೇ ಮಾತಾಡ್ತಿರೋದ್ರಿಂದ ಸರಿ, ಟೆಂಡರ್ ಶುರು ಮತ್ತೆ ವೈಟ್ ಟ್ಯಾಪಿಂಗ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇವರು ಕಾಂಗ್ರೆಸ್ನವ್ರಿಗೆ ಸದ್ಯ ಕೆಲವೊಬ್ಬ ಅಧಿಕಾರಿಗಳು ಹೇಳೋ ಪ್ರಕಾರ ಏನೊಂದು 30 ವರ್ಷ ತೊಂದರೆನೇ ಇಲ್ಲ, ವೈಟ್ ಟ್ಯಾಪಿಂಗ್ ಮಾಡಿದ್ದೀವಿ ಅಂತಿದ್ದಾರೆ. ನೋಡಿ, ವೈಟ್ ಟ್ಯಾಪಿಂಗು ಮತ್ತು ಟೆಂಡರ್ ಶೂರ್ ಅನ್ನೋದು ಸಿದ್ದರಾಮಯ್ಯನವ್ರ ಸರ್ಕಾರ ಮೊದಲನೇ ಅವಧಿಯಲ್ಲಿ ತಂದಂಥ ಜನರ ಹಣವನ್ನು, ತೆರಿಗೆಯನ್ನು ಕೊಳ್ಳೆ ಹೊಡೆಯುವಂಥ ಯೋಜನೆಗಳು. ಅದನ್ನು ನಾನು ಸಾಕ್ಷಿ ಸಮೇತ ರುಜುವಾತ್ ಮಾಡಿದ್ದೀನಿ. ವಿಶೇಷವಾಗಿ ವೈಟ್ ಟ್ಯಾಪಿಂಗ್ ಬಂದು ಅದು ಪರಿಸರ ವಿರೋಧಿ ಯೋಜನೆ, ಅದು ಆ್ಯಂಟಿ ಎನ್ವಿರಾನ್ಮೆಂಟಲ್ ಪ್ರಾಜೆಕ್ಟ್ ಅಂತ. ಯಾಕೆ ಅಂತಂದರೆ ಎಲ್ಲಿ ವೈಟ್ ಟ್ಯಾಪಿಂಗ್ ಮಾಡ್ತಾರೆ ಆ ಪ್ರದೇಶದ 100 ಮೀಟರ್ ಪ್ರದೇಶಗಳಲ್ಲಿ ದಿನೇ 1 ವರ್ಷ 1.5 ವರ್ಷದೊಳಗಾಗಿ ಇರ್ತಕ್ಕಂಥ ಎಲ್ಲ ಬೋರ್ವೆಲ್ಗಳು ಬತ್ತೋಗುತ್ತೆ. ನೀರಿನ ಅಂತರ್ಜಲದ ಮಟ್ಟ ಕುಸಿತಾ ಹೋಗುತ್ತೆ. ಯಾಕೆ ಅಂದರೆ ಕಾಂಕ್ರೀಟ್ ರಸ್ತೆಗಳಲ್ಲಿ ನೀರು ಹಿಂಗಲ್ಲ, ಡಾಂಬರೀಕರಣ ಮಾಡಿರ್ತಕ್ಕಂಥ ರಸ್ತೆಗಳಲ್ಲಿ ನೀರು ಹಿಂಗತ್ತೆ. ಇದೇ ಒಂದು ಮೊದಲನೇದು. ಎರಡನೇದು, ಇವರು ಆವಾಗ 2016-17 ಜಾರಿಗೆ ತಂದಾಗ ಪ್ರತಿ ಕಿಲೋಮೀಟ್ರಿಗೆ ಅದು 1-2-3 ನಿಯಮಗಳಿತ್ತು. ರಸ್ತೆ ಅಗಲ ಕನಿಷ್ಠ 21 ಮೀಟರ್ಗಳಷ್ಟು ಅಗಲ ಇರಬೇಕು ಅಂತ. 21 ಮೀಟರ್ ಅಂತಂದರೆ ಸುಮಾರು 68-69 ಅಡಿ ಅಗಲ ಇರುವಂಥ ರಸ್ತೆಗಳಿರಬೇಕು ಅಂತ. ಗಾಂಧಿನಗರದಂಥ ನಮ್ಮ ಅಣ್ಣಮ್ಮ ದೇವಸ್ಥಾನದ ಮುಂದೆ ಕೇವಲ 18 ಅಡಿ ಅಗಲದ ರಸ್ತೆಯೂ ಸೇರಿದಂಗೆ ಗಾಂಧಿನಗರ ಮೆಜೆಸ್ಟಿಕ್ ಏರಿಯಾಗಳಲ್ಲಿ 25 ಅಡಿಗಿಂತಲೂ ಆ ರಸ್ತೆಗಳು ಇಲ್ಲ. ಅಲ್ಲಿ ಪ್ರತಿ ಕಿಲೋಮೀಟರ್ಗೆ ಅಮೃತ ಕನ್ಸ್ಟ್ರಕ್ಷನ್ ಸಂಸ್ಥೆಗೆ 15,80,00,000 ರೂಪಾಯಿ ಅಷ್ಟು ಮೊತ್ತವನ್ನು ಪ್ರತಿ ಕಿಲೋಮೀಟರ್ಗೆ ಪಾವತಿ ಮಾಡಿ ಮಾಡಿಸ್ತಾರೆ. ಯುಟಿಲಿಟಿ ಶಿಫ್ಟಿಂಗ್ ಕಡ್ಡಾಯ ವೈಟ್ ಟ್ಯಾಪಿಂಗಲ್ಲಿ. ಯಾಕಂದ್ರೆ ನಾಳೆ ರಸ್ತೆ ಅಗೆಬಾರ್ದು ಅಂತೇಳಿ ರಸ್ತೆ 2 ಬದಿಗಳಲ್ಲಿ ಕುಡಿಯೋ ನೀರು, ಒಳಚರಂಡಿ ಕೊಡಗಳು ಇರಬೇಕು. ಅಲ್ಲಿ ಅದನ್ನು ಬಫರ್ ಝೋನ್ ಅಂತ ಇರುತ್ತೆ. ರಸ್ತೆ ಆ ಕಡೆ ಎಡ್ಜ್ಗಳಲ್ಲಿ ಕೊನೆ ಭಾಗದಲ್ಲಿ ಅದನ್ನು ಬಫರ್ ಝೋನ್ ಅಂತ ಕನಿಷ್ಠ 4 ಅಡಿ ಅಷ್ಟು ಅಗಲದ ಬಫರ್ ಝೋನ್ ಇರುತ್ತೆ. ಅಲ್ಲಿ ಟೈಲ್ಸ್ಗಳು ಅಳವಡಿಸ್ತಾರೆ. ಆ ಟೈಲ್ಸ್ ತೆಗೆಯೋದು, ಆ ಪೈಪೇನ ನಾಳೆ ಸೋರಿಕೆ ಆದರೆ ಅದನ್ನು ಸರಿ ಮಾಡ್ಬಿಟ್ಟು ಹಾಕೋದಷ್ಟೇ ಹೊರತು ವೈಟ್ ಟ್ಯಾಪಿಂಗ್ ಮಾಡುವಂಥ ಸಿಮೆಂಟ್ ಹಿಂಗಿರುವಂಥ ಪ್ರದೇಶಗಳಲ್ಲಿ ಇವರು ಅದನ್ನು ಮಾಡಲಿಕ್ಕೆ ರಸ್ತೆ ಆಗಿಲಿಕ್ಕೆ ಅವಕಾಶ ಇರೋದಿಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅದೊಂದು ಮಾತ್ರ ಸರಿ ಇದೆ. ಆದರೆ ಇವ್ರು ಮಾಡಿದಾರ ಅಮೃತ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಗಾಂಧಿನಗರ ರಸ್ತೆಗಳಲ್ಲಿ ಎಲ್ಲೂ ಇವರು ಯುಟಿಲಿಟಿ ಶಿಫ್ಟ್ ಮಾಡಿಲ್ಲ. ಇದು ಒಂದು. ಮೊದಲನೇ ಇದು ಇವರು 53 ಕಿಲೋಮೀಟರ್ ಮೊದಲನೇ ಅಂತದ್ದು ಪ್ರಾಜೆಕ್ಟ್ ಮಾಡ್ತಾರೆ. 2 ಸಂಸ್ಥೆ ಕೊಡ್ತಾರೆ, NCC ಅಂತ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪ್ನಿ ಮತ್ತೆ ಇನ್ನೊಂದು ಮಧುಕಾನ್ ಅನ್ನೋ ಸಂಸ್ಥೆ ಕೊಡ್ತಾರೆ. ಕನಕಪುರ ರಸ್ತೆ, ಅದನ್ನ ಕರಿಯಪ್ಪ ರಸ್ತೆ ಅಂತ ಕರಿತೀವಿ. ಆ ಕರಿಯಪ್ಪ ರಸ್ತೆಗೆ ಒಟ್ಟು 3 ಕಿಲೋಮೀಟರ್ ಉದ್ದ ವೈಟ್ ಟ್ಯಾಪಿಂಗ್ ಮಾಡ್ತಾರೆ. ಇವ್ರು ಮಾಡಿ ಒಂದೇ ತಿಂಗಳಿಗೆ ಎಲ್ಲ ಅಗದ್ ಬಿಸಾಕ್ತಾರೆ. ಯಾಕಂದ್ರೆ ನೀರು ಸೋರಿಕೆ ದೊಡ್ಡ ಮಟ್ಟಕ್ಕೆ ಆಗ್ತಾ ಇರುತ್ತೆ. ವೈಟ್ ಟ್ಯಾಪಿಂಗ್ ಮಾಡೋ ಪ್ರಯೋಜನ ಏನು? ಪ್ರತಿ ಕಿಲೋಮೀಟರ್ಗೆ ಅವಾಗ ಆವರೇಜ್ 18
ಕಿಲೋಮೀಟರ್ ಅಷ್ಟು ಮಾಡ್ತಾಯಿದ್ರು. ನಾನು ಅವಾಗ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಚಾಲೆಂಜ್ ಮಾಡಿ ಹೇಳಿದೆ, 6 ಕೋಟಿ ರೂಪಾಯಲ್ಲಿ ಮುಗಿಸ್ಬೋದಾದಂಥ ಯೋಜನೆಗೆ ಇವರು 18 ಕೋಟಿ ರೂಪಾಯಿ ಅಷ್ಟು ಕೊಡ್ತಾ ಇದ್ದಾರೆ. ಗಾಂಧಿನಗರದಂಥ ಕಿರಿದಾದ ಪ್ರದೇಶಗಳಲ್ಲೇ ನೀವು ಯುಟಿಲಿಟಿ ಶಿಫ್ಟ್ ಮಾಡಿದ್ರೆ 15 ಕೋಟಿ 80 ಲಕ್ಷ ರೂಪಾಯಿ ಅಷ್ಟು ಹಣ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವರೆಲ್ಲ ಅವಾಗೆಲ್ಲ ವಿರೋಧ ಮಾಡಿದ್ರು. ಅದಾದಮೇಲೆ ನನ್ನ ಮನವಿ ಮೇರೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ ನಂತರ 2ನೇ ಅವಧಿ ಮುಖ್ಯಮಂತ್ರಿ ಆದ ನಂತರ ಇವರು ಇಮಿಡಿಯೇಟಾಗಿ ಅದನ್ನ ತನಿಖೆಗೆ ಅಂತ ಒಳಪಡಿಸಿದ್ರು. ಪೈಲಟ್ ಪ್ರಾಜೆಕ್ಟ್ ಆಗಿ ತೊಗೊಳ್ತೀವಿ, ಯಡಿಯೂರು ವಾರ್ಡಲ್ಲೇ ಮಾಡ್ತೀವಿ ಅಂತೇಳಿ ನಮ್ಮ ಯಡಿಯೂರು ವಾರ್ಡಲ್ಲಿ ಅದನ್ನು ಮಾಡುವಂಥದ್ದಕ್ಕೆ ನೋಡಿ ನಾನು ಹೇಳೋದು 2016-17ರಲ್ಲಿ ಪ್ರತಿ ಕಿಲೋಮೀಟರ್ಗೆ 18 ಕೋಟಿ ರೂಪಾಯಿ ಅಷ್ಟು ತೊಗೊಂಡಿದ್ನ ನಾವು 2022ರಲ್ಲಿ ಅಲ್ಲಿಂದ 4 ವರ್ಷ ಎಲ್ಲ ಸಾಮಗ್ರಿಗಳ ಬೆಲೆ 25-30% ಜಾಸ್ತಿ ಆಗಿತ್ತು. ಸ್ಟೀಲ್ ಬೆಲೆ, ಸಿಮೆಂಟ್ ಬೆಲೆ. ಆ ಸಂದರ್ಭದಲ್ಲಿ ಕೂಡ ಕಿಲೋಮೀಟರ್ಗೆ ಕೇವಲ 6 ಕೋಟಿ ರೂಪಾಯಲ್ಲಿ ಅದ್ಭುತವಾದಂಥ ವೈಟ್ ಟಾಪಿಂಗ್ ರಸ್ತೆಗಳು ಮಾಡಿದ್ದೀವಿ. ರಸ್ತೆ 3 ಭಾಗದಲ್ಲಿ ಆ ಕಡೆ ಈ ಕಡೆ, ಮಧ್ಯ ಭಾಗದಲ್ಲಿ ಲಂಬ ಉದ್ಯಾನವನ, ಅದನ್ನ ವರ್ಟಿಕಲ್ ಗಾರ್ಡನ್ ಅಂತ ಕರೀತಾರೆ, ಆ ವರ್ಟಿಕಲ್ ಗಾರ್ಡನ್ ಮಾಡಿ 3 ಕಡೆಗೆ ಇದು LED ದೀಪಗಳು ಅಳವಡಿಸಿ ಅದನ್ನೇ ತುಷಾರ್ ಗಿರಿನಾಥ್ ಅವರು ನಮ್ಮ ಮುಖ್ಯ ಆಯುಕ್ತರಾಗಿದ್ದಾಗ ಆ ರಸ್ತೆಯಲ್ಲಿ ಬಂದು ನಿಂತ್ಕೊಂಡು ರಾತ್ರಿ ಆ ರಸ್ತೆಯನ್ನು ನೋಡಿ ನಾನು ಸಿಂಗಾಪುರಲ್ಲಿಲ್ಲ, ಬೆಂಗಳೂರಲ್ಲಿ ಇದ್ದೀನಿ, ಯಡಿಯೂರು ವಾರ್ಡ ಆನೆಬಳ್ಳಿ ರಸ್ತೆಯಲ್ಲಿ ಇದ್ದೀನಿ ಅಂತ ಇದನ್ನು ಇನ್ಸ್ಟಾಗ್ರಾಮ್ಗೆ ಹಾಕ್ಕೊಳ್ತಾರೆ. ಅಷ್ಟು ಅದ್ಭುತವಾಗಿ ಅಂದರೆ 1 ಕಿಲೋಮೀಟ್ರಿಗೆ ನಾವು ಮಾಡೋಕ್ಕಿಂತ 3 ವರ್ಷಕ್ಕೆ ಮುಂಚೆನೆ ಇವರು ಪ್ರತಿ ಕಿಲೋಮೀಟರ್ಗೆ 12-13 ಕೋಟಿ ನುಂಗಿದ್ದಾರೆ ಅನ್ನೋದನ್ನ ತೋರಿಸಿದೀವಿ. ಅದು ವೈಟ್ ಟಾಪಿಂಗ್ ಅಲ್ಲಿ ಒಂದಿದಾಯಿತು. ಈಗ ಮಾಡ್ತಾ ಇರ್ತಕ್ಕಂಥ ವೈಟ್ ಟಾಪಿಂಗ್ದು ಅವಾಂತರಗಳೇನಿದೆ ಅಂತಂದ್ರೆ ಗುತ್ತಿಗೆದಾರನಾದವನು ಇವಾಗ ನೀವು ಇನ್ನೂ ನೋಡ್ಬೋದು, ಬೆಂಗಳೂರಲ್ಲಿ BD ಇರ್ಬೋದು, BWSS ಇರ್ಬೋದು, BBMP ಇರ್ಬೋದು, ಯಾವುದೇ ಕೆಲಸಗಳಿಗೆ ಸ್ಥಳೀಯ ಗುತ್ತಿಗೆದಾರ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲ ನೆರೆ ರಾಜ್ಯಗಳಿಂದ ಬರ್ತಾ ಇರ್ತಕ್ಕಂಥ ಅವ್ರಿಗೇನು ದುಡ್ಡು ಮಾಡಬೇಕು, ಕೆಲಸ ಹೆಂಗಿದ್ರೇನು ಮಾಡಬೇಕು, ದುಡ್ಡು ಮಾಡ್ಕೊಂಡಿರ್ಬೇಕು, 10 ರೂಪಾಯಿ ಸಿಗಲಿ 15 ರೂಪಾಯಿ ಸಿಗಲಿ ಲಾಭ ಅನ್ನೋ ರೀತಿಯಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಇರೋ ನಾನು ನಿಮ್ಗೆ ಹೇಳಿದಾಗೇನೆ ವೈಟ್ ಟಾಪಿಂಗ್ ಅಂತಂದ್ರೆ ಅದಕ್ಕೆ ಬಳಸುವಂಥ ಸಿಮೆಂಟು ಕಂಪಲ್ಸರಿ ಬಿರ್ಲಾ ಅಲ್ಟ್ರಾಟೆಕ್ ಇರಬೇಕು. ಅದು ಟೆಂಡರ್ ಕಂಡೀಷನ್ ಇರುತ್ತೆ, ಗುತ್ತಿಗೆದಾರನ್ ಕೂಡ ವರ್ಕ್ ಆರ್ಡರ್ ಅಲ್ಲಿ ಮತ್ತೆ ಅಗ್ರಿಮೆಂಟ್ ಅಲ್ಲಿ ಇರ್ತದೆ. ಅದ್ರ ಜೊತೆಗೆ M40 ಸಿಮೆಂಟ್ ಅನ್ನೇ ಅವರು ಆ ಮಿಕ್ಸರ್ RMCನೇ ಉಪಯೋಗಿಸ್ಬೇಕಾಗಿರ್ತಕ್ಕಂಥದ್ದು, ಆ ಕಾಂಕ್ರೀಟ್ ಮಿಶ್ರಣವನ್ನು ಉಪಯೋಗಿಸ್ಬೇಕಾಗಿರ್ತದ್ದು. ಆದರೆ ಇವತ್ತು ಇವರು 50-60% ಅಷ್ಟು ಏನು ಕೊಡ್ತಾ ಇದ್ದಾರೆ, ಅದನ್ನ ಆ M40 ಸಿಮೆಂಟನ್ನು ಹಾಕಿದಾಗ ಆಗತ್ತಾ, ಬಿರ್ಲಾ ಅಲ್ಟ್ರಾಟೆಕ್ ಸಿಮೆಂಟನ್ನು ಹಾಕಿದಾಗ ಆಗತ್ತಾ? ಸಾಧ್ಯನೇ ಇಲ್ಲ. ಹಾಗಾಗಿ ಇಲ್ಲೇನು ಮಾಡ್ತಾ ಇದ್ದಾರೆ, ಆ ವೈಟ್ ಟಾಪಿಂಗ್ ರಸ್ತೆಗಳಲ್ಲಿ ಡೆಮಾಲಿಷನ್ ಬಿಲ್ಡಿಂಗಲ್ಲಿ ಸಿಗುವಂಥ ಸ್ಟೀಲ್ಗಳನ್ನ ತೊಗೊಂಬಂದು ಹಾಕ್ತಾ ಇರ್ತಕ್ಕಂಥ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ನಿಮಗೂ ದಾಖಲೆ ಕೊಡ್ತೀನಿ, ನೀವು ಅದನ್ನು ತೋರಿಸ್ಬೋದು. ಹಾಗೆ ಇಲ್ಲಿ M40 ಬದಲು ಹೊಸಕೋಟೆ ಸುತ್ತಮುತ್ತಲು ಒಂದು 20-25 ಒಂದು ಈ RMC ಘಟಕಗಳು ಎದ್ದು ನಿಂತಿದೆ, ಅಲ್ಲಿಂದ M20 ಗ್ರೇಡ್ನ ಸಿಮೆಂಟ್ಗಳನ್ನು ತೊಗೊಂಬಂದು ಹಾಕ್ತಾ ಇರ್ತಕ್ಕಂಥದ್ದು. ಏನಾಗತ್ತೆ ಅಂತಂದ್ರೆ ಊದು ಬಣ್ಣ ಇರಬೇಕಾಗಿರ್ತಕ್ಕಂಥ ಸಿಮೆಂಟ್ ಬಣ್ಣ ಇರಬೇಕಾಗಿರ್ತಕ್ಕಂಥ ರಸ್ತೆಗಳು 1 ಮಳೆಗೆ 2 ಮಳೆಗೇನೆ ಅದು ಬಿಳಿ ಬಣ್ಣಕ್ಕೆ ಬೀಳ್ಸ್ಕೊಂಡಿರೋ ಥರ ತಿರ್ಕೊಳ್ಳುತ್ತೆ. ಹಾಗೆ ಒಂದು 2-3 ತಿಂಗಳೊಳಗೇನೆ ಆ ಜಲ್ಲಿಕಲ್ಲುಗಳೆಲ್ಲ ಮೇಲ್ಗಡೆ ನಮ್ಗೆ ಕಾಣಿಸೋಕೆ ಶುರು ಆಗುತ್ತೆ. ಬೇಕಾದ್ರೆ ನೀವೆಲ್ಲ ಹೊಸದಾಗಿ ವೈಟ್ ಟಾಪಿಂಗ್ ಮಾಡಿರ್ತಕ್ಕಂಥ ರಸ್ತೆಗಳನ್ನ ನೀವು ನೋಡ್ಬೋದು. ಬೇಕಾದ್ರೆ ನಾನು ಹೇಳೋ ಸುಳ್ಳು ಅಂತಂದರೆ JC ರಸ್ತೆಯಲ್ಲಿ ವೈಟ್ ಟಾಪಿಂಗ್ ನಡೀತಾ ಇದೆ. ಇವತ್ತು ರಾತ್ರಿ ಬಂದು ನಿಮಗೆ ಒಂದು RMC ಏನು ಬರುತ್ತೆ ಅದನ್ನ ಒಂದು ಕವರಲ್ಲಿ ಹಾಕ್ಕೊಡ್ತೀನಿ, ಅದನ್ನ ನೀವೇ ತೊಗೊಂಡೋಗಿ GKVK ನಲ್ಲಿ ಒಂದು ಇದರಲ್ಲಿ ಒಂದು ರಿಪೋರ್ಟ್ನ ತೊಗೊಂಬಂದ್ರೆ 3,000 ರೂಪಾಯಿ ಜಾಸ್ತಿ ಇಲ್ಲ, M20ನ M40ನ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಗುತ್ತಿಗೆದಾರ ಅಂತಿಮವಾಗಿ 50-60% ಕಮಿಷನ್ ಕೊಟ್ಟು ಇನ್ನು ಉಳಿದ 45%ಅಲ್ಲಿ ಸ್ವಲ್ಪ ಲಾಭ ನೋಡಬೇಕು ಅಂದರೆ M20 ಬಳಸದೆ ಬೇರೆ ದಾರಿ ಅಲ್ಲಿ ಈ ರೀತಿ ಇರ್ತಕ್ಕಂಥದ್ದು ಒಂದು. ಇನ್ನು ಟೆಂಡರ್ ಶೂರು ಅಂತಂದ್ರೆ ವಿಶೇಷವಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಬಸ್ಗಳ ಫುಟ್ಬೋರ್ಡ್ ಏನಿರುತ್ತೆ, ಆ ಫುಟ್ಬೋರ್ಡ್ಗೆ ಕೇವಲ 1 ಇಂಚು ಕೆಳಗೆ ಆ ಫುಟ್ಪಾತ್ ಇರ್ತದೆ. ಆ ಕರೆಕ್ಟಾಗಿ ಫುಟ್ಪಾತ್ ಮೇಲೆ ಬಸ್ಗಳು ಬಂದು ನಿಂತ್ಕೊಳ್ಳೋದು, ವೆಹಿಕಲ್ಸ್ ಬಂದು ನಿಂತ್ಕೊಳ್ಳೋದು, ಸರಾಗೋಗಿ ಹತ್ಕೊಂಡು ಹೋಗುವಂಥದ್ದು ಮತ್ತು ಎಲ್ಲ ಸೌಲಭ್ಯಗಳನ್ನ ಅದರಲ್ಲಿ ಇರುತ್ತೆ ಅಂತ ಹೇಳಿ ಮಾಡಿದ್ರು ಆ ಟೆಂಡರ್ ಶೂ ರಸ್ತೆಗಳಲ್ಲಿ. ಅದಕ್ಕೆ ಪ್ರತಿ ಕಿಲೋಮೀಟರ್ಗೆ 12 ಕೋಟಿ ರೂಪಾಯಿ ಅಷ್ಟು ನಿಗದಿ ಮಾಡಿದ್ರು. ನಾವು ಅದನ್ನು ಚಾಲೆಂಜ್ ಮಾಡಿ ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳಿ ಇದೇ ನಮ್ಮ ಯಡಿಯೂರು ವಾರ್ಡಲ್ಲಿ ನೀವು ಸೌತ್ ಎಂಡ್ ಸರ್ಕಲಿಂದ ಅಭಯ ಗಣಪತಿ ದೇವಸ್ಥಾನ ತನಕ 1 ಕಿಲೋಮೀಟ್ರು, ಅಭಯ ಗಣಪತಿ ದೇವಸ್ಥಾನದಿಂದ ಯಡಿಯೂರು ಮಾರ್ಕೆಟ್ಗೆ 750 ಮೀಟ್ರು. ಆ ರಸ್ತೆಗಳು ನೋಡಿದ್ರೆ ಪ್ರತಿ ಕಿಲೋಮೀಟರ್ ನಾವು ಕೇವಲ ಬರೀ 95 ಲಕ್ಷ ರೂಪಾಯಲ್ಲಿ ಮಾತ್ರ ಮಾಡಿದ್ದೀವಿ. 1 ಕಿಲೋಮೀಟರ್ 11 ಕೋಟಿ ಲೂಟಿ ಮಾಡಿತಾ ಇದ್ದಾರೆ ಅಂತ. ಆದರೆ ಟೆಂಡರ್ ಶೂ ರಸ್ತೆಗಳಲ್ಲಿ ಇಲ್ಲದೇ ಇರ್ತಕ್ಕಂಥ ನಾವು ತೊಗೊಂಬಂದಿದ್ದೀವಿ. ಟೆಂಡರ್ ಶೂ ರಸ್ತೆಗಳಲ್ಲಿ ಶುಗರ್ ಪೇಷಂಟ್ಸು ಅಂದರೆ ಡಯಾಲಿಸಿಸ್ ಅಂದರೆ ಮಧುಮೇಹದಿಂದ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ತುಂಬ ದೂರ ನಡೆಯೋಕ್ಕಲ್ಲ, ನಿಂತ್ಕೋಬೇಕಾಗತ್ತೆ. ಆಮೇಲೆ ವೃದ್ಧರು ಅಂದರೆ ಸೀನಿಯರ್ ಸಿಟಿಸನ್ಸು ಅವ್ರು ಕೂತ್ಕೊಳ್ಳೋದಕ್ಕೆ ಟೆಂಡರ್ ಶೂ ರಸ್ತೆಗಳಲ್ಲಿ ಚೇರ್ಗಳಿಲ್ಲ. ಇಲ್ಲಿ ನಮ್ಮಲ್ಲಿ ಪ್ರತಿ 50 ಅಡಿಗೆ ಒಂದು ಕಲ್ಲು ಬೆಂಚ್ಗಳು, ಅಲ್ಲೂ ಪ್ರಾಕೃತಿಕವಾಗಿ ನಾವು ನೈಸರ್ಗಿಕವಾಗಿರ್ತಕ್ಕಂಥದ್ದೇ ಬೆಳೆಸಿರ್ತಕ್ಕಂಥದ್ದು. ಇಲ್ಲಿ 6 ಅಡಿ ಅಗಲದ ಇದು ಚರಂಡಿಗಳು, ಹಾಗೆ 9 ಅಡಿ ಅಗಲದ ಪಾದಚಾರಿ ಮಾರ್ಗ, ಹಾಗೆ ಇನ್ನು 9 ಅಡಿ ಮಾರ್ಗದ ಉದ್ಯಾನವನಗಳನ್ನು ಆ ರೀತಿ ಮಾಡಿ ನಾವು ಅಲ್ಲಿ ಉದ್ಯಾನವನಗಳಿಲ್ಲ, ನಮ್ಮಲ್ಲಿ ಲಂಬ ಉದ್ಯಾನವನ ಇದೆ, ಅಲ್ಲಿ ಕಲ್ಲು ಬೆಂಚ್ಗಳಿಲ್ಲ, ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಿಟ್ಸ್ ಇಲ್ಲ. ನಮ್ಮಲ್ಲಿ ಪ್ರತಿ 20 ಅಡಿಗೆ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್
ಹಾರ್ವೆಸ್ಟಿಂಗ್ ಪಿಟ್ಸು ಆ ರೀತಿ ಮಾಡಿ ಇವತ್ತು ನೀವು ನಂಬಲಿಕ್ಕಿಲ್ಲ, ಇವತ್ತು ಇಡೀ ಬೆಂಗಳೂರಿನ ನೀರಿನ ಅಂತರ್ಜಲ ಮಟ್ಟ ಕನಿಷ್ಠ ಇದು ಸರಾಸರಿ 1197. ನಾನು ಹೇಳ್ತಾ ಇಲ್ಲ, ಔಟ್ಲುಕ್ ಪತ್ರಿಕೆ ಮಾಡಿರ್ತಕ್ಕಂಥ ಸರ್ವೆ 2019 ಸರ್ವೆಯಲ್ಲಿ ಅವಾಗ 1190 ಅಡಿ ಇದ್ದಂಥದ್ದು. ನಮ್ಮ ವಾರ್ಡಲ್ಲಿ ಯಡಿಯೂರು ವಾರ್ಡಲ್ಲಿ ಬಂದಾಗ ಕೇವಲ 230 ಅಡಿ ಮಾತ್ರ ಇರುತ್ತೆ. ಯಾಕೆಂದರೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಿಟ್ಸ್ನ ಅಂದರೆ ಮಳೆ ನೀರು ಇಂಗುಗೊಂಡಿರೋ ಕಡ್ಡಾಯ ಮಾಡಿದ್ವಿ ಪ್ರತಿ ಚರಂಡಿಲಿ. ಪ್ರತಿ 20 ಇಂದ 30 ಅಡಿಗೆ ಒಂದು ಚರಂಡಿ, 400 ಲೀಟರ್ ಸಾಮರ್ಥ್ಯದ ಮತ್ತು 4,000-12,000 ಲೀಟರ್ ಸಾಮರ್ಥ್ಯದ ನಮ್ಮಲ್ಲಿ 3,731 ಇಂಗುಗುಂಡಿ ಇರೋದ್ರಿಂದ ಒಂದು ಮಳೆಗೆ ನಮ್ಮಲ್ಲಿ 8,68,000 ಮಳೆ ನೀರು ಭೂಮಿ ಸೇರೋದ್ರಿಂದ ಅದು ತೇವಾಂಶ ಯಾವಾಗಲೂ ಇರುತ್ತೆ. ಹಾಗಾಗಿ ಭೂಮಿ ಮೇಲ್ಮಟ್ಟದಲ್ಲಿ ನಮಗೆ ನೀರಿನ ಅಂತರ್ಜಲ ಮಟ್ಟ ಇರ್ತಕ್ಕಂಥದ್ದು. ಆ ರೀತಿ ನಾವು ಅದನ್ನು ಪಾಲನೆ ಮಾಡಿ ಇಷ್ಟೆಲ್ಲ ಮಾಡಿ ಮತ್ತೆ ಸೇಫ್ಟಿ ಗ್ರಿಲ್ಲು, ವಾಹನಗಳು ಯಾರಿಗೂ ಇಲ್ಲಿ ಪಾದಚಾರಿ ತಗೊಳ್ಬಾರ್ದು ಅಂತೇಳಿ ಫುಟ್ಪಾತ್ನ ಬದಿಯಲ್ಲಿ ಗ್ರಿಲ್ಗಳೆಲ್ಲ ಹಾಕಿ ನಾವು ಕೇವಲ 95 ಲಕ್ಷ ಮಾಡಿದ್ದೀವಿ. ಇವ್ದು ಯಾವುದೂ ಇಲ್ದಿರ ಇವ್ರು ಮಾಡ್ತಾರೆ. ನೀವು ನಂಬಲಿಕ್ಕಿಲ್ಲ, ನಿಮ್ಗೆ ಹತ್ತಿರದಲ್ಲಿರ್ತಕ್ಕಂಥದ್ದು ಇಲ್ಲೇ ನಮ್ಮ ಬ್ರಿಗೇಡ್ ರೋಡ್ಗೆ ಹೊಂದ್ಕೊಂಡಿರ್ತಕ್ಕಂಥ ಚರ್ಚ್ ಸ್ಟ್ರೀಟ್ ಅಂತ ಏನಿದೆ, ಆ ಚರ್ಚ್ ಸ್ಟ್ರೀಟು 700 ಮೀಟ್ರ್ ಒಂದು ರಸ್ತೆಗೆ, ಆ ಚರ್ಚ್ ಸ್ಟ್ರೀಟ್ಗೆ ಇವರು ಟೆಂಡರ್ ಶೂರಲ್ಲಿ ಮಾಡ್ತಾರೆ. 700 ಮೀಟ್ರಿಗೆ 17,80,00,000 ರೂಪಾಯಿ ಅಷ್ಟು ಹಣ ಖರ್ಚು ಮಾಡ್ತಾರೆ. ಅದೇ ಏನು ಮಾಡಿದ್ರಿ, ಟೈಲ್ಸ್ಗಳನ್ನು ಹಾಕಿ ಮಾಡಿದ್ರಿ. ಅದನ್ನೇ ನಾವು ಇನ್ನೊಂದು ಚಾಲೆಂಜ್ ಮಾಡಿ, ಅದು ಟೆಂಡರ್ ಶೂಟ್ನ ಇನ್ನೊಂದು ಭಾಗ, ಅದನ್ನೇ ನಾವು ಕೇವಲ 3,70,000 ರೂಪಾಯಿಗೆ 100 ಮೀಟರ್ ರಸ್ತೆಗಳನ್ನು ಟೈಲ್ಸ್ಗಳನ್ನ ಹಾಕಿ ಮಾಡಿದ್ದೀವಿ. ನಾವು ಮಾಡಿ 13 ವರ್ಷ ಆಗಿದೆ, ಒಂದು ಕಲ್ಲು ಎದ್ದಿಲ್ಲ, ಒಂದು ಟೈಲ್ಸ್ ಕಲ್ಲು ಬಂದಿಲ್ಲ. ಟೆಂಡರ್ ಶೂಟ್ ಪರ್ಯಾಯವಾಗಿ ನಾವು ಈಗಾಗಲೇ 2015ರಲ್ಲಿ ಮಹಾಪೌರರಾಗಿದ್ದಂಥ ಕಾಂಗ್ರೆಸ್ ಪಕ್ಷದ ಮಂಜುನಾಥ್ ರೆಡ್ಡಿ ಅವ್ರ ಮೂಲಕ ಉದ್ಘಾಟನೆ ಮಾಡಿಸಿದ್ದು. ಈಗ 11ನೇ ವರ್ಷ, ಒಂದು ಕಲ್ಲು ಎದ್ದಿಲ್ಲ. ನೀವು ದಯವಿಟ್ಟು ಹೋಗ್ಬೋದು, ಅಲ್ಲಿ ನೋಡ್ಬೋದು. ನಾನು ಹೇಳ್ತಾ ಇರೋದಾದ್ರೆ ನಿಮ್ಮ ಕಣ್ಮುಂದೆ ಬಳಕೆ ಮಾಡ್ತಿರೋ ಜನರ ದುಡ್ಡು ಅಂತ ಅರಿವಿದೆಯಾ ಇಲ್ವಾ? ಹಂಗಾರೆ ಇದು ಲೂಟಿ ಮಾಡಲಿಕ್ಕೆ ಈ ಯೋಜನೆಗಳ ಹೆಸರು ನಾನು ಈಗಾಗಲೇ ಹೇಳಿದಾಗೆ, ನೀವು ಟನಲ್ ರಸ್ತೆಗೆ ಬರೋದಾದ್ರೆ ಮಾತಾಡ್ಕೊಳ್ಳ, ಟನಲ್ ರಸ್ತೆಗೆ ಬರೋದಾದ್ರೆ ಈಗ K100 ಅನ್ನೋ ಒಂದು ಯೋಜನೆಯನ್ನು ತಗೊಂಡ್ಬರ್ತಾರೆ. 2022-23 ತಗೊಂಡ್ಬರ್ತಾರೆ. ಆ K100 ಅಂದರೆ ಕೋರಮಂಗಲ ಕಣಿವೆಗೆ ಒಂದು ಕಲಾಸ್ಪಾಳ್ಯಮಿಂದ ಬೆಳ್ಳಂದೂರು ಕೆರೆಗೆ ಸುಮಾರು 14 ಕಿಲೋಮೀಟರ್ ಉದ್ದದ ರಾಜಕಾಲುವೆ ಏನಿದೆ. ಬೃಹತ್ ಅದು ರಾಜಕಾಲುವೆಗಳಲ್ಲಿ ಒಟ್ಟು ಅಂದರೆ 3 ಥರ ಇರುತ್ತೆ. ಅದು ಪ್ರೈಮರಿ ಡ್ರೈನ್ ಅಂದರೆ ಬೃಹತ್ ಮಳೆ ನೀರು ಕಾಲುವೆ ಯಾಕಂತ ಅದು ಕನಿಷ್ಠ 40 ಅಡಿಯಿಂದ 60 ಅಡಿ ಆಗಲೇ ಇರ್ತದೆ. ಅದು ಕಣಿವೆಯಿಂದ ಕಣಿವೆಗೆ ಸಂಪರ್ಕ ಕಲ್ಪಿಸುವಂಥದ್ದು. ಇನ್ನೊಂದು ಸೆಕೆಂಡ್ರಿ ಡ್ರೈನ್ ಅಂತಾರೆ, ಅದು ದ್ವಿತೀಯ ಹಂತದ ರಾಜಕಾಲುವೆ ಅಂತ, ಅದು ಕಣಿವೆಯಿಂದ ಕೆರೆಗೆ ಸಂಪರ್ಕ ಕಲ್ಪಿಸೋದು. ಅದು ಒಂದು 24ರಿಂದ 30 ಅಡಿ ಆಗಲೇ ಇರ್ತದೆ. ಅದು ಬಿಟ್ಟರೆ ಟೆರಿಷರಿ ಡ್ರೈನ್ ಅಂತಾರೆ, ತೃತೀಯ ಹಂತದ ಕಾಲುವೆ ರಾಜಕಾಲುವೆ ಅಂತ ಅಂದರೆ ಅದು ಕೆರೆಯಿಂದ ಕೆರೆಗೆ ಸಂಪರ್ಕ ಕಲ್ಪಿಸೋದು. ಅದು ಒಂದು 12ರಿಂದ 16 ಅಡಿ ಆಗಲೇ ಇರ್ತದೆ. ಇದು ನಾನು ಹೇಳುವಂಥದ್ದು ಬೃಹತ್ ನೀರು ಕಾಲುವೆ, ಇದು ರಾಜಕಾಲುವೆ ಪ್ರೈಮರಿ ಡ್ರೈನ್. ಇದು ಅದನ್ನು ನಾವು ಇವರೆಂಥ ಇದು ಅದಕ್ಕೆ ಉದಾಹರಣೆ ಕೊಟ್ಟು ಅದಕ್ಕೆ ಉಲ್ಲೇಖ ಕೊಟ್ಟು ಅದು ಯೋಜನೆ ಜಾರಿಗೆ ತಂದರು ಅಂದರೆ ಪತ್ರಿಕಾಗೋಷ್ಠಿಗಳಲ್ಲಿ ಮತ್ತು ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟಿದ್ದು ಅಂತಂದರೆ, ಇದು ಪಾಶ್ಚಿಮಾತ್ಯ ದೇಶಗಳಲ್ಲಿ ರೀತಿಯಲ್ಲಿ ಬೆಂಗಳೂರು ಮಹಾನಗರ ಇವತ್ತು ವಿಪರೀತವಾದಂಥ ಸಂಚಾರ ದಟ್ಟಣೆ ಇರೋದ್ರಿಂದ ವಾಹನಗಳ ಸಂಚಾರ ದಟ್ಟಣೆ, ರಸ್ತೆ ಸಾರಿಗೆ ಮೇಲೆ ಇರತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ನಾವು ಜಲ ಸಾರಿಗೆಯನ್ನು ಜಾರಿಗೆ ತರ್ತೀವಿ ಈ ಯೋಜನೆ ಮೂಲಕ ಅಂತ ಹೇಳಿ ಒಂದು ಬೆಂಗಳೂರು ನಾಗರಿಕರ ಕಿವಿಯಲ್ಲಿ ದೊಡ್ಡ ದಾಸವಾಳದ ಹೂಗಳನ್ನು ಇಟ್ಟು ಕಲಾಸ್ಪಾಳ್ಯದಿಂದ ಅಲ್ಲಿಗೆ ಜಲ ಸಾರಿಗೆ ತರ್ತೀವಿ, ಆ ಮೂಲಕ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅನ್ನೋ ಒಂದು ಹೆಸರಲ್ಲಿ ಇವ್ರು ಮಾಡ್ತಾರೆ. ಅದಕ್ಕೆ 14 ತಿಂಗಳ ಕಾಲಾವಧಿ ಇರ್ತದೆ. ಈಗಾಗಲೇ ಅದು ಮುಗಿದು, ಆ ಕಾಲಾವಧಿ ಮುಗಿದು ಇವಾಗ 2023 ಈಗ 3 ವರ್ಷ ಆಗೋಗಿದೆ. ಅದು ಹೆಚ್ಚು ಕಮ್ಮಿ ಇವತ್ತು 40% ಆಗಿಲ್ಲ. 168 ಕೋಟಿ ರೂಪಾಯಿ ವರ್ಕ್ ಆರ್ಡರ್ ಕೊಟ್ಟಿದ್ದು, 171 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ರಿಗೆ ಬಿಡುಗಡೆನೂ ಆಗಿದೆ. STP ಘಟಕಗಳು 14 ಕಡೆ ಮಾಡ್ತೀವಿ ಅಂದರು, ಒಂದು ಕಡೆ STP ಘಟಕ ಇಲ್ಲ. ಯಥಾ ಪ್ರಕಾರ ಎಲ್ಲ ಕಟ್ಟಡಗಳಿಂದ ತ್ಯಾಜ್ಯ ನೀರು, ಕೊಳಚೆ ನೀರುಗಳು ಅದೇ ಡ್ರೈನಿಗೆ ಸೇರ್ತಾ ಇದೆ. 14 ಕಿಲೋಮೀಟರ್ ಉದ್ದಕ್ಕೂ ನಾವು ಇವರಿಗೆ ನಡಿಗೆದಾರರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮರಗಳನ್ನು ನೆಟ್ಟು, ಸಸಿಗಳನ್ನು ನೆಟ್ಟು ಅವರಿಗೆ ವಾಕಿಂಗ್ ಟ್ರ್ಯಾಕ್ಗಳನ್ನು ಮಾಡಿಕೊಡ್ತೀವಿ ಅಂದರು. ಒಂದು ಕಡೆ ಮಾಡಲಿಲ್ಲ. ಎಲ್ಲ ಈ ಥರ ಜನರ ಕಿವಿಗೆ ಹೂ ಇಡೋದು ಯೋಜನೆ ಪ್ರಾರಂಭಕ್ಕೆ. ಅದೇ ರೀತಿ ಟನಲ್ ಅಂತ ಹೇಳಿ ಇವತ್ತೇನು ಹೆಬ್ಬಾಳದಿಂದ ಮೇಕ್ರಿ ಸರ್ಕಲಿಂದ ಇವತ್ತು ನಮ್ಮ ಸಿಲ್ಕ್ ಬೋರ್ಡ್ ಜಂಕ್ಷನ್ ತನಕ 14 ಕಿಲೋಮೀಟರ್ ಮಾಡಕ್ಕೆ ಕೊಟ್ಟಿದ್ದಾರೆ. BMRCಯಲ್ಲೂ 34 ಕಿಲೋಮೀಟ್ರಿಗೆ ಒಂದು DPR ಮಾಡುತ್ತೆ, ಅಂದರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡುತ್ತೆ. ಅದಕ್ಕೆ ಅವರು ಖರ್ಚು ಮಾಡಿದ್ದು ಕೇವಲ 1,50,00,000 ರೂಪಾಯಿ ಮಾತ್ರ. 1,50,00,000 34 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆ ಅವ್ರು ಮಾಡಿರ್ತಕ್ಕಂಥದ್ದು ಇದಕ್ಕೆ DPR. ಆದರೆ ಇವರು 14 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆಗೆ ಇವ್ರು ಮಾಡಿರ್ತಕ್ಕಂಥದ್ದು 14,90,00,000. ಒಂದು ಬರೀ DPR ಅಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಲೂಟಿ ಹೊಡೆದ್ಬಿಟ್ರು. ಇನ್ನು 47,000 ಕೋಟಿ ಅಂತಂದರೆ ನಾನು DK ಶಿವಕುಮಾರ್ ಅವ್ರನ್ನಾಗಲಿ ಸಿದ್ದರಾಮಯ್ಯವ್ರೆಲ್ಲ ಕೇಳೋದಾಗಲಿ, ನೀವೇನು ಇವತ್ತು ಹೆಬ್ಬಾಳದಿಂದ ಇವತ್ತು ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ 14 ಕಿಲೋಮೀಟರ್ ತೊಗೊಂಡೋಗ್ತಾ ಇದ್ದೀರಾ, ನಿಮಗೆ ಸಂಪೂರ್ಣವಾದಂಥ ಯಾವ್ದಾದ್ರು ಉದ್ಯಾನವನಗಳ ಕೆಳಗೆ ತೊಗೊಂಡೋಗ್ತಾ ಇದ್ದೀರಾ? ಇಲ್ಲ, ನೀವು ತೊಗೊಂಡೋಗ್ತಾ ಇರೋದು ವಸತಿ ಪ್ರದೇಶಗಳು, ಜನ ವಾಸ ಮಾಡ್ತಾ ಇರ್ತಕ್ಕಂಥ ಪ್ರದೇಶಗಳ ಮೇಲೆ ತೊಗೊಂಡೋಗ್ತಾ ಇದ್ದೀರಾ.
ಆ ಭಾಗದಲ್ಲಿ ಹಾದು ಹೋಗಿರ್ತಕ್ಕಂಥ ನೀವು ಅಗಿತಾ ಇರುವಂಥದ್ದು, ನೀವು ಟನಲ್ನ ಇದು ಮಾಡ್ತಾ ಇರ್ತಕ್ಕಂಥದ್ದು 180 200 ಅಡಿ ಅಗಲಕ್ಕೆ ನೀವು ಟನಲ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ. ಆಗ ಮಾತ್ರ ನೀವು 60 70 ಅಡಿ ಅಗಲಕ್ಕೆ ನೀವು ರಸ್ತೆಯನ್ನು ಮಾಡ್ಕೊಂಡು ಹೋಗೋದಾಗಿರ್ತಕ್ಕಂಥದ್ದು. ಬರೀ ನೀವು 150 ಅಡಿ ಅಗಲಕ್ಕೆ ನೀವು ರಸ್ತೆ ಇದು ಭೂಮಿಯನ್ನು ಕರ್ಕೊಂಡು ಹೋದ್ರೆ ನಿಮಗೆ ಸಿಗುವಂಥ ಬೋರ್ವೆಲ್ಗಳಿರ್ತಲ್ಲ, ಲಕ್ಷಾಂತರ ಮನೆಗಳು ಕೆಳಗೆ ಬೋರ್ವೆಲ್ ಹಾಕೊಂಡಿದ್ದಾರೆ. ಯಾವ ಬೋರ್ವೆಲ್ ಇವತ್ತು ಬೆಂಗಳೂರಲ್ಲಿ 500 ಅಡಿ 600 ಅಡಿಗಿಂತಲೂ ಕಡಿಮೆ ಇಲ್ಲ. ನೀವು 150 ಅಡಿ ಕೆಳಗೆ ಮಾತ್ರ ರಸ್ತೆ ಮಾಡ್ಕೊಂಡು ಹೋಗ್ತೀವಿ. ಆ ಬೋರ್ವೆಲ್ಗಳ ಕಥೆ ಏನು? ಆ ಬೋರ್ವೆಲ್ಗಳು ಮುಂದಿನ ದಿನಗಳು ನೀರು ಬರೋದು ಹೇಗೆ? ಎಲ್ಲ ಬೋರ್ವೆಲ್ ನೀವೇನು ಪರ್ಯಾಯ ವ್ಯವಸ್ಥೆ ಮಾಡ್ತೀರಾ? ಇವಾಗ ನಮ್ಮ ಮನೆ ಕೆಳಗೆ ಹೋಗುತ್ತೆ, ನಮ್ಮ ಪಕ್ಕದ ಮನೆ ಕೆಳಗೆ ಹೋಗುತ್ತೆ, ನಮ್ಮ ಬೋರ್ವೆಲ್ ಹೋಗುತ್ತೆ, ನಮ್ಮ ಪಕ್ಕದ ಮನೆಯವ್ರದ್ದು ಹೋಗುತ್ತೆ. ನಮ್ಮ ಬೋರ್ವೆಲ್ಗಳ ಬದಲು ನಮಗೆ ನೀರಿನ ಸಂಪರ್ಕ ನಮ್ಮ ಆ ಕಡೆ ಇರೋವಂಥದ್ದು 3-4 ಮನೆಗಳು ದಾಟಿ ನಿವೇಶನ ದಾಟಿ ಇರ್ತಕ್ಕಂಥ ಅಲ್ಲಿಂದ ಸಂಪರ್ಕಗಳು ಕೊಡಿಸ್ತೀರಾ? ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಒಂದು ಎಡಬಿಡಿದ್ರೆ ಮತ್ತು ಇದು ಇನ್ನೊಂದು ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತದ ಪುನರಾವರ್ತನೆ ಈಗ ಆಗ್ತಾ ಇದೆ ಅಂತ. ಬ್ರೇಕ್ ಹಾಕೋದು ಹೆಂಗೆ ಸರ್? ಈಗ ತೇಜಸ್ವಿ ಸೂರ್ಯ ಇಲ್ಲ, ಈಗ ಒಂಟಿ ಹೋರಾಟವೇನೋ ಇಲ್ಲ, ಈಗ ನಾವೆಲ್ಲ ಅದ್ರ ವಿರುದ್ಧ ಕಾನೂನು ಹೋರಾಟ ಮಾಡಕ್ಕೆ ಇದು ಮಾಡ್ತಾ ಇದ್ದೀವಿ. ಟೆಂಡರ್ ಕರೀಲಿ ಅಂತ ಕಾಯ್ತಾ ಇದ್ದೀವಿ. ಟೆಂಡರ್ ಕರೆದಿದ ತಕ್ಷಣ ಟೆಂಡರ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು 100ಕ್ಕೆ 100 ಈ ಒಂದು ಯೋಜನೆಗೆ ನಾವು ನ್ಯಾಯಾಲಯದ ತಡೆ ತರೋ ಅಂತ ನ್ಯಾಯಾಲಯದ ಗಮನ ಸೆಳೆಯುವಂಥದ್ದು ಏನೇನು ನಕಾರಾತ್ಮಕ ಅಂಶಗಳಿದೆ ಅದನ್ನೆಲ್ಲ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ನನಗೆ ಕುತೂಹಲ ಆಗಿದ್ದು ಅಂದ್ರೆ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ಬೇಕಾದ್ರೆ ನಾನು ಎಕ್ಸ್ಪರ್ಟ್ ಅಲ್ಲ, ತೇಜಸ್ವಿ ಸೂರ್ಯನು ಎಕ್ಸ್ಪರ್ಟ್ ಅಲ್ಲ, ಎಕ್ಸ್ಪರ್ಟ್ಗಳು ಕೊಟ್ಟಿರೋದು ನಾವು ಜನರ ಹಿತದೃಷ್ಟಿಯಿಂದನೇ ಇದನ್ನ ತಗೊಳ್ತಿದ್ವಿ ಪ್ರಾಜೆಕ್ಟ್ ಅಂದ್ರೆ. ಯಾವ ಎಕ್ಸ್ಪರ್ಟ್ಸ್ ಕೊಟ್ಟರು? ಸಂಸದರು ಎಕ್ಸ್ಪರ್ಟ್ ಜೊತೆ ಮಾತಾಡದೆ ಬಂದಿರ್ತಾರೆ ಮಾತಾಡಲ್ಲ. ಇವ್ರಿಗೆ ಯಾವ ಎಕ್ಸ್ಪರ್ಟ್ಸ್ ಕೊಟ್ಟಿರೋದು ಗೊತ್ತಾ? ಯಾವ ಪುಣ್ಯಾತ್ಮ ಇವತ್ತು K100 ಪ್ರಾಜೆಕ್ಟ್ ನ ಕೊಟ್ಟರು ಅದೇ ಪುಣ್ಯಾತ್ಮ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾವ ಪುಣ್ಯಾತ್ಮ ಇಲ್ಲಿ 700 ಮೀಟರ್ ಉದ್ದದ ಒಂದು ನಾವು ಟೆಂಡರ್ ಶೂ ರಸ್ತೆ ಮಾಡ್ತೀವಿ ಅಂತ ಚರ್ಚ್ ಸ್ಟ್ರೀಟ್ಗೆ 17 ಕೋಟಿ 80 ಲಕ್ಷ ರೂಪಾಯಿ ಖರ್ಚು ಮಾಡಿ ಉದ್ಘಾಟನೆ ಮಾಡಿ ಮಾರನೇ ದಿನನೇ ಮಳೆ ನಿಂತ್ಕೊಳ್ತು ಟೈಲ್ಸ್ ಹೆಚ್ಚು ಕಮ್ಮಿ 100 ಮೀಟರ್ ಅಷ್ಟು ಟೈಲ್ಸ್ಗಳು ಎದ್ದೋಗ್ಬಿಡ್ತಲ್ಲ, ಅದೇ ಪುಣ್ಯಾತ್ಮ ಕೊಟ್ಟಿರ್ತಕ್ಕಂಥದ್ದು. ನೀವು ಯಾರು ಬೇರೆ ಯಾರಲ್ಲ, ಒಬ್ಬನೇ ವ್ಯಕ್ತಿ. ಇಲ್ಲೇನು ಅಡ್ವೈಸರ್ಸ್ ತುಂಬ ಜನ ಇಲ್ಲ, ಇಲ್ಲಿ ಟೆಕ್ನಿಕಲ್ ಅಡ್ವೈಸರ್ಸ್ ಒಬ್ಬನೇ ವ್ಯಕ್ತಿ ಕೊಟ್ಟಿರ್ತಾರೆ. ಅವನ ಉದ್ದೇಶ ಇಷ್ಟೇ, ಹೇಗಾದರೂ ಮಾಡಿ ಅವ್ರ ಮೇಲೆ ಇರ್ತಕ್ಕಂಥದ್ದು ಆರೋಪಗಳು ಬಹಳಷ್ಟಿದೆ. ಅವ್ರ ಮೇಲೆ ಇಲ್ಲಿ ತನಕ 3-4 ಬಾರಿ ಲೋಕಾಯುಕ್ತ ACB ದಾಳಿಗಳಾಗಿದೆ. ಅವರ ಆದಾಯದ ಮಿತಿ ಏನಿತ್ತು ಅದಕ್ಕೆ 250-260 ಪಟ್ಟು ಜಾಸ್ತಿ ಆದಾಯ ಗಳಿಕೆ ಮಾಡಿದ್ದಾರೆ ಅಂತೇಳಿ ಅರೆಸ್ಟ್ ಮಾಡಿದಂಥ ವ್ಯಕ್ತಿಗಳು ಅವ್ರನ್ನೇ ಇವ್ರು ಇಟ್ಕೊಂಡು ಇವತ್ತು ಮಾಡ್ತಾ ಇರ್ತಕ್ಕಂಥ ಇದು ಲೂಟಿ ಹೊಡೆಯೋದು ಬಿಟ್ಟರೆ ಬೇರೆ ಏನಲ್ಲ. ಒಂದು ಇದರಿಂದ ಏನಾಗ್ಬೋದು ಅಂದರೆ ಇಲ್ಲಿ ತನಕ ಇಡೀ ಭಾರತ ದೇಶದಲ್ಲಿ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಬೇರೆ ಎಲ್ಲ ಭಾಗಗಳಲ್ಲಿ ಅಂತ ಉತ್ತರಾಖಂಡು ಹಿಮಾಚಲಲ್ಲಿ ನೀವು ನೋಡ್ಬೋದು, ಎಲ್ಲ ಬೆಟ್ಟಗುಡ್ಡ ಪ್ರದೇಶಗಳು ಅಲ್ಲೆಲ್ಲೂ ಎಲ್ಲ ಕಡೆ ಸೇರಿದಾಗೆ ಇವತ್ತು ಭೂಕಂಪಗಳಾಗಿದೆ, ದೊಡ್ಡ ಪ್ರಾಕೃತಿಕ ವಿಕೋಪಗಳು ನಡೆದಿದೆ. ಬೆಂಗಳೂರು ಮಹಾನಗರದಲ್ಲಿ ಹಾಗಾಗಿಲ್ಲ. ನಮ್ಮ ಮಳೆ ಬಂದಾಗ ನಾವು ಮಾಡಿರ್ತಕ್ಕಂಥ ಡ್ರೈನ್ ಸಿಸ್ಟಮ್ ಸರಿ ಇರೋದ್ರಿಂದ ಸ್ವಲ್ಪ ಆಗತ್ತೆ ಬಿಟ್ಟರೆ ನಿಮಗೆ ಭೂಕಂಪದಂಥ ದೊಡ್ಡ ಇದು ಎಲ್ಲೂ ಆಗಿಲ್ಲ. ಆದರೆ ಈ ರಸ್ತೆ ಮಾಡಿದಾಗ ಹೆಚ್ಚು ಕಮ್ಮಿ ಆ ರಸ್ತೆ ಆ ಪ್ರದೇಶ ಎಲ್ಲಿ ಇದಾದು ಹೋಗುತ್ತೆ ಅಲ್ಲಿಂದ ಸುಮಾರು 3-4 ಕಿಲೋಮೀಟರ್ ಎಡ ಮತ್ತು ಬಲಭಾಗದ ಪ್ರದೇಶಗಳಲ್ಲಿ ಸಹಜವಾಗಿಯೇ ಭೂಮಿ ಕಂಪನ ಹಾಗೇ ಆಗುತ್ತೆ. ಅದರಲ್ಲಿ ಯಾವುದೇ ಇದಿಲ್ಲ. ಯಾಕಂದರೆ ಇದು ಬಂಡೆಗಳ ಮೇಲೆ ಇರ್ತಕ್ಕಂಥ ಪ್ರದೇಶ ಇದು. ನೀವು ಯಾವುದೇ ಮನೆಗೆ ನೋಡಿ, ಬೆಂಗಳೂರು ಮಹಾನಗರದಲ್ಲಿ ಯಾವುದೇ ಭಾಗದಲ್ಲಿ ನೀವು ಬೋರ್ವೆಲ್ನ ಕೊಳವೆ ಬಾವಿ ಕೊಡಿದಾಗ ನೀವು ಬಂಡೆ ಸಿಗುತ್ತೆ. ಹಾಗಾಗಿ ನೀರು ಅಷ್ಟು ಚೆನ್ನಾಗಿರುತ್ತೆ. ಆ ಬಂಡೆಗಳಿಂದ ಆವೃತವಾಗಿರ್ತಕ್ಕಂಥ ನೀವು ಬೆಂಗಳೂರು ಮಹಾನಗರ ಕೊಡಿದಾಗ ಇದು ಏಕಶಿಲಾ ಬಂಡೆಗಳು ನಿಮ್ಗೆ ಸಿಗುತ್ತೆ. ಅವಾಗ ಸಹಜವಾಗಿಯೇ ನಿಮಗೆ ಭೂಮಿ ಕಂಪನ ಆಗುತ್ತೆ. ಆ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಮನೆಗಳು ಯಾವುದು ಪಿಲ್ಲರ್ಗಳಿಂದ ಕಟ್ಟಿರ್ತಕ್ಕಂಥದ್ದು 10% ಇರೋದು. ಉದಾಹರಣೆಗೆ ನೀವು ಹಿಂಗೆ ಲಾಲ್ಬಾಗ್ ಮೇಲೆ ಹೋದ್ಮೇಲೆ ಸಿದ್ದಾಪುರದ ಮೇಲೆ ಹೋಗ್ಬೇಕು. ಆ ರೂಟ್ ನಾವು ನೋಡಿದ್ದೀವಿ. ಆ ಸಿದ್ದಾಪುರದ ಮೇಲೆ ಹೋಗ್ಬೇಕು, ಲಕ್ಸಂದ್ರ ಹೋಗ್ಬೇಕು, ಹಾಗೆ ನೀವು ಈ ಕಡೆ ಹೋಗ್ಬೇಕು. ಅಲ್ಲೆಲ್ಲ ನಿಮಗೆ 2-3 ಕೋರ್ಸ್ ಪಾಯಗಳ ಮೇಲೆ ನಿಂತಿರ್ತಕ್ಕಂಥ ಮನೆಗಳು. ಆ ಮನೆಗಳ ಕಥೆ ಏನು? ಪಿಲ್ಲರ್ಗಳ ಮೇಲೆ ಕಟ್ಟಿರೋಂಥ ಬಿಲ್ಡಿಂಗ್ಗಳು ಬೇರೆ, ಆ ಥರದ್ದೇನು. ಆಮೇಲೆ -7 -11 ತನಕ ನಮ್ಮಲ್ಲಿ ಬೇಸ್ಮೆಂಟ್ ಇರ್ತಕ್ಕಂಥ ಅಂದರೆ ತಳಮಹಡಿ ಇರ್ತಕ್ಕಂಥ ಕಟ್ಟಡಗಳು ಬಹಳ ಇದೆ. ಉದಾಹರಣೆ ರಾಜಭವನ ಎದುರಿಗೇನೆ -7 ಇರ್ತಕ್ಕಂಥ ಕಟ್ಟಡ ಇದೆ, ಪ್ರೆಸ್ಟೀಜ್ ಅವ್ರದ್ದು. ಆ ಥರ ತುಂಬ 100 ಕಟ್ಟಡಗಳಿದೆ. ಆ ಕಟ್ಟಡಗಳ ಸ್ಟಾಪ್ ಮಾಡೋಕ್ಕಾಗಲ್ವಾ ಸರ್? ಯಾಕಾಗಲ್ಲ, 100 ಆಗುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಸತಾಗತ್ತೆ, ಇದನ್ನ ಯಾವುದೇ ಕಾರಣಕ್ಕೂ ನಾವು ಜಾರಿಗೆ ಬರಕ್ಕೆ ಬಿಡೋದಿಲ್ಲ. ಬಹಳ ಬೇಜಾರಿಂದ ಇನ್ನೊಂದು ಸಂಗತಿ ಕೇಳ್ಬಿಡ್ತೀನಿ ಸರ್. ಇವೆಲ್ಲ ವಿಷಯ ಗೊತ್ತಿದ್ರು ಜನ ಬೀದಿಗೆ ಬರ್ತಿಲ್ಲ ಸರ್. ವಿಷಯ ಮಂಡನೆ ಮಾಡ್ತಾ ಇಲ್ಲ, ಅದನ್ನ ಅಪೋಸ್ ಮಾಡ್ತಿಲ್ಲ. ಮನ್ಸಲ್ಲೋ ವಾಟ್ಸಪ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಸ್ಟೇಟಸ್ ಹಾಕೊಂಡು ಮುಗಿಸ್ತಿದ್ದಾರೆ. ನಿಮಗೆ ಜನರಲ್ಲಿ ಕಳೆದ 2 ದಶಕಗಳ ಹಿಂದೆ ಇದ್ದಷ್ಟು ಹೋರಾಟದ ಮನೋಭಾವ ಇವತ್ತಿಲ್ಲ. ಹಾಗಾಗಿ ಏನು ನಡೆಯುತ್ತೆ, ಬೇರೆಯವ್ರಿಗಾದಂಗೆ ನಮ್ಗಾಗತ್ತೆ ಉದಾಸೀನ ಮನೋಭಾವ ಇವತ್ತು ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಅದು ಸಹಜನೇ. ಯಾಕಂದರೆ ಅದು ಬದಲಾಗ್ತಾ ಇರೋಂಥ ದಿನಚರಿ. ಹಾಗಾಗಿ ನಾವು ನಮ್ಮ ಮಕ್ಕಳು ಬೆಳೆಸ್ತಾ ಇರೋ ರೀತಿ, ಅದರಿಂದ ಇವತ್ತು ಹೋರಾಟದ ಮನೋಭಾವ ಏನು ನಡೀತಾ ಇದೆ ನಾವು ತಿಳ್ಕೊಳ್ಳೋಷ್ಟು ಗೋಜಿಗೂ ಇವತ್ತಿನ ಜನ್ರೇಷನ್ ಬರ್ತಾ ಇಲ್ಲ ಅನ್ನೋದು ಅದು ಎಲ್ಲೋ ಒಂದು ಕಡೆ ನಮ್ಮ ದೇಶದ ದೊಡ್ಡ ದುರಂತ. ಪಾಶ್ಚಿಮಾತ್ಯರೆಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳಿಗೆ ಅವ್ರು ಮಾರೋಗಿ ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಆದರೆ ನಾವೆಲ್ಲ ಪಾಶ್ಚಿಮಾತ್ಯ ಶೈಲಿಯನ್ನು ಅಳವಡಿಸ್ಕೊಳ್ಳೋಕೆ ಹೋಗಿ ನಾವು ಫೇಲ್ಯೂರ್ ಆಗ್ತದೆ. ನಮ್ಮ ಮಕ್ಕಳನ್ನ
ನಾವೇ ಬಲವಂತವಾಗಿ ಪಾಶ್ಚಿಮಾತ್ಯ ಶೈಲಿಗಳು ತಳ್ತಾ ಇದ್ದೀವಿ. ಆ ಮೂಲಕ ಸಹಜವಾಗಿ ಅದು ಹೋರಾಟ ಕೂಡ ಅದು ಒಂದು ಭಾಗ ಆಗಿತ್ತು ಹಿಂದೆ. ಇವತ್ತು ಆ ಹೋರಾಟದ ಮನೋಭಾವ ಇಲ್ಲ. ಆಮೇಲೆ ಇವತ್ತು ಹೋರಾಟ ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆಗಳು ಕೂಡ ಅದು ಜಾತಿ ಆಧಾರಿತವಾಗಿ ನಡೆಸ್ತಾ ಇದೆ, ಪಕ್ಷ ಆಧಾರಿತವಾಗಿ ನಡೆಸ್ತಾ ಇದೆ, ಬೇಕಾದ್ರೆ ನೀವು ನೋಡ್ಬೋದು. ಹಾಗಾಗಿ ಒಂದೆರಡು ಸಂಘಟನೆಗಳು ಅವ್ರ ನಿರ್ದಿಷ್ಟ ಸಮುದಾಯದ ನಾಯಕರ ವಿರುದ್ಧ ಹೋರಾಟ ಮಾಡಲ್ಲ. ಒಂದು ನಿರ್ದಿಷ್ಟ ಪಕ್ಷದ ಅದು ಎಲ್ಲ ಪಕ್ಷಗಳಿಗೂ ಸಂಬಂಧಪಟ್ಟಾಗೆ ಹೋರಾಟ ಸಂಘಟನೆಗಳು ಹಂಚ್ಕೊ ಹೋಗಿದೆ. ಹಾಗಾಗಿ ಅದು ದುರಂತ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗ ಮಾಡಬೇಕಾದ್ರೆ ಕೇವಲ ಪರಿಸರವಾದಿಗಳು, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಪರಿಸರವಾದಿ ಕೂಡ. ಅಲ್ಲ ಸರ್, ಈಗ ನ್ಯಾಯಾಲಯನೇ ಕಡಿವಾಣ ಹಾಕೋದು ಏಕೈಕ ಮಾರ್ಗನ? 100ಕ್ಕೆ 100 ಬೇರೆ ದಾರಿನೇ ಇಲ್ಲ ಇದಕ್ಕೆ. ನಾವು ಯಾಕಂದ್ರೆ ಇದು ಈಗೋ ಅಂತ ತಗೊಂಡು ಶತಾಯಗತಾಯದು ನಾನು ಹೇಳಿದ್ ನಡಿಲೇಬೇಕು ಅನ್ನೋ ಮನೋಭಾವ ಇಟ್ಕೊಂಡಿರುವಂತ ಅವ್ರ ಕೈಲಿ ಅಧಿಕಾರ ಇರೋದ್ರಿಂದ ಅದು ತಡಿಬೇಕಾದ್ರೆ ಕಾನೂನು ಮೂಲಕ ಮಾತ್ರನೇ ಸಾಧ್ಯ. ಹಾಗಾಗಿ ಈಗ ಪ್ರಕಾಶ್ ಬೆಳವಾಡಿ ಅವರು ಕೂಡ ಅದಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಆಗ್ತಾ ಇದ್ದಾರೆ. ವೈಯಕ್ತಿಕವಾಗಿ ನಾನು ಕೂಡ ಅದಕ್ಕೆ ಸಂಬಂಧಪಟ್ಟ ನಮ್ಮ ವಕೀಲರ ಮೂಲಕ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲೆಗಳು ಬಿಡುಗಡೆ ಆಗಿದ್ದು ಮಾರನೇ ದಿನನೇ ನಾನು ಕೂಡ ಆಗ್ತಾ ಇದ್ದೀನಿ. ಇಷ್ಟು ತನಕ ನಾವು ಸಮಸ್ಯೆ ಬಗ್ಗೆನೇ ಮಾತಾಡಿದ್ವಿ ಸರ್. ಭಗವಂತ ಸಮಸ್ಯೆಯಲ್ಲಿ ಇಟ್ಟಿರ್ತಾನೆ, ಸೊಲ್ಯೂಷನ್ ಅಲ್ಲೇ ಇಟ್ಟಿರ್ತಾನೆ. ಸೊಲ್ಯೂಷನ್ ಹೇಳಿ ಸರ್. ನೀವು ಬೇಕಾದಷ್ಟು ಮಾರ್ಗಗಳಿದೆ. ರಸ್ತೆ ಮಾರ್ಗಗಳನ್ನು ಅಭಿವೃದ್ಧಿ ಪಡಿಸುವಂಥದ್ದು, ರಸ್ತೆಗಳ ಅಗಲೀಕರಣದಲ್ಲಿ ತುಂಬಾ ನಮ್ಗೆ ಸಮಸ್ಯೆ ಆಗುತ್ತೆ. ಬೆಂಗಳೂರು ಮಹಾನಗರ ಸಮಸ್ಯೆ ಅದೇ, ಏನಂದ್ರೆ ಅಗಲವಾದಂಥ ರಸ್ತೆಗಳು ಇಲ್ಲದೆ ಇರುವಂಥದ್ದು. ಬೇರೆ ಭಾಗಗಳು, ಬೇರೆ ಸಿಟಿಗಳಲ್ಲಿ ಇರ್ತಕ್ಕಂಥ ಚೆನ್ನೈ ಮಹಾನಗರದಲ್ಲಿರುವಂಥ, ಹೊಸ ಹೈದರಾಬಾದ್ನಲ್ಲಿ ಇರ್ತಕ್ಕಂಥ 100 ಅಡಿ 120 ಅಡಿ ಅಗಲದ ರಸ್ತೆಗಳು ಇಲ್ಲದೆ ಇರುವಂಥದ್ದು. ಹಾಗಾಗಿ ಅದು ರಸ್ತೆಗಳ ಅಗಲೀಕರಣದಲ್ಲಿ ಮಾಡ್ಬೋದು, ಇನ್ನಷ್ಟು ಫ್ಲೈಓವರ್ಗಳನ್ನ ಮಾಡ್ಬೋದು. ಆ ರೀತಿ ಇವರು ಮಾಡಬೇಕೇ ಹೊರತು ಈ ರೀತಿ ಪ್ರಕೃತಿಯನ್ನ ನೀವು ಹಾನಿ ಮಾಡಿ, ಪ್ರಕೃತಿಯನ್ನ ನಾಶ ಮಾಡಿ ನಾನು ಮಾಡ್ತೀನಿ ಅಂತ ಹೊಟ್ಟಿದಾರಲ್ಲ, ಇದು 100ಕ್ಕೆ 100 ಅರ್ಧ ಬೆಂಗಳೂರಿಗೆ ಇದು ಪ್ರಾಕೃತಿಕ ವಿಕೋಪ ದೊಡ್ಡ ಮಟ್ಟಕ್ಕೆ ತಲುಪತ್ ಯಾವುದೇ ಇಲ್ಲ. ಅಂತ ಒಂದು ದುಸ್ಸಾಹಸಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ. ಇದರ ವಿರುದ್ಧ ಈಗಲಾದರೂ ಬೆಂಗಳೂರು ಮಹಾನಗರದ ಜನತೆ ಎಚ್ಚೆತ್ಕೋಬೇಕು. ಆದರೆ ನಾನು ಈಗಾಗಲೇ ಹೇಳಿದಾಗೆ ಹೋರಾಟದ ಮನೋಭಾವ ಇಲ್ಲ ಅದರಲ್ಲಿ. ಯಾಕಂದರೆ 40% ಜನ ಬೇರೆ ಬೇರೆ ಭಾಗಗಳಿಂದ ಉದ್ಯೋಗ ನಿಮಿತ್ತ ಬಂದಿರತಕ್ಕಂಥದ್ದು. ಅವ್ರಿಗೆ ಏನಾದರೂ ಏನು ಬೇಕಾಗಿಲ್ಲ, ಅದರ ಕೊನೆಗೆ ಅನುಭವಿಸ್ಬೇಕಾಗಿರ್ತಕ್ಕಂಥದ್ದು ನಾವೇ. ಆದರೆ ನಮ್ಮ ಕನ್ನಡದವ್ರು ಯಾತಕ್ಕೆ ಸ್ವಲ್ಪ ಹಿಂದೆ ಹೊಡಿತಾ ಇದ್ದಾರೆ ಅಂದರೆ, ಇಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಇರ್ತಕ್ಕಂಥ 60% ಕನ್ನಡಿಗರ ಪೈಕಿ ಆ 60%ರಲ್ಲಿ 75% ಪಶ್ಚಿಮ ಭಾಗದಲ್ಲಿ ಸೇರ್ಕೊಂಡ್ಬಿಟ್ಟಿರೋದೆಲ್ಲ. ರಾಜಾಜಿನಗರ, ವೆಸ್ಟ್ ಆಫ್ ಕಾರ್ಡ್ ರೋಡ್, ಈ ಕಡೆ ಸುಂಕದಕಟ್ಟೆ, ಈ ಕಡೆ ಸೇರ್ಕೊಂಡ್ರೆ ಅವ್ರಿಗೆ ಈ ಅಪಾಯ ಅವ್ರಿಗಿಲ್ಲ ಅಂತ ಹೇಳಿ ಅವರು ಸುಮ್ಮನೆ ಇರೋದು. ಅದು ಸರಿಯಲ್ಲ ಅಂತ. ಆದರೆ ಒಂದು ಧ್ವನಿಯಿಂದ ಹೋರಾಟ ನಿಲ್ಲಿಸುವಂಥ ವ್ಯಕ್ತಿಗಳು ಇವಾಗ ಇಲ್ಲದೆ ಇರೋದು. ಒಂದು ಕೊನೆಯದಾಗಿ ಒಂದು ಹೇಳ್ತೀನಿ, ಎಂಥ ಧ್ವನಿ ನಮಗೆ ಬೇಕಾಗಿದೆ ಅಂತಂದ್ರೆ 1984 ಹಲವಾರು ಕಡೆ ಹೇಳಿದ್ದೀನಿ. ಆದರೂ ಪದೇ ಪದೇ ಇದನ್ನ ಹೇಳುವಂಥ ಕೆಲಸ. 1984ರಲ್ಲಿ ಆಗ AIDMK ಸಹಾಯದಿಂದನೇ ನಡೆಸ್ತಾ ಇದ್ದಂಥ ಇಂದಿರಾ ಗಾಂಧಿ ಅವರ ನೇತೃತ್ವ ಸರ್ಕಾರ ಕೇಂದ್ರದಲ್ಲಿತ್ತು. MG ರಾಮಚಂದ್ರನ್ ಅವರಿದ್ದರು. ಜನವರಿ ತಿಂಗಳಲ್ಲಿ ಅದಕ್ಕೆ ಮುಂಚೆ ಗೋಕಾಕ್ ವರದಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿರುತ್ತೆ, ಗೋಕಾಕ್ ಚಳವಳಿ. ಅದರಿಂದ ಸಹಜವಾಗಿಯೇ ತಮಿಳುನಾಡಿನ ಭಾಗದ ಜನರು ಕಂಗೆಟ್ಟಿರ್ತಾರೆ. ಅದರ ಪರಿಣಾಮನೇ ಯಾರಿವನು ಶೂಟಿಂಗ್ ಫೆಬ್ರವರಿ ತಿಂಗಳು 1984 ನಡೆಯೋ ಸಂದರ್ಭದಲ್ಲಿ ಅಣ್ಣವ್ರ ಮೇಲೆ ಅತ್ಯಾಯತ್ನ ನಡೆದಿರ್ತಕ್ಕಂಥದ್ದು. ಅದಾದಮೇಲೆ ದೊಡ್ಡ ಮಟ್ಟದ ಕೂಗು. ಇವತ್ತಿನ ಹಲಸೂರಿನಲ್ಲಿ ಏನು ಇವತ್ತು ತಿರುವಳ್ಳೂರು ಪ್ರತಿಮೆ ಇದೆ, ಅಲ್ಲಿರ್ತಕ್ಕಂಥ ಒಂದು ತಮಿಳು ಸಂಘ, ಬೆಂಗಳೂರು ಕರ್ನಾಟಕ ತಮಿಳು ಸಂಘ ಅಂತ ಹೇಳಿದೆ, ಅವರ ನೇತೃತ್ವದಲ್ಲಿ MG ರಾಮಚಂದ್ರನ್ ಒಂದು ಮನವಿ ಪತ್ರ ಕೊಡ್ತಾರೆ. ಬೆಂಗಳೂರು ಮಹಾನಗರದಲ್ಲಿ 17 ಲಕ್ಷದಷ್ಟು ಜನ ತಮಿಳು ಭಾಷಿಕರಿದ್ದಾರೆ. ಯಾವ ತಮಿಳವರು ಕೇಳಿರಲಿಲ್ಲ, ಆ ಸಂಘಟನೆ ಮಾತ್ರ ಕೇಳಿತ್ತು. ಅದನ್ನು ಈಗಾಗಲೇ ಇದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ MG ರಾಮಚಂದ್ರನ್ ಇವರ ಮನವಿಯನ್ನು ಸ್ವೀಕರಿಸಿ ಹಾಗೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸ್ತಾರೆ. MGR ಹೇಳಿದ್ದೇ ವೇದವಾಕ್ಯ ಅಂತ ತಿಳ್ಕೊಂಡಿದ್ದಂಥ ಇಂದಿರಾ ಗಾಂಧಿ ಅವರು ತಕ್ಷಣ ಆಗಿನ ಕೇಂದ್ರ ಸಚಿವ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದಂಥ SB ಚೌಹಾಣ್ ಅವರು, ವಿದೇಶಾಂಗ ಸಚಿವರಾಗಿದ್ದಂಥ ನವಲ್ ಕಿಶೋರ್ ಶರ್ಮಾ ಅವ್ರ ನೇತೃತ್ವ 5 ಜನರ ತಂಡ ನೇಮಕ ಮಾಡುತ್ತೆ. ಬೆಂಗಳೂರಿನಲ್ಲಿ ಹೋಗಿ ಒಂದು ವಾರದಲ್ಲಿ ಅಧ್ಯಯನ ಮಾಡಿ ರಿಪೋರ್ಟನ್ನು ಕೊಡಿ ಅಂತ ಹೇಳುತ್ತೆ. ಇದನ್ನು ಹೇಳ್ತಾ ಫೆಬ್ರವರಿ 7, 1984 ಅವರು 9ನೇ ತಾರೀಕಿಗೆ ಬರಬೇಕು. 8ನೇ ತಾರೀಕು ಮೊದಲನೇ ಅವರ ಜೀವಮಾನದಲ್ಲಿ ಮೊದಲ ಪತ್ರಿಕಾಗೋಷ್ಠಿಯನ್ನು ಅಣ್ಣ ಅವರು ಮಾಡ್ತಾರೆ ಐಲ್ಯಾಂಡ್ಸ್ ಹೋಟ್ಲ್ ಮುಂದೆ. ನಾಳೆ ಅವರೇನಾದ್ರು 5 ಜನರ ತಂಡ ಬೆಂಗಳೂರು ಮಹಾನಗರಕ್ಕೆ ಬಂದರೆ ನಾಳಿದ್ದು ಬೆಳಿಗ್ಗೆ 10ನೇ ತಾರೀಕು ನಾನು ಕೆಂಪೇಗೌಡ ರಸ್ತೆಯಲ್ಲಿ ನಾನು ಧರಣಿ ಕೂತ್ಕೊಳ್ತೀನಿ ಅಷ್ಟೇ. ಯಾಕಂದರೆ ಚಿಕ್ಕಮಗಳೂರು ಉಪಚುನಾವಣೆ 1978ರಲ್ಲಿ ಏನು ಇಂದಿರಾ ಗಾಂಧಿ ಅವ್ರ ಅನುಭವ ಆಗಿತ್ತು, ಅವ್ರ ವಿರುದ್ಧ ಡಾಕ್ಟರ್ ರಾಜ್ಕುಮಾರ್ ಅವ್ರು ನಿಲ್ಸೋಕ್ಕೆ ಏನು ಪ್ರಯತ್ನ ನಡೆದಿತ್ತು, ರಾಜ್ಕುಮಾರ್ ಅವ್ರು ನಿಂತಿದ್ರೆ ನಾನು ಇಲ್ಲೂ ಸೋಲ್ತೀನಿ ಅನ್ನೋದು ಮನಗಂಡಿದ್ರು. ಆದರೆ ಅವತ್ತು ರಾಜಕಾರಣಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಅವರು ಯಾರ ಕಣ್ಗೂ ಕಾಣಿಸ್ದೆ 2 ತಿಂಗಳು ತಪ್ಪಿಸ್ಕೊಂಡಿದ್ದಂಥದ್ದು ನಮ್ಗೆ ಗೊತ್ತಿರೋವಂಥದ್ದು. ಅವ್ರು ಒಂದೇ ಒಂದು ಹೇಳಿಕೆ ಇನ್ನೇನು ಮಾಡಿಲ್ಲ. ಇಂದಿರಾ ಗಾಂಧಿ ಅವ್ರು ಬೆಚ್ಚಿದ್ರು ಅಲ್ಲಿ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಆಗುವಂಥದ್ದು. ಆ ಮೂಲಕ ನಮಗೆ ಕರ್ನಾಟಕದ ರಾಜಧಾನಿ ಮೈಸೂರು, ಮಂಗಳೂರು, ದಾವಣಗೆರೆ ಯಾರಾದರೂ ಆಗೋಗ್ಬಿಡ್ತಾ ಇತ್ತು. ಆ ಒಂದು ಇದನ್ನು ಇವತ್ತು ಬೆಂಗಳೂರು ಮಹಾನಗರ ಕರ್ನಾಟಕದ ರಾಜಧಾನಿಯಾಗೆ ಉಳ್ಕೊಂಡಿದೆ ಅಂತಂದರೆ ನಿಜಕ್ಕೂ ಅದು ಅವರೊಬ್ಬರಿಗೆ ಶ್ರೇಯಸ್ ಹೋಗ್ಬೇಕಾರೋದು. ಆದರೆ ನಾನು ಒಬ್ಬ ಹೋರಾಟಗಾರನಾಗಿ, ಒಬ್ಬ ಕನ್ನಡ ಹೋರಾಟಗಾರನಾಗಿ ನಾನು ಇವತ್ತು ಹೇಳುವಂಥದ್ದು, ನಿಜಕ್ಕೂ ಅವತ್ತು ಅಣ್ಣವ್ರು ಸುಮ್ಮನೆ ಇದ್ಬಿಟ್ಟಿದ್ರೆ ಚೆನ್ನಾಗಿರೋದು. ಇವತ್ತು ಈ ಬೆಂಗಳೂರು ಮಹಾನಗರ ಈ ಥರ 5 ಭಾಗ ಮಾಡುವಂಥ ಅವಕಾಶ ಈ ಸರ್ಕಾರಕ್ಕೆ ಸಿಗ್ತಾ ಇರಲಿಲ್ಲ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಿಗ್ತಾ ಇರಲಿಲ್ಲ. ಆ ಮೂಲಕ ಕೆಂಪೇಗೌಡರ ಆತ್ಮ ಶಾಂತಿಯಾಗಿರೋದು ಅನ್ನೋದು ನಾನು ಅತ್ಯಂತ ನೋವಿನಿಂದ ಹೇಳಕ್ಕೆ ಇಷ್ಟಪಡ್ತೀನಿ.
ರೈಟ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಕರ್ನಾಟಕ ಕಾಂಗ್ರೆಸ್ನ ಈ 2.5 ವರ್ಷದ ಆಡಳಿತದಲ್ಲಿ ಸೋಕಾಲ್ಡ್ ಹಿರಿಯ ನಾಯಕರೇ ಇರೋದು. ಕಾಂಗ್ರೆಸ್ ಅಂದಾಗ ಎಜುಕೇಟೆಡ್ಸ್ ಇದ್ದಾರೆ, ಕಾಂಗ್ರೆಸ್ ಅಂದಾಗ ತಿಳಿದವರು, ಅನುಭವ, ಅಧಿಕಾರ, ಆಡಳಿತ ನಡೆಸಿದ ಅನುಭವ ಇರೋರು, ಇವ್ರು ತರ್ತಿರೋ ಯೋಜನೆಗಳು ಅಂದ್ರಾಗ ಅಲ್ಟಿಮೇಟ್ ಅನ್ನುವಂಥ ಭಾವನೆ ಇತ್ತು. ಅಲ್ಲಿರುವಂಥ ಪ್ಲಸ್ಸು ಮೈನಸ್ಸನ್ನು ಭಾಳ ಸುದೀರ್ಘವಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ಈ 2.5 ವರ್ಷದ ಆಡಳಿತದಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ತರ್ತಿರುವಂಥ ಹಲವಾರು ಯೋಜನೆಗಳ ಕುರಿತಂತೆ ಸುದೀರ್ಘವಾಗಿ ನಾವು ಮಾತಾಡಿದ್ವಿ. ಒಂದಂತೂ ನಾನು ಹೇಳೋದಕ್ಕೆ ಬಯಸ್ತೀನಿ, ಬೆಂಗಳೂರಿನ ಜನ ನೋಡಲೇಬೇಕಾದ ಕಾರ್ಯಕ್ರಮ ಇದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.